ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 224ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸೆಪರೇಟ್ ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಪ್ಲೇಲಿಸ್ಟ್ ಅನ್ನು ಚೆಕ್ ಮಾಡಿ. ಕಳೆದ ತರಗತಿಯಲ್ಲಿ ನಾವು ಕಂಪನಿ ವಾರ್ಗೆ ಇಳಿಯುತ್ತೆ. ಇಟ್ ಇಸ್ ವಾರ್ ಫಾರ್ ಸುಪ್ರೀಮಸಿ. ಕಂಪನಿ ಸುಪ್ರೀಮಸಿಗೋಸ್ಕರ ಫ್ರೆಂಚರ ವಿರುದ್ಧವಾಗಿ ವಾರ್ಗಳನ್ನು ಮಾಡುತ್ತೆ. 3 ಆಂಗ್ಲೋ ಕರ್ನಾಟಕ ಯುದ್ಧಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಬಂದೆ. ಈಗ ಕಂಪನಿ ಯುದ್ಧಕ್ಕಂತ ಇಳಿಯುತ್ತೆ. ಯಾಕೆ ಯುದ್ಧಕ್ಕೆ ಇಳಿಯುತ್ತೆ? ಈಗ ಯಾರ ಜೊತೆಗೆ ಇಳಿಯುತ್ತೆ? ಸುಪ್ರೀಮಸಿಗೋಸ್ಕರ ಫ್ರೆಂಚರ ಜೊತೆಗೆ ಅದು ಯುದ್ಧಗಳನ್ನು ಮಾಡ್ತಾ ಹೋಯ್ತು. ಆದರೆ ಈಗ ಈ ಕಂಪನಿ ವ್ಯಾಪಾರಕ್ಕೋಸ್ಕರ ಬಿಟ್ಟು ಈಗ ಸ್ಥಳೀಯ ಆಡಳಿತಗಾರರನ್ನ ವಶಪಡಿಸಿಕೊಳ್ಳುವಲ್ಲಿ ಅನೇಕ ಯುದ್ಧಗಳನ್ನು ಸ್ಟಾರ್ಟ್ ಮಾಡುತ್ತೆ. ನೋಡ್ರಿ, ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಂತಹ ಕಂಪನಿ ವ್ಯಾಪಾರದ ಕಡೆ ಗಮನವನ್ನ ಬಿಟ್ಟು ಈಗ ಭಾರತವನ್ನ ಆಳ್ವಿಕೆ ಮಾಡುವ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಹೋಗುತ್ತೆ. ಅದರ ಮೈಂಡ್ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಐ ವಿಲ್ ಡಿಸ್ಕಸ್. ಆಂಗ್ಲೋ ಕರ್ನಾಟಕ ಯುದ್ಧಗಳ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಳೀಯ ಆಡಳಿತಗಾರರನ್ನ ವಶಪಡಿಸಿಕೊಳ್ಳುವಲ್ಲಿ ಅನೇಕ ಯುದ್ಧಗಳನ್ನು ಮಾಡುವ ಮೂಲಕ ನಮ್ಮ ದೇಶದ ತನ್ನ ವಿಸ್ತರಣೆಯನ್ನು ಪ್ರಾರಂಭ ಮಾಡುತ್ತೆ. ಇದನ್ನ ನಾವು ಕಂಪನಿ ವಾರ್ಫೇರ್, ದಿಸ್ ಈಸ್ ನೋನ್ ಆಸ್ ಕಂಪನಿ ವಾರ್ಫೇರ್, ಕಂಪನಿ ಯುದ್ಧ ಅಂತ ಕರಿತಾ ಹೋಗ್ತೀವಿ. ಇದನ್ನ ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂತ ಕೇಳಿದಾಗ, ಸ್ಥಳೀಯ ಆಡಳಿತಗಾರರನ್ನ ಇಲ್ಲಿಯವರೆಗೆ ಫ್ರೆಂಚರು ಮತ್ತು ಇವ್ರ ಮಧ್ಯೆ ಯುದ್ಧಗಳಾಗ್ತಾ ಇತ್ತು. ಈಗ ಭಾರತೀಯ ಸ್ಥಳೀಯ ಆಡಳಿತಗಾರರೊಂದಿಗೆ ಇದು ಯುದ್ಧಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಕೇಳಿದಾಗ ಬಂಗಾಳದೊಂದಿಗೆ ಇದು ಪ್ರಾರಂಭ ಆಗ್ತಾ ಹೋಗುತ್ತೆ. ಬಹುಮುಖ್ಯವಾಗಿ ಬಂಗಾಳದಲ್ಲಿ 2 ಕದನಗಳು ನಡೀತವೆ, ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ. ಇದರ ಮುಖಾಂತರವಾಗಿ ಬಂಗಾಳದಲ್ಲಿ ತನ್ನ ಆಳ್ವಿಕೆಯನ್ನ ಅದು ಪ್ರಾರಂಭವನ್ನ ಮಾಡ್ಕೊಳ್ತಾ ಹೋಗುತ್ತೆ. ತನ್ನ ನೆಲೆಯನ್ನ ಅದು ಪರ್ಮನೆಂಟ್ ಆಗಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಬಂಗಾಳದಲ್ಲಿ ಇವರು ವಾರ್ಫೇರ್ ಅನ್ನ ಸ್ಥಳೀಯ ಆಡಳಿತಗಾರರ ಜೊತೆಗೆ ಯುದ್ಧಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಭಾರತವನ್ನ ಮುಂದೆ, ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಮುಂದೆ ಸರಿಸುಮಾರು ಭಾರತವನ್ನ 200 ವರ್ಷಗಳ ಕಾಲ ಅವರು ಭಾರತವನ್ನ ಆಳ್ವಿಕೆಯನ್ನ ಮಾಡ್ತಾರೆ. ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ಸ್ವಲ್ಪ ಚರ್ಚೆ ಮಾಡ್ಕೊಂಡ್ಬಿಡೋಣ. ಬೆಂಗಾಲ್ ಪ್ರಾವಿನ್ಸ್ ಬಗ್ಗೆ ನೋಡ್ಕೊಂಬೋಣ ಏನಾಗುತ್ತೆ ಅಂತೇಳಿ. ಬಂಗಾಳ ಇದು ಮೊಘಲರ ಅಧೀನದಲ್ಲಿರುವಂತಹ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿತ್ತು ಬಂಗಾಳ. ಬಿಕಾಸ್ ಅತ್ಯಂತ ಹೆಚ್ಚು ವ್ಯಾಪಾರ ಆಗ್ತಾ ಇತ್ತು ಇಲ್ಲಿ. 1700ರಲ್ಲಿ ಮುರ್ಷಿದ್ ಕುಲಿ ಖಾನ್ ಅನ್ನುವಂಥವನ್ನ ಔರಂಗಜೇಬ ಬಂಗಾಳದ ಉಪ ಗವರ್ನರ್ ಆಗಿ ನೇಮಕ ಮಾಡಿದ್ದ. ಯಾವಾಗ ಔರಂಗಜೇಬ ಮರಣವನ್ನ ಹೊಂತಾನೋ ಆಗ ಔರಂಗಜೇಬ ನಂತರದಲ್ಲಿ ಮುರ್ಷಿದ್ ಕುಲಿ ಖಾನ್ ಏನು ಬಂಗಾಳದ ಉಪ ಗವರ್ನರ್ ಆಗಿ ನೇಮಕ ಆಗಿದ್ನೋ ಇವನು ಸ್ವಾಯತ್ತತೆಯನ್ನು ಅನೌನ್ಸ್ ಮಾಡ್ಕೊಂಡ್ಬಿಟ್ಟ. ಸ್ವತಂತ್ರತೆಯನ್ನು ಅನೌನ್ಸ್ ಮಾಡ್ಕೊಂಡ್ಬಿಟ್ಟ. ಬಂಗಾಳ ಅನ್ನುವಂಥದ್ದು ಸೆಪರೇಟ್ ರಾಜ್ಯ ಅಂತ ಅನೌನ್ಸ್ ಮಾಡ್ಕೊಳ್ತಾನೆ. ಆಫ್ಟರ್ ಔರಂಗಜೇಬ ನಂತರವಾಗಿ ಬಂದಂತಹ ಮೊಘಲರು ಅತ್ಯಂತ ವೀಕ್ ರಾಜರಾಗಿದ್ರು. ಆದ್ದರಿಂದ ಮುರ್ಷಿದ್ ಕುಲಿ ಖಾನ್ ಬಂಗಾಳ ರಾಜ್ಯವನ್ನ ಸ್ವತಂತ್ರವನ್ನು ಪಡಿಸ್ಕೊಳ್ತಾನೆ. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಸ್ವಾಯತ್ತ ಬಂಗಾಳ ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದಾಗ ಮುರ್ಷಿದ್ ಕುಲಿ ಖಾನ್ 1717ರಿಂದ 1727ರವರೆಗೆ ಅವನು ಆಳ್ವಿಕೆಯನ್ನ ಮಾಡ್ತಾನೆ, ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡ್ತಾನೆ. ಮುರ್ಷಿದ್ ಕುಲಿ ಖಾನು ಬಂಗಾಳದಲ್ಲಿ ಹಲವಾರು ಸುಧಾರಣೆಗಳನ್ನ ಜಾರಿಗೆ ತರ್ತಾ ಹೋಗ್ತಾನೆ ಮತ್ತು ಜನರ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಉನ್ನತ ಮಟ್ಟದಲ್ಲಿ ತಲುಪುವಂತೆ ನೋಡ್ಕೊಳ್ತಾನೆ. ಸರ್, ಏನ್ ಮಾಡ್ದಂಥದನ್ನ? ಇವನು ಒಂದು ರೆವಿನ್ಯೂ ಫಾರ್ಮಿಂಗ್ ಸಿಸ್ಟಮ್ ಅನ್ನ ಜಾರಿಗೆ ತರ್ತಾನೆ.
ದಟ್ ಈಸ್ ಕಾಲ್ಡ್ ಇಜ್ರಾದಾರಿ ಸಿಸ್ಟಮ್ ಅಂತೇಳಿ, ಇಜ್ರಾದಾರಿ ಪದ್ಧತಿ ಅಥವಾ ಇಜ್ರಾದಾರಿ ವ್ಯವಸ್ಥೆ ಅನ್ನುವಂತ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಒಂದು ಪದ್ಧತಿಯ ಮುಖಾಂತರವಾಗಿ ಬಂಗಾಳ ರಾಜ್ಯ ಅಗ್ರಿಕಲ್ಚರಲ್ಲಿ ರಿಚ್ ಸ್ಟೇಟ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಸರ್, ಏನು ಇಜ್ರಾದಾರಿ ಸಿಸ್ಟಮ್ ಅಂದ್ರೆ ಏನು? ಈ ಒಂದು ಸಿಸ್ಟಮ್ನ ಮುಖಾಂತರವಾಗಿ ರಾಜ್ಯದ ಬೊಕ್ಕಸಕ್ಕೆ ಕೂಡ ಜಾಸ್ತಿ ಹಣ ಬರಬೇಕು, ರೈತರಿಗೂ ಕೂಡ ಉಪಯೋಗ ಆಗಬೇಕು. ಯಾವ ರೀತಿಯಾಗಿ? ಈಗ ಒಂದು ಲ್ಯಾಂಡ್ ಇದೆ, ಒಂದು ಕಡೆ ಜಾಸ್ತಿ ನೀರಾವರಿ ಪ್ರದೇಶ ಇದೆ. ಇಜ್ರಾದಾರಿ ಪದ್ಧತಿಯ ಪ್ರಕಾರವಾಗಿ ಹರಾಜಿಗೆ ಕೂಗೋದು. ರೈತರು ಬರ್ತಾರೆ, ರೈತರಿಗೆ ಗೊತ್ತಿರುತ್ತೆ ಇಲ್ಲಿ ಎಷ್ಟು ಬೆಳೆ ಬೆಳೆಯಬಹುದು ಅಂತೇಳಿ, ಲಾಭ ಇರುತ್ತೆ ಅವ್ರ ಮೈಂಡ್ ಅಲ್ಲಿ. ಅದರಿಂದ ಅವರು ಹರಾಜನ್ನ ಆ ಲಾಭಕ್ಕೆ ಮತ್ತೆ ಇದಕ್ಕೆ ಮ್ಯಾನೇಜ್ ಮಾಡ್ತಾರೆ, ಹರಾಜನ್ನ ನೋಡ್ಕೊಂಡು ಕೂಗ್ತಾರೆ. ಎಲ್ಲಿ ಫಲವತ್ತತೆ ಕಡಿಮೆ ಇರುತ್ತೋ ಅಲ್ಲಿ ಹರಾಜು ಕಡಿಮೆ ಆಗುತ್ತೆ. ಅಂದ್ರೆ ಹರಾಜಿನ ಮೂಲಕ ಆದಾಯವನ್ನ ಸಂಗ್ರಹಣೆ ಹಕ್ಕನ್ನು ನಿರ್ಧರಿಸುವಂಥದ್ದನ್ನ ಇಜ್ರಾದಾರಿ ಪದ್ಧತಿ ಕರಿತೀವಿ. ಎಲ್ಲೆಲ್ಲಿ ಫಲವತ್ತತೆ ಕಡಿಮೆ ಆಗ್ತಿತ್ತು ಅಲ್ಲ ಹರಾಜು ಕಡಿಮೆಗೆ ಕೂಗ್ಕೋತಾ ಇದ್ರು. ಎಲ್ಲೆಲ್ಲಿ ಫಲವತ್ತತೆ ಜಾಸ್ತಿ ಇರ್ತಿತ್ತು ಅಲ್ಲಿ ಹರಾಜನ್ನು ಜಾಸ್ತಿ ಮಾಡ್ತಾ ಇದ್ರು. ಲಾಭಗಳನ್ನ ಗಮನದಲ್ಲಿಟ್ಟುಕೊಂಡು ಹರಾಜನ್ನ ಕೂಗಲಾಗ್ತಾ ಇತ್ತು. ಈ ಪದ್ಧತಿಯನ್ನ ಮುರ್ಷಿದ್ ಕುಲಿ ಖಾನ್ ಬಂಗಾಳದಲ್ಲಿ ಜಾರಿಗೆ ತರ್ತಾನೆ. ಇದರ ಮುಖಾಂತರವಾಗಿ ವ್ಯವಸಾಯ ಅನ್ನುವಂಥದ್ದು, ಅಗ್ರಿಕಲ್ಚರ್ ಅನ್ನುವಂಥದ್ದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ, ರಿಚ್ ಸ್ಟೇಟ್ ಆಗುತ್ತೆ. ಅಗ್ರಿಕಲ್ಚರ್ ಮಾಡುವವರು, ಕೃಷಿ ಮಾಡುವವರು ಅವತ್ತಿನ ಕಾಲದಲ್ಲಿ ದೊಡ್ಡ ಶ್ರೀಮಂತರಾಗಿದ್ರು ಬಂಗಾಳದಲ್ಲಿ. ಒಂದು ಎಕ್ಸಾಮ್ಸ್ ಅಲ್ಲಿ ಕೂಡ ಪ್ರಶ್ನೆ ಕೇಳಿದಾರೆ ನೋಡ್ರಿ. UPPSC 2013 ಕೇಳಿರುವಂತ ಪ್ರಶ್ನೆ ಇದು. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಲಾಸ್ಟ್ ಸುಬೇದಾರ್ ಅಥವಾ ಗವರ್ನರ್ ಆಫ್ ಬೆಂಗಾಲ್ ಟು ಬಿ ಅಪಾಯಿಂಟೆಡ್ ಬೈ ಮುಘಲ್ ಎಂಪರರ್? ಮುಘಲ್ ರಾಜರಿಂದ ಅಪಾಯಿಂಟ್ ಆದಂತಹ ಲಾಸ್ಟ್ ಸುಬೇದಾರ್ ಯಾರಪ್ಪ ಗವರ್ನರ್ ಅಂತ ಕೇಳಿದಾಗ ಬೆಂಗಾಲ್ಗೆ, ದಟ್ ಈಸ್ ಮುರ್ಷಿದ್ ಕುಲಿ ಖಾನ್. 1700 ಔರಂಗಜೇಬ ನೇಮಕ ಮಾಡಿದ್ದೆ. ನಂತರವಾಗಿ ಔರಂಗಜೇಬನ ಮರಣದ ನಂತರ ಮುರ್ಷಿದ್ ಕುಲಿ ಖಾನು ಬಂಗಾಳ ರಾಜ್ಯವನ್ನ ಸ್ವಾತಂತ್ರ್ಯಗೊಳಿಸ್ತಾನೆ. ಆದ್ದರಿಂದ ಮುಘಲ್ ಎಂಪರರ್ ಇಂದ ಅಪಾಯಿಂಟ್ ಆದಂತಹ ಕೊನೆಯ ಗವರ್ನರ್ ಅಥವಾ ಲಾಸ್ಟ್ ಸುಬೇದಾರ್ ಯಾರಪ್ಪ ಅಂದ್ರೆ ದಟ್ ಇಸ್ ಮುರ್ಷಿದ್ ಕುಲಿ ಖಾನ್. ಇದು ನಿಮಗೆ ಈ ತರ ಪ್ರಶ್ನೆ ಗೊತ್ತಿರಬೇಕು. ಅಥವಾ ಇಜ್ರಾದಾರಿ ಪದ್ಧತಿಯನ್ನ ಬಂಗಾಳದಲ್ಲಿ ಜಾರಿ ತಂದವರು ಯಾರಪ್ಪ ಅಂತ ಕೇಳಿದಾಗ ದಟ್ ಈಸ್ ಮುರ್ಷಿದ್ ಕುಲಿ ಖಾನ್. ಏನು ಇಜ್ರಾದಾರಿ ಪದ್ಧತಿ ಅಂತ ಕೇಳಿದಾಗ ಹರಾಜಿನ ಮೂಲಕ ಆದಾಯ ಸಂಗ್ರಹಣೆ ಹಕ್ಕನ್ನ ನಿರ್ಧರಿಸುವಂತಹದ್ದು. ಡಿಸೈಡಿಂಗ್ ದ ರೈಟ್ ಆಫ್ ರೆವಿನ್ಯೂ ಕಲೆಕ್ಷನ್ ಬೈ ಮೀನ್ಸ್ ಆಫ್ ಆಕ್ಷನಿಂಗ್. ಇವನ ನಂತರ ಮುರ್ಷಿದ್ ಕುಲಿ ಖಾನ್ ನಂತರದಂತಹ ಆಡಳಿತಗಾರರು ಏನಿದ್ರು, ಬಂಗಾಳದ ನವಾಬರು ಏನಿದ್ರು, ಅವರು ಕೂಡ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ನ ದಕ್ಷ ಆಡಳಿತವನ್ನ ಕೊಟ್ರು. ಇದರ ಮುಖಾಂತರವಾಗಿ ಬೆಂಗಾಳ ಶ್ರೀಮಂತ ರಾಜ್ಯವಾಗಿ ಬೆಳೀತಾ ಹೋಯ್ತು. ಮುರ್ಷಿದ್ ಕುಲಿ ಖಾನ್ ನಂತರ ನೆಕ್ಸ್ಟ್ ನವಾಬ್ ಬರ್ತಾರೆ, ಅದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅದರ ನಂತರವಾಗಿ ಬರುವಂತ ತುಂಬಾ ಇಂಪಾರ್ಟೆಂಟ್. ಏನು ಮುರ್ಷಿದ್ ಕುಲಿ ಖಾನ್ ನಂತರ ಬಹುಮುಖ್ಯವಾಗಿ ಏನ್ ಬರ್ತಾನೆ, ನವಾಬನನ್ನ ಅವನ ಪ್ರೈಮ್ ಮಿನಿಸ್ಟರ್ ಅಲಿವರ್ದಿ ಖಾನ್ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡುವ ಮುಖಾಂತರವಾಗಿ ಅಲಿವರ್ದಿ ಖಾನ್ ಅಧಿಕಾರಕ್ಕೆ ಬರ್ತಾರೆ. ಸರ್, ಮುರ್ಷಿದ್ ಕುಲಿ ಖಾನ್ ನಂತರ ನಮಗೆ ಆರ್ಡರ್ ಕೊಡ್ತಾ ಹೋಗಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಇಷ್ಟೊಂದು ಡೀಟೇಲ್ ಆಗಿ ಓದಕ್ಕೆ ಹೋಗ್ಬೇಡಿ, ಸಾಕು. ಮುರ್ಷಿದ್ ಕುಲಿ ಖಾನ್, ಅದರ ನಂತರ ರಾಜರುಗಳು ಬರ್ತಾರೆ, ಅವ್ರು ಇಂಪಾರ್ಟೆಂಟ್ ಅಲ್ಲ. ಅದರ ನಂತರವಾಗಿ ಸೆಕೆಂಡ್ ಉತ್ತರಾಧಿಕಾರಿ ಮುರ್ಷಿದ್ ಕುಲಿ ಖಾನ್ ಅವರ ಆದ ನಂತರ ಎರಡನೇ ಉತ್ತರಾಧಿಕಾರಿಯನ್ನ ಅವರ ಪ್ರಧಾನ ಆಗಿರ್ತಕ್ಕಂಥ ಅಲಿವರ್ದಿ ಖಾನ್ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿ ಅವನು ಅಧಿಕಾರಕ್ಕೆ ಬರ್ತಾನೆ. ಅವನು ಬಂಗಾಳದ ನವಾಬನ ಆಗ್ತಾನೆ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ನೋಡ್ರಿ, ಹಿಂದೆ ಇದ್ದಂತಹ ರಾಜರು ಮುರ್ಷಿದ್ ಕುಲಿ ಖಾನ್ ಆಗಿರ್ಬೋದು, ಅವರ ನಂತರ ಬಂದಂತಹ ರಾಜರು ಕೂಡ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಟ್ರು. ಅವರನ್ನು ಅವರ ಪ್ರಧಾನಿಯೇ ಕೊಂದರೂ ಕೂಡ ಏನಾಗ್ತದೆ, ಇಲ್ಲಿ ಜನರು ರಚ್ಚಿಗೆ ಹೇಳ್ತಾ ಇಲ್ಲ. ಬಂಗಾಳದಲ್ಲಿ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದ್ರೆ ಬ್ರಿಟಿಷರು ನಮ್ಮ ವೀಕ್ನೆಸ್ ಅನ್ನ ನೋಡ್ಕೊಂಡ್ರು, ಅದರ ಮುಖಾಂತರವಾಗಿ ನಮ್ಮನ್ನ ಆಳ್ವಿಕೆ ಮಾಡ್ಕೊಂತ ಬಂದ್ರು. ನೋಡ್ರಿ, ಅಲಿವರ್ದಿ ಖಾನು ಪ್ರೈಮ್ ಮಿನಿಸ್ಟರ್, ನವಾಬರನ್ನ ಕೊಂದರೂ ಕೂಡ ಜನರು ದಂಗೆ ಹೇಳಲಿಲ್ಲ.
ಅಂದ್ರೆ ಜನರಿಗೆ ಇಂಪಾರ್ಟೆಂಟ್ ಇಲ್ಲಿ, ಜನರಿಗೆ ನಮ್ಮನ್ನ ಯಾರು ಆಳ್ವಿಕೆ ಮಾಡುತ್ತಿದ್ದಾನೆ ಅನ್ನುವಂತಹ ರಾಜ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಆಳ್ವಿಕೆ ಅಷ್ಟೇ ಇಂಪಾರ್ಟೆಂಟು. ಯಾರು ಬೇಕಾದ್ರೂ ಆಳ್ವಿಕೆ ಮಾಡಲಿ ನಮ್ಮನ್ನ, ನಮಗೆ ಆಳ್ವಿಕೆ ಅಂದ್ರೆ ನಮಗೆ ರೂಲ್ಸ್ಗಳು ಕರೆಕ್ಟ್ ಆಗಿರ್ಬೇಕಷ್ಟೇ. ರೂಲ್ಸ್ಗಳು ಅಷ್ಟೇ ಇಂಪಾರ್ಟೆಂಟ್, ನಮಗೆ ಆಡಳಿತಗಾರ ಇಂಪಾರ್ಟೆಂಟ್ ಅಲ್ಲ. ಪೀಪಲ್ಸ್ ರೂಲ್ ಇಸ್ ಇಂಪಾರ್ಟೆಂಟ್ ಅಷ್ಟೇ, ನಾಟ್ ರೂಲರ್. ಇವನ್ನು ಬ್ರಿಟಿಷರು ಬಂದ್ರು ಕೂಡ ಅವ್ರು ಅಕ್ಸೆಪ್ಟ್ ಮಾಡಿಕೊಳ್ಳುವ ಮೈಂಡ್ ಸೆಟ್ ಅಲ್ಲಿ ಇದ್ರು. ಅವರಿಗೆ ಅವರದ್ದಂತಹ ಒಂದು ಬ್ಯುಸಿಯಲ್ಲಿ ಅವರಿದ್ರು ಜನರು. ಆಡಳಿತ ರಾಜ ಯಾರಾದ್ರೇನು ಅನ್ನುವ ಮಟ್ಟಕ್ಕಿದ್ರು. ಈ ವೀಕ್ನೆಸ್ ಅನ್ನ ಬ್ರಿಟಿಷರು ಇಟ್ಕೊಂಡು ಆಳ್ವಿಕೆ ಮಾಡ್ತಾ ಹೋದ್ರು ಮುಂದೆ. ಇವನ್ ಬ್ರಿಟಿಷರು ಬಂದ್ರು ಕೂಡ ಅಕ್ಸೆಪ್ಟ್ ಮಾಡಿಕೊಳ್ಳುವ ಮಟ್ಟಕ್ಕೆ ಅವ್ರು ರೆಡಿ ಇದ್ರು. ನೋಡ್ರಿ, ಪ್ರೈಮ್ ಮಿನಿಸ್ಟರ್ ಅಲಿವರ್ದಿ ಖಾನು ಕೊಲೆ ಮಾಡ್ಬಿಟ್ಟು ಅಧಿಕಾರಕ್ಕೆ ಬರ್ತಾನೆ. ಓಕೆ, ಒಂದು ಪ್ರಶ್ನೆ ಕೂಡ ಕೇಳಿದ ನೋಡಿ. ಮುರ್ಷಿದ್ ಕುಲಿ ಖಾನ್ ಇಸ್ ದ ಫೌಂಡರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್? ಮುರ್ಷಿದ್ ಕುಲಿ ಖಾನ್ ಈ ಕೆಳಗಿನ ಯಾವ ರಾಜ್ಯದ ಸ್ಥಾಪಕ? ಬೆಂಗಾಲ್. ಕ್ಲಿಯರ್. ನೆಕ್ಸ್ಟ್ ಅಲಿವರ್ದಿ ಖಾನ್ ಬಗ್ಗೆ ಬರ್ಕೊಳ್ಳಿ. 1740ರಿಂದ ಇದ್ರ ಮಿಡ್ಲಲ್ಲಿ ರಾಜ ಬಂದಂತ ಅವ್ರು ಬೇಡ ನಿಮಗೆ ಇಬ್ರು ಬರ್ತಾರೆ, ಬೇಡ. ಅಲಿವರ್ದಿ ಖಾನ್ ಇಂಪಾರ್ಟೆಂಟ್. ಮುರ್ಷಿದ್ ಕುಲಿ ಖಾನ್ ನಂತರ ಅಲಿವರ್ದಿ ಖಾನ್ ಇಂಪಾರ್ಟೆಂಟ್. ಇವನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬರುವಂಥದ್ದು. 1740ರಿಂದ 1756ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಅಲಿವರ್ದಿ ಖಾನ್ ನೇತೃತ್ವದಲ್ಲಿ ಬೆಂಗಾಳ ದೊಡ್ಡ ಮಟ್ಟಕ್ಕೆ ಡೆವಲಪ್ ಆಗ್ತಾ ಹೋಯಿತು. ವ್ಯಾಪಾರ ಮತ್ತು ವಾಣಿಜ್ಯದ ಒಂದು ದೊಡ್ಡ ತವರೂರಾಯಿತು ಬಂಗಾಳ. ಏನ್ ಕ್ರಮಗಳನ್ನು ತೆಗೆದುಕೊಂಡ? ವ್ಯಾಪಾರ ವಾಣಿಜ್ಯಗಳನ್ನ ದೊಡ್ಡ ಮಟ್ಟಕ್ಕೆ ಇವನು ಇಂಪ್ರೂವ್ ಮಾಡ್ತಾ ಹೋಗ್ತಾನೆ. ಇವನು ಹೂಗ್ಲಿ ಪೋರ್ಟ್ ಸಿಟಿಯನ್ನ ದೊಡ್ಡ ಮಟ್ಟಕ್ಕೆ ಡೆವಲಪ್ ಅನ್ನ ಮಾಡ್ತಾನೆ ಮತ್ತು ಹಲವಾರು ವ್ಯಾಪಾರಿ ಗುಂಪುಗಳನ್ನ ವ್ಯಾಪಾರ ಮಾಡಲಿಕ್ಕೆ ಇನ್ವೈಟ್ ಮಾಡ್ತಾನೆ. ಹಲವಾರು ಗ್ರೂಪ್ಗಳನ್ನ ವ್ಯಾಪಾರ ಮಾಡಲಿಕ್ಕೆ ಇನ್ವೈಟ್ ಮಾಡ್ತಾನೆ ಮತ್ತು ಹಲವಾರು ಗುಂಪುಗಳನ್ನ ವ್ಯಾಪಾರ ಮಾಡಲಿಕ್ಕೆ ಕ್ರಿಯೇಟ್ ಮಾಡ್ತಾನೆ. ಹಲವಾರು ಗ್ರೂಪ್ಗಳು ಸ್ಟಾರ್ಟ್ ಆಗ್ತದೆ. ವ್ಯಾಪಾರ ಅಂತ ಮಾಡಿದಾಗ ಹಲವಾರು ಗುಂಪುಗಳು ಸ್ಟಾರ್ಟ್ ಆಗ್ತದೆ. ಎಂತೆಂಥ ಗುಂಪುಗಳು? ಅದರಲ್ಲಿ ಕೆಲವು ಗುಂಪುಗಳನ್ನು ನಿಮಗೆ ಕೊಟ್ಟಿದ್ದೀನಿ. ವೋಹರಾಗಳು ಅಥವಾ ಬಹುರಾಗಳು ಅಂತ ಒಂದು ಗುಂಪು ಸ್ಟಾರ್ಟ್ ಆಗುತ್ತೆ. ಇವರು ಶಿಪ್ಪಿಂಗ್ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಬನಿಯಾತ್ ಅಂತ ಒಂದು ಗುಂಪು ಸ್ಟಾರ್ಟ್ ಆಗುತ್ತೆ. ಅವರು ಕಿರಾಣಾ ವ್ಯಾಪಾರಿಗಳ ಗುಂಪದು. ಸಿಂಧಿಗಳು ಅಂತ ಒಂದು ಗುಂಪು ಬರುತ್ತೆ. ಅವರು ಬ್ಯಾಂಕರ್ಸ್ಗಳು, ಹಣ ಒದಗಿಸ್ಕೋರು, ಬ್ಯಾಂಕರ್ಸ್ಗಳು. ಇನ್ನೊಂದು ಮಾರವಾರಿಗಳು, ಅವರು ಕೂಡ ಅಷ್ಟೇ ಹಣ ನೀಡುವವರು. ಮಾರವಾರಿಗಳು, ಮನಿ ಲೆಂಡರ್ಸ್, ದುಡ್ಡು ಕೊಡ್ಲಿಕ್ಕೆ. ಈಗ ವ್ಯಾಪಾರ ವಾಣಿಜ್ಯ ಆಗ್ತಿದೆ ಅಂತಂದಾಗ ಹಣ ನೀಡುವವರು ಇರ್ತಾರೆ, ಹಣ ತೆಗೆದುಕೊಳ್ಳುವವರು ಇರ್ತಾರೆ. ಈ ರೀತಿಯಾಗಿ ಹಲವಾರು ಗುಂಪುಗಳು ಯಾವಾಗ ಹೂಗ್ಲಿ ಪೋರ್ಟ್ ಸಿಟಿ ಸ್ಟಾರ್ಟ್ ಆಗುತ್ತೋ, ವ್ಯಾಪಾರ ವಾಣಿಜ್ಯ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೋ, ಅವಾಗ ಹಲವಾರು ಹಲವಾರು ಗುಂಪುಗಳು ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಅದರಲ್ಲಿ ಕೆಲವನ್ನ ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಸಾಕು, ಜಸ್ಟ್ ನೆನ್ಪಿಟ್ಕೊಂಡು, ಜಸ್ಟ್ ಗೊತ್ತಿರಲಿ ಅಷ್ಟೇ ನಿಮಗೆ. ಅಲಿವರ್ದಿ ಖಾನು ಬಂಗಾಳವನ್ನ ವ್ಯಾಪಾರ ವಾಣಿಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿನ ಪಡಿಸ್ತಾನೆ. ಆದ್ದರಿಂದ ಬೆಂಗಾಳ ಶ್ರೀಮಂತ ರಾಜ್ಯವಾಗಿ ಬೆಳೀತಾ ಹೋಗುತ್ತೆ. ಹಿಂದೆ ಕೂಡ ಅದು ಶ್ರೀಮಂತವಾಗಿತ್ತು. ಈಗ ಬಹುಮುಖ್ಯವಾಗಿ ಮುರ್ಷಿದ್ ಕುಲಿ ಖಾನ್ನ ಇಜ್ರಾದಾರಿ ಸಿಸ್ಟಮ್ನ ಮುಖಾಂತರವಾಗಿ ಅಗ್ರಿಕಲ್ಚರ್ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು. ಅಲಿವರ್ದಿ ಖಾನ್ ಅಂಡರ್ ಅಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಬೆಂಗಾಳದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತು. ಇಷ್ಟು ಅಲಿವರ್ದಿ ಖಾನ್ ಬಗ್ಗೆ. ನಂತರ ಅಲಿವರ್ದಿ ಖಾನ್ ಅವರು ತಮ್ಮ ಮೊಮ್ಮಗಾಗಿರ್ತಕ್ಕಂಥ ಸಿರಾಜ್ ಉದ್ ದೌಲಾ ಅವರನ್ನ ಬಂಗಾಳದ ನವಾಬರನ್ನಾಗಿ ನೇಮಕವನ್ನ ಮಾಡಿಕೊಂಡು ಅವರು ಮರಣವನ್ನ ಹೊಂದ್ತಾರೆ. ಸಿರಾಜ್ ಉದ್ ದೌಲಾ ಈಗ ಬಂಗಾಳದ ನವಾಬನಾಗಿ ನೇಮಕ ಆಗ್ತಾನೆ, ಅಲಿವರ್ದಿ ಖಾನ್ನ ಮೊಮ್ಮಗ. ಕೆಲವು ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದಾರೆ, ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ನಿಮಗೆ, ಜಸ್ಟ್ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ನವಾಬ್ ಆಫ್ ಬೆಂಗಾಲ್ ಅಗ್ರೀಡ್ ಟು ಪೇ ಚೌತ್ ಟು ಮರಾಠಾಸ್? ಈ ಕೆಳಗಿನ ಯಾವ ಬಂಗಾಳದ ನವಾಬ ಮರಾಠರಿಗೆ ಚೌತನ್ನ ಕೊಡ್ಲಿಕ್ಕೆ ಒಪ್ಪಿಕೊಂಡ ಅಂತ ಕೇಳಿದ್ದಾರೆ. ನಾನು ನಿಮಗೆ ಚೌತ್, ಸರ್ದೇಶ್ ಮುಖ್ ಇವೆಲ್ಲ ಈ ಟ್ಯಾಕ್ಸ್ಗಳ ಬಗ್ಗೆ ನಾನು ನಿಮಗೆ ಮರಾಠರು ಬಂದಾಗ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ. ಜಸ್ಟ್ ಗೊತ್ತಿರಲಿ, ನಿಮಗೆ ಬರ್ಕೊಂಡಿರಿ. ಚೌತ್, ಸರ್ದೇಶ್ ಮುಖ್ ಇವೆಲ್ಲ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ತೀನಿ ಮರಾಠರು ಬಂದಾಗ. ಯಾವ ಬಂಗಾಳದ ನವಾಬ ಒಪ್ಪಿಕೊಂಡ ಮರಾಠರಿಗೆ ಕೊಡ್ಲಿಕ್ಕೆ ಚೌತನ್ನ ಅಂತಂದ್ರೆ ದಟ್ ಈಸ್ ಅಲಿವರ್ದಿ ಖಾನ್. ಇನ್ನೊಂದು ಪ್ರಶ್ನೆ ಇದೆ, ಮುರ್ಷಿದ್ ಕುಲಿ ಖಾನ್, ಅಲಿವರ್ದಿ ಖಾನ್, ಸಿರಾಜ್ ಉದ್ ದೌಲಾ ವರ್ ದ ನವಾಬ್ಸ್ ಆಫ್ ಅಂತ ಕೇಳಿದ್ದಾರೆ. ಮುರ್ಷಿದ್ ಕುಲಿ ಖಾನು, ಅಲಿವರ್ದಿ ಖಾನು, ಸಿರಾಜ್ ಉದ್ ದೌಲಾ ಈ ಕೆಳಗಿನ ಯಾವ ನವಾಬರು ಇವರು ಅಂತ ಕೇಳಿದಾಗ
ವಾರಾಣಸಿಯವರು, ಹೈದರಾಬಾದ್ ನವಾಬರು, ಬಿಹಾರದವರು, ಬೆಂಗಾಳದವರು ಅಂತ ಕೇಳಿದಾಗ ಇವರು ಬಂಗಾಳದ ನವಾಬರು. ಈಗ ಸಿರಾಜುದ್ದೌಲಾ ನೆಕ್ಸ್ಟ್ ನವಾಬನ ಆಗ್ತಾನೆ. ಸಿರಾಜುದ್ದೌಲಾ ಒಬ್ಬ ಪರಾಕ್ರಮಿ, ನೋ ಡೌಟ್ ಇವನ್ ದೊಡ್ಡ ಪರಾಕ್ರಮಿ. ಆದರೆ ಪರಾಕ್ರಮಿ ಕೂಡ ಹೌದು, ಚಿಕ್ಕವ ಅಂದ್ರೆ ಯುವಕ, ಬಹಳ ಯುವಕ. ಆದರೆ ನೋಡ್ರಿ, ಅವನು ಎಷ್ಟು ಪರಾಕ್ರಮಿ ಆದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗತ್ತೆ ಕೆಲವು ಟೈಮಲ್ಲಿ. ಇಲ್ಲಿ ಎಡವಿದ್ದಿಲ್ಲ, ಇವನೊಬ್ಬ ಇನ್ಎಕ್ಸ್ಪೀರಿಯನ್ಸ್ ಅಂದ್ರೆ ಅವನಿಗೆ ಅಷ್ಟು ಅನುಭವ ಇಲ್ಲ, ಅನನುಭವಿ ಅಂತ ಕರಿತೀವಿ. ಅನುಭವ ಇಲ್ಲ, ಮತ್ತೆ ಕೋಪ ಜಾಸ್ತಿ. ಸಿರಾಜುದ್ದೌಲಾಗೆ ಕೋಪ ಜಾಸ್ತಿ. ಯಾರು ಅವನು ಹೇಳಿದ್ದು ಆಗ್ಲಿಲ್ಲ ಅಂದ್ರೆ ಬಹಳ ಕೋಪಗೊಳ್ತಾ ಇದ್ದ ಅವನು, ಯಾರನ್ನು ಬಿಡ್ತಾ ಇರ್ಲಿಲ್ಲ, ಅಷ್ಟು ಕೋಪ ಇತ್ತು ಅವನಿಗೆ. ಶಾರ್ಟ್ ಟೆಂಪರ್, ಹೈಲಿ ಟೆಂಪರ್ ಆಗ್ಬಿಡ್ತಿದ್ದ. ಏನಾರು ಇವ್ನು ಹೇಳಿದ್ದು ಆಗ್ಲಿಲ್ಲ ಅಂದ್ರೆ, ಇವ್ನು ಹೇಳಿದ್ದು ಆಗ್ಬೇಕದ ಟೆನಿಕಾಸ್ಟ್, ಆಗ್ಲಿಲ್ಲ ಅಂದ್ರೆ ಯಾರನ್ನು ಬಿಡ್ತಿರ್ಲಿಲ್ಲ, ಅಷ್ಟು ಹೈಲಿ ಟೆಂಪರ್ ಯುವಕ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅನನುಭವಿ, ಶೂರ, ಪರಾಕ್ರಮ. ಅದರಲ್ಲಿ ಸಿರಾಜುದ್ದೌಲಾ ಗ್ರೇಟ್. ಇವನು ಯಾವಾಗ ಅಧಿಕಾರಕ್ಕೆ ಬರ್ತಾನೆ ಆವಾಗ ಒಂದು ನೋಟಿಸ್ ಹೊರಡಿಸ್ತಾನೆ. ಏನ್ ಹೊರಡಿಸ್ತಾನೆ? ಬಂಗಾಳದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಏನಿದ್ದಿರಲ್ಲ, ನೀವೆಲ್ಲ ಫೋರ್ಟಿಫಿಕೇಶನ್ ಮಾಡ್ಕೊಂಡಿದ್ದೀರಾ, ನೀವೆಲ್ಲರೂ ನಿಮ್ಮ ವ್ಯಾಪಾರದ ಸ್ಥಳಗಳಿಗೆ ಕೋಟೆಗಳನ್ನ ಕಟ್ಕೊಂಡಿದ್ದೀರಾ. ಆ ಕೋಟೆಗಳ ಅವಶ್ಯಕತೆ ನಿಮಗೆ ಏನಿದೆ? ನಾನು ಆಳ್ವಿಕೆ ಮಾಡ್ತಾ ಇದ್ದೀನಿ, ನಾವು ನಿಮಗೆ ಸೆಕ್ಯೂರಿಟಿಗಳನ್ನ ಕೊಡ್ತೀವಿ, ನೀವು ನಮಗೆ ಟ್ಯಾಕ್ಸ್ಗಳನ್ನ ಕೊಡ್ತೀರಾ, ನೀವ್ ಯಾಕೆ ನೀವು ಕೋಟೆಗಳನ್ನ ಕಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇವನು ಪ್ರಶ್ನೆಯನ್ನ ಮಾಡ್ತಾನೆ. ಇವನೇನ್ ಮಾಡ್ತಾನೆ, ನೀವು ಕೋಟೆಗಳನ್ನ ಕಟ್ಕೊಳಂಗಿಲ್ಲ, ನಾವು ಹೇಳ್ದಂಗೆ ಕೇಳಬೇಕು, ನೀವು ಬೇಕಾದ್ರೆ ಸೆಕ್ಯೂರಿಟಿ ಕೊಡ್ತೀವಿ, ಬೇಕಾದ್ರೆ ನೀವು ವ್ಯಾಪಾರವನ್ನ ಮಾಡ್ಲಿ, ನೀವೆಲ್ಲರೂ ಸಮೃದ್ಧಿ ಬೇಕಾದ್ರೆ ಲಾ ಅಂಡ್ ಆರ್ಡರ್ ಕಾಪಾಡ್ತೀವಿ, ನಾವು ಲಾ ಅಂಡ್ ಆರ್ಡರ್ ನೋಡ್ಕೋತೀವಿ, ನೀವು ಜಸ್ಟ್ ವ್ಯಾಪಾರ ಮಾಡ್ಕೊಂಡು ಹೋಗ್ರಿ ಅಂತೇಳಿ. ಡಿಫೋರ್ಟಿಫಿಕೇಶನ್ಗೆ ನೀವು ಫೋರ್ಟಿಫಿಕೇಶನ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಮತ್ತು ಫ್ರೆಂಚರಿಗೆ ಆರ್ಡರ್ ಅನ್ನ ಮಾಡ್ತಾರೆ. ಫ್ರೆಂಚರು ಈ ಒಂದು ಆರ್ಡರ್ನ ಒಪ್ಕೊಳ್ತಾರೆ, ನಾವು ಮಾಡ್ತೀವಿ, ನಾವು ಡಿಫೋರ್ಟಿಫಿಕೇಶನ್ ಮಾಡ್ಕೊತೀವಿ, ನಾವು ಬೇಕಾದ್ರೆ ಕೋಟೆಗಳನ್ನ ನಾವು ತೆಗಿತೀವಿ ಅಂತೇಳಿ. ಆದರೆ ಬ್ರಿಟಿಷರು ಈ ಡಿಫೋರ್ಟಿಫಿಕೇಶನ್ ಆರ್ಡರ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಒಬ್ಬ ನವಾಬ ಆರ್ಡರ್ ಮಾಡಿದ್ದಾನೆ, ಡಿಫೋರ್ಟಿಫಿಕೇಶನ್ ಮಾಡಿ, ನಿಮ್ಮ ಕೋಟೆಗಳ ಅವಶ್ಯಕತೆ ನಮಗಿಲ್ಲ, ಕೋಟೆಗಳನ್ನ ತೆಗೆದುಬಿಡ್ರಿ ಅಂತ ಅಂದಾಗ ಫ್ರೆಂಚರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಎಸ್ ನಾವು ತೆಗಿತೀವಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆದರೆ ಬ್ರಿಟಿಷರು ಇವನ ಹೇಳಿಕೆಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆಗ ಸಿರಾಜುದ್ದೌಲಾಗೆ ಬಿಕಾಸ್ ಹೈಲಿ ಟೆಂಪರ್ಡ್, ಸಖತ್ ಕೋಪ, ಸಖತ್ ಸಿಟ್ಟು ಬಂದ್ಬಿಡ್ತಾವ. ಸಿಟ್ಟು ಬಂದು ಏನ್ ಮಾಡ್ದ, ಸಡನ್ ಆಗಿ ತನ್ನ ಆರ್ಮಿನ ತೆಗೆದುಕೊಂಡು ಹೋಗ್ಬಿಟ್ಟು 1756 ಜೂನ್ 18ರಂದು ಕಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆಯ ಮೇಲೆ, ಅವರ ಕೋಟೆ ಬ್ರಿಟಿಷರು ಇದಂತಹ ಒಂದು ಕೋಟೆ, ಪೋರ್ಟ್ ವಿಲಿಯಂ ಕೋಟೆಯ ಮೇಲೆ ದಾಳಿಯನ್ನ ಮಾಡ್ತಾನೆ. ದಾಳಿಯನ್ನ ಮಾಡಿದಾಗ ಅಲ್ಲಿರುವಂತಹ ಬ್ರಿಟಿಷರನ್ನ ಓಡಿಸ್ಬಿಡ್ತಾನೆ. ನೀವ್ ಯಾರು ಇರ್ಬೇಡ್ರಿ, ನಾನು ಆರ್ಡರ್ ಮಾಡಿದ್ದೀನಿ, ಕೋಟೆಯನ್ನ ಕಟ್ಕೋಬೇಡ್ರಿ ಅಂತೇಳಿ, ಡಿಫೋರ್ಟಿಫಿಕೇಶನ್ ಮಾಡ್ರಿ ಅಂತ ಹೇಳಿದೀನಿ, ನೀವು ಅದಕ್ಕೆ ರಿಪ್ಲೈನು ಮಾಡ್ದಂಗೆ, ನನ್ನ ಮಾತಿಗೆ ಬೆಲೆನೂ ಕೊಡ್ದಂಗೆ ನೀವು ತಲೆ ಕೆಡ್ಸ್ಕೊಂಡಾಗಿದ್ರೆ ತೆಗಿರಿ, ನೀವೆಲ್ಲ ಓಡ್ರಿ ಇಲ್ಲಿಂದ, ಇದು ನಮ್ಮ ಪ್ಲೇಸು ಅಂತ ಹೇಳ್ಬಿಟ್ಟು ಓಡಿಸ್ತಾನೆ. ಎಸ್, ಇದು ಪರಾಕ್ರಮ, ಹೌದು. ಬ್ರಿಟಿಷರನ್ನ ಓಡಿಸಿದಾಗ ಅವರೆಲ್ಲರೂ ಕೂಡ, ಬ್ರಿಟಿಷರು ಇವನಿಗೆ ಭಯ ಪಡ್ಕೊಂಡು ಎಲ್ಲರೂ ಈ ಫುಲ್ಟಾ ದ್ವೀಪಗಳು ಅಂತ ಬರ್ತದೆ ಬೆಂಗಾಳದಲ್ಲಿ, ಆ ಫುಲ್ಟಾ ದ್ವೀಪಗಳಲ್ಲಿ ಅವರು ತಮ್ಮ ಆಶ್ರಯವನ್ನ ಪಡ್ಕೊಳ್ತಾರೆ. ನೋಡ್ರಿ, ಅಷ್ಟು ಪರಾಕ್ರಮಿ. ಬ್ರಿಟಿಷರನ್ನ ಕೋಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆಯಿಂದ ಎಲ್ಲರನ್ನು ಓಡಿಸ್ಬಿಟ್ಟ. ಅವರೆಲ್ಲರೂ ಹೋಗಿ ಫುಲ್ಟಾ ದ್ವೀಪಗಳಲ್ಲಿ ಅವರು ಆಶ್ರಯವನ್ನ ಹೊಂದ್ತಾರೆ. ಅದೇ ರೀತಿಯಾಗಿ ಜೂನ್ 18ರಲ್ಲಿ ಅಟ್ಯಾಕ್ ಆಗಿದ್ದು, ಜೂನ್ 20, 1956ರಂದು ಒಂದು ಘಟನೆ ಆಗೋಗ್ಬಿಡುತ್ತೆ. ದಟ್ ಈಸ್ ಬ್ಲಾಕ್ ಹೋಲ್ ಇನ್ಸಿಡೆಂಟ್ ಅಂತೇಳಿ, ಕಪ್ಪು ರಂಧ್ರ ಘಟನೆ, ಕಪ್ಪು ದುರಂತ, ಬ್ಲಾಕ್ ಹೋಲ್ ಟ್ರಾಜಿಡಿ, ಬ್ಲಾಕ್ ಹೋಲ್ ಇನ್ಸಿಡೆಂಟ್ ಅಂತ ಆಗ್ಬಿಡುತ್ತೆ. ಸರ್, ಇದು ಕೆಲವು ಬುಕ್ಗಳಲ್ಲಿ ನಿಮಗೆ ಗೊತ್ತಿರಬೇಕು, ಬ್ಲಾಕ್ ಹೋಲ್ ಇನ್ಸಿಡೆಂಟ್ ಅನ್ನುವಂತಹದ್ದು ಕೆಲವು ಇತಿಹಾಸಕಾರರು ಇದನ್ನ ನಂಬೋದಿಲ್ಲ, ಬಟ್ ಕೆಲವು ಇತಿಹಾಸಕಾರರು ನಂಬ್ತಾರೆ. ಆದ್ರಿಂದ ನಾನಿಲ್ಲಿ ಕೊಡ್ಬೇಕು ನಿಮಗೆ, ಬಿಕಾಸ್ ಇತಿಹಾಸವನ್ನು ಚರ್ಚೆ ಮಾಡ್ತಾ ಇದ್ದೀನಿ,
ಏನು ಆಗಿದೆ ಇರೋದನ್ನ ಕೊಡಬೇಕು, ಅದರ ಬಗ್ಗೆ ಡೀಟೇಲ್ ಚರ್ಚೆ ಮಾಡಬೇಕು ನಿಮಗೆ. ಅದು ಸುಳ್ಳೋ ನಿಜನೋ ಅದ್ರ ಬಗ್ಗೆ ಚರ್ಚೆ ಆಗಲಿ, ಬಟ್ ಅದೇನಾಗಿದೆ ಅದನ್ನ ಕೊಡಬೇಕು ನಿಮಗೆ. ಜೂನ್ 20, 1956 ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್ ಆಗಿದೆ. ಸರ್ ಅದಕ್ಕೆ ಪ್ರೂಫ್ ಏನು? ನೀವು ಕೊಟ್ಟಿದ್ರೆ ಅದಕ್ಕೆ ಪ್ರೂಫ್ ಏನು? ಇದನ್ನ ಓವೆಲ್ ಅನ್ನುವಂಥವನು ಕಲ್ಕತ್ತಾ ಕೌನ್ಸಿಲ್ನ ಪ್ರೆಸಿಡೆಂಟ್ ಓವೆಲ್ ಅನ್ನುವಂಥವನು ಅವನು ಮೆನ್ಷನ್ ಮಾಡಿದ್ದಾನೆ ಬ್ಲ್ಯಾಕ್ ಹೋಲ್ ಟ್ರಾಜಿಡಿನ, ಕಪ್ಪು ಕೋಣೆ ದುರಂತವನ್ನ ಅವನು ಮೆನ್ಷನ್ ಮಾಡಿದ್ದಾನೆ. ಆದ್ದರಿಂದ ಈ ಕಪ್ಪು ಕೋಣೆ ದುರಂತ ಅನ್ನೋದು ನಮಗೆ ಗೊತ್ತಾಯ್ತು. ಇಲ್ಲ ಅವನು ಓವೆಲ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಮಗೆ ಕಪ್ಪು ಕೋಣೆ ದುರಂತದ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ಓವೆಲ್ ಮೆನ್ಷನ್ ಮಾಡಿದ್ರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಕಲ್ಕತ್ತಾದ ಕಪ್ಪು ಕೋಣೆ ದುರಂತದ ಸೃಷ್ಟಿಕರ್ತ ಯಾರು ಅಂತ ಕೇಳಿದಾಗ ಓವೆಲ್ ಅಥವಾ ಹಾಲ್ವೆಲ್. ಯಾವಾಗ ನಡೀತು ಕಪ್ಪು ಕೋಣೆ ದುರಂತ? ಜೂನ್ 20, 1756. ಸರ್ ನಿಜವಾಗ ನಡೆದಿದ್ಯಾ? ಹೇಳಕ್ಕಾಗಲ್ಲ. ಇದು ಓವೆಲ್ ಅಷ್ಟೇ ಮೆನ್ಷನ್ ಮಾಡಿದ್ದಾನೆ. ಕೆಲವರು ನಂಬ್ತಾರೆ, ಇವತ್ತು ಕೂಡ ಕೆಲವು ಇತಿಹಾಸಕಾರರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಸರ್ ಏನು ಕಪ್ಪು ಕೋಣೆ ದುರಂತ? ಕಪ್ಪು ಕೋಣೆ ದುರಂತ ಸರ್ ಏನಿದು? ಐ ವಿಲ್ ಟೆಲ್ ಯು. ನೀ ಡೀಟೇಲ್ ಚರ್ಚೆ ಮಾಡ್ತಾ ಬರ್ತೀವಿ. ಕಪ್ಪು ಕೋಣೆ ದುರಂತ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ. ಇದರ ಪ್ರಕಾರ ಓವೆಲ್ ಮೆನ್ಷನ್ ಮಾಡಿರುವಂತದ್ದು ಇದು ಎಲ್ಲೂ ಕಡೆ ಜಾಸ್ತಿ ಕಡೆ ಮೆನ್ಷನ್ ಆಗಿಲ್ಲ, ಓವೆಲ್ ಮೆನ್ಷನ್ ಮಾಡಿದ್ದಾರೆ. ಇದರ ಪ್ರಕಾರ ಸಿರಾಜುದ್ದೌಲಾ ಏನು ಫೋರ್ಟ್ ವಿಲಿಯಂ ಕೋಟೆಯ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಬ್ರಿಟಿಷರನ್ನ ಅಲ್ಲಿಂದ ಓಡಿಸಿದಾಗ ಹಲವಾರು ಜನ ಓಡಿ ಹೋಗ್ಬಿಟ್ಟು ಹಲವಾರು ಕಡೆ ಅವರು ತನ್ನ ಆಶ್ರಯವನ್ನು ಪಡ್ಕೊಳ್ತಾರೆ. ಅದರಲ್ಲಿ ಕೆಲವರು 146 ಜನರ ಇಂಗ್ಲಿಷ್ ಪರ್ಸನ್ಸ್ಗಳನ್ನ ಒಂದು ಸಣ್ಣ ರೂಮಿನಲ್ಲಿ, ಅತ್ಯಂತ ಕಡಿಮೆ ಗಾತ್ರದಂತಹ ರೂಮಿನಲ್ಲಿ, ಕೆಲವು ಪುಸ್ತಕಗಳಲ್ಲಿ ಎಷ್ಟು ಅಡಿ ಉದ್ದ ಎಷ್ಟು ಅಡಿ ಅಗಲ ಅಂತಾನು ಕೊಟ್ಟಿದ್ದಾರೆ. ಅದು ಅವಶ್ಯಕತೆ ನಿಮಗಿಲ್ಲ, ಇಷ್ಟೇ ಗೊತ್ತಿರಬೇಕು ನಿಮಗೆ. ಇದು ನಡೆದಿರೋದಕ್ಕೆ ಜಾಸ್ತಿ ಪ್ರೂಫ್ಗಳೇ ಇಲ್ಲ, ಬಟ್ ಓವೆಲ್ ಮೆನ್ಷನ್ ಮಾಡಿದ್ದಾನೆ, ಅದರಿಂದ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಅಷ್ಟೇ. ಸಿರಾಜುದ್ದೌಲಾ 146 ಇಂಗ್ಲಿಷ್ ಪರ್ಸನ್ಸ್ಗಳನ್ನ ಅತ್ಯಂತ ಚಿಕ್ಕ ಕೋಣೆಯಲ್ಲಿ ಬಂಧಿಸಿದ್ದ ಎಲ್ಲರನ್ನು. ಇದರಿಂದಾಗಿ ಅದರಲ್ಲಿ 146 ಜನದಲ್ಲಿ 123 ಜನರು ಉಸಿರುಗಟ್ಟುವಿಕೆಯಿಂದ, ಸಫೋಕೇಶನ್ ಇಂದ ಸಾವನ್ನಪ್ತಾರೆ ಅಂತ ಹೇಳಲಾಗ್ತದೆ. ಇದು ನಿಜ ಅಂತ ಹೇಳಕ್ಕಾಗಲ್ಲ, ಸುಳ್ಳು ಅಂತ ಹೇಳಕ್ಕಾಗಲ್ಲ. ಸುಳ್ಳು ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಓವೆಲ್ ಮೆನ್ಷನ್ ಮಾಡಿದ್ದಾನೆ. ಸರ್ ನಿಜ ಅಂತ ಯಾಕೆ ಹೇಳಕ್ಕಾಗಲ್ಲ? ಜಾಸ್ತಿ ಕಡೆ ಇದ್ರ ಬಗ್ಗೆ ಮೆನ್ಷನ್ ಇಲ್ವೇ ಇಲ್ಲ. ಹೌಎವರ್ ಇದು ನಂಬಲ್ಲ, ಹೇಳಲಾಗ್ತದೆ. ಹೌಎವರ್ ಹಿಸ್ಟೋರಿಯನ್ಸ್ ಐದರ್ ಡು ನಾಟ್ ಬಿಲೀವ್ ದಿಸ್ ಸ್ಟೋರಿ ಆರ್ ಸೇ ದಟ್ ದ ನಂಬರ್. ನೋಡ್ರಿ, ಇತಿಹಾಸಕಾರರು ಈ ಕಥೆಯನ್ನು ನಂಬೋದಿಲ್ಲ, ಹಲವಾರು ಇತಿಹಾಸಕಾರರು ನಂಬೋದೇ ಇಲ್ಲ. ಆದ್ರೆ ಕೆಲವು ಇತಿಹಾಸಕಾರರು ನಂಬಿಟ್ಟು ಹೇಳ್ತಾರೆ ಈ 123 ಜನ ಸತ್ತೋದ್ರು ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಇರಬಹುದು ಅಂತ ಕೆಲವರು ನಂಬ್ತಾರೆ. ಬಟ್ ವಾಟ್ ಇಟ್ ಮೇ ಬಿ, ಓವೆಲ್ ಇದನ್ನ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ, ಕಪ್ಪು ಕೋಣೆ ದುರಂತವನ್ನ ಮೆನ್ಷನ್ ಮಾಡಿದ್ದಾನೆ. ಎಕ್ಸಾಮ್ಸ್ ಇಷ್ಟೇ ಕೇಳ್ತಾರೆ. ಕಪ್ಪು ಕೋಣೆ ದುರಂತ ಯಾವ ನಡೆದಿದೆ ಅಂತ ಕೇಳಿದಾಗ ಜೂನ್ 20, 1756. ಕಪ್ಪು ಕೋಣೆ ದುರಂತದ ಸೃಷ್ಟಿಕರ್ತ ದಂತದ ಸೃಷ್ಟಿಕರ್ತ ಯಾರಂತ ಕೇಳಿದಾಗ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರಪ್ಪ ಅಂತ ನಡೆಸಿ ಕೇಳಿದಾಗ ಓವೆಲ್ ಅಥವಾ ಹಾಲ್ವೆಲ್. 146 ಜನರನ್ನ ಬಂಧಿಸಿಡಲಾಗಿತ್ತು ಚಿಕ್ಕ ಕೋಣೆಯಲ್ಲಿ. ಅದರಲ್ಲಿ 123 ಜನರು ಸಫೋಕೇಶನ್ ಇಂದ, ಅವರು ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತದೆ. ಇದನ್ನ ಹಲವಾರು ಇತಿಹಾಸಕಾರರು ನಂಬೋದಿಲ್ಲ, ಕೆಲವರು ನಂಬುದ್ರು ಕೂಡ ಈ ಸಾವಿನ ಸಂಖ್ಯೆ ಕಡಿಮೆ ಇದೆ ಅಂತ ನಂಬ್ತಾರೆ. ಈ ಓವೆಲ್ ಹೇಳಿದ್ದನ್ನ ಅತಿ ಹೆಚ್ಚಾಗಿ ಯಾರು ನಂಬಕ್ ಹೋಗೋದಿಲ್ಲ. ಬಟ್ ಆದ್ರೂ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ, ಕಪ್ಪು ಕೋಣೆ ದುರಂತ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ. ಅವಾಗ ನಿಮಗೆ ಈ ಚಾಪ್ಟರ್ನ ಫುಲ್ ಕೇಳಿದ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಅರ್ಥ ಆಗುತ್ತೆ ನಿಮಗೆ. ಇದು ಬ್ಲ್ಯಾಕ್ ಹೋಲ್ ಟ್ರಾಜಿಡಿ. ಈ ರೀತಿಯಾಗಿ ಸಫೋಕೇಶನ್ ಇಂದ ಅವರು ಅತಿ ಕಡಿಮೆ ಕೋಣೆಯಲ್ಲಿ, ಚಿಕ್ಕ ಕೋಣೆಯಲ್ಲಿ ಅತಿ ಹೆಚ್ಚು ಜನರನ್ನು ತುಂಬಿದಾಗ ಏನಾಗುತ್ತೆ ಅಂದ್ರೆ ಉಸಿರಾಡಕ್ಕೆ ಆಗಲ್ಲ, ಅಲ್ಲೇ ಸತ್ತೋಗ್ಬಿಡ್ತಾರೆ, ಹಲವಾರು ಜನ ಸತ್ತೋಗ್ಬಿಟ್ಟು. ಅದು ಇಲ್ಲೇ ಆಗಿದೆ ಅಷ್ಟೇ. ಇದೆಲ್ಲ ಆಯ್ತು, ಎಲ್ಲರೂ ಫುಲ್ ಟ್ಯಾಲೆಂಟ್ಗಳಲ್ಲಿ ಹೋಗಿ ಆಶ್ರಯವನ್ನು ಪಡೆದ್ರು. ಇನ್ನು ಓವೆಲ್ ಪ್ರಕಾರ ಈ ಒಂದು ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಕೂಡ ಆಗೋಯ್ತು. ಡಿಸೆಂಬರ್ 1756 ಬ್ರಿಟಿಷರು ರಾಬರ್ಟ್ ಕ್ಲೈವ್ ಅನ್ನ ಏನು ರೆಸ್ಕ್ಯೂ ಆಪರೇಷನ್ ಮಾಡಬೇಕಾಗಿತ್ತು. ಬಿಕಾಸ್ ಫೋರ್ಟ್ ವಿಲಿಯಂ ಕೋಟೆಯಿಂದ ಓಡಿಸಲಾಗಿದೆ, ಅವರೆಲ್ಲರೂ ಕೂಡ ಹೋಗ್ಬಿಟ್ಟು ಕೆಲವರು ಫುಲ್ಟಾ ಐಲ್ಯಾಂಡ್ಗಳಲ್ಲಿ ತಂಗಿದ್ದಾರೆ, ಅಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ.
ಬಂಗಾಳದ ನವಾಬ ಅವರೆಲ್ಲರನ್ನೂ ಕೂಡ ಓಡಿಸಿದ್ದಾನೆ. ಆ ಒಂದು ರೆಸ್ಕ್ಯೂ ಆಪರೇಷನ್ಗೆ, ಬಂಗಾಳದಲ್ಲಿ ರಕ್ಷಣಾ ಕಾರ್ಯಾಚರಣೆಗೋಸ್ಕರ ಬ್ರಿಟಿಷರು ರಾಬರ್ಟ್ ಕ್ಲೈವ್ ಅವರನ್ನ ನೇಮಕ ಮಾಡ್ತಾರೆ ಡಿಸೆಂಬರ್ 1756ರಲ್ಲಿ. ನೇಮಕ ಮಾಡಿದಾಗ ರಾಬರ್ಟ್ ಕ್ಲೈವ್ ಎಲ್ಲರನ್ನೂ ಕೂಡ ರೆಸ್ಕ್ಯೂ ಮಾಡ್ತಾನೆ, ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ಬಿಟ್ಟು ಒಂದು ಪ್ಲಾನಿಂಗ್ ಅನ್ನ ಹಾಕಂತಾನೆ. ಯೋಚನೆ ಮಾಡ್ತಾನೆ ರಾಬರ್ಟ್ ಕ್ಲೈವ್, ಕೋಪಗೊಳ್ಳೋದಿಲ್ಲ, ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡ್ತಾನೆ? ರಾಬರ್ಟ್ ಕ್ಲೈವ್ ಆಲೋಚನೆ ಬಹಳ ಮುಂದೆ ಇತ್ತು, ಬಹಳ ಕ್ರಿಮಿನಲ್ ಐಡಿಯಾಗಳೊಂದು. ಅವನೇನು ಯೋಚನೆ ಮಾಡ್ತಾನೆ, ನಾವೇನಾದ್ರೂ ಯುದ್ಧಗಳಂತ ಮಾಡಕ್ ಹೋದ್ರೆ ಅವ್ರಿಗೆ ನಾವು ಸಮನೇ ಇಲ್ಲ. ಸಿರಾಜುದ್ದೌಲನ ಆರ್ಮಿಗೂ ನಮಗೂ ಈಕ್ವಾಲಿಟಿ ಇಲ್ವೇ ಇಲ್ಲ. ಬಿಕಾಸ್ ಅಷ್ಟು ದೊಡ್ಡ ಸೈನ್ಯ ಅವ್ರದ್ದು, ಸಿರಾಜುದ್ದೌಲನ ಸೈನ್ಯ ದೊಡ್ಡ ಸೈನ್ಯ. ಅದಕ್ಕೆ ನಾವೇನ್ ಮಾಡ್ಬೋದು, ಭಾರತೀಯರನ್ನೇ ಇಟ್ಕೊಂಡು ಅವರನ್ನೇ ಹಾಕಿಕೊಟ್ಟು ಅವರಿಗೆ ಅಧಿಕಾರದ ಆಸೆಗಳನ್ನ ತೋರಿಸ್ಬಿಟ್ಟು ಏನಾದ್ರು ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಕುತಂತ್ರಿ ಬುದ್ಧಿಯನ್ನ ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡ್ತಾನೆ ಅಂತಂದ್ರೆ, ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ಫೆಬ್ರವರಿ 1957ರಲ್ಲಿ ಸಿರಾಜುದ್ದೌಲಾ ಹತ್ರ ಹೋಗ್ತಾನೆ. ನೀವು ಹೇಳಿರುವಂತಹ ಕಂಡೀಷನ್ ಏನಿದೆ, ಡಿಪೋರ್ಟಿಫಿಕೇಶನ್ಗೆ ಒಪ್ಕೊಳ್ತೀವಿ, ನೀವು ಹೇಳಿದಾಗ ನಾವು ಕೇಳ್ತೀವಿ, ಆದ್ರಿಂದ ನಮಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಅಲಿನಗರ್ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಎಕ್ಸಾಮ್ಸ್ ಅಲ್ಲಿ ಕೇಳಿ ನೋಡ್ರಿ, SSC ಕೇಳಿದ್ದಾರೆ. ಅಲಿನಗರ್ ಒಪ್ಪಂದ, ಟ್ರೀಟಿ ಆಫ್ ಅಲಿನಗರ್ ಯಾರ್ಯಾರ ಮಧ್ಯೆ ಆಯಿತು? ಬ್ರಿಟಿಷರು ಮತ್ತು ಸಿರಾಜುದ್ದೌಲನ ಮಧ್ಯೆ ಆಗಿರುವಂತಹದ್ದು. ಯಾಕೆ ಒಪ್ಪಂದ ಮಾಡ್ಕೊಳ್ತಾನೆ? ಬಿಕಾಸ್ ಬ್ರಿಟಿಷರನ್ನ ಓಡಿಸಲಾಗಿತ್ತು. ಅವರನ್ನ ಮತ್ತೆ ತರಲಿಕ್ಕೆ ತನ್ನ ಸಿರಾಜುದ್ದೌಲನ ಕಂಡೀಷನ್ಗಳಿಗೆ ಒಪ್ಕೊಳ್ಳಿಕ್ಕೋಸ್ಕರ ಈ ಒಂದು ಅಲಿನಗರ್ ಒಪ್ಪಂದ ಆಗುತ್ತೆ. ಸರಿ, ರಾಬರ್ಟ್ ಕ್ಲೈವ್ ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಕೊಂಡು ಸಿರಾಜುದ್ದೌಲಾ ಹತ್ರ ಹೋಗ್ಬಿಟ್ಟು ಒಪ್ಪಂದ ಮಾಡ್ಕೊಡ್ತಿರ್ಲಿಲ್ಲ. ಏನೋ ಅದರಿಂದ ಒಂದೊಂದು ಷಡ್ಯಂತ್ರ ಇತ್ತು. ಅವಾಗಲೇ ಅರ್ಥ ಮಾಡ್ಕೋಬೋದಿತ್ತು ಸಿರಾಜುದ್ದೌಲಾ, ರಾಬರ್ಟ್ ಕ್ಲೈವ್ ಬಂದ್ಬಿಟ್ಟು ನನ್ನ ಹತ್ರ ಒಪ್ಪಂದ ಮಾಡ್ಕೊಳ್ತಾ ಇದ್ದಾನೆ, ಇದರ ಹಿಂದೆ ಏನೋ ಕುತಂತ್ರ ಇರ್ಬೋದು ಅಂತೇಳಿ ಅರ್ಥ ಮಾಡ್ಕೊಳ್ಬೋದಿತ್ತು. ಬಟ್ ಅನುಭವ ಕಡಿಮೆ ಇತ್ತು. ಸಿರಾಜುದ್ದೌಲಾಗೆ ಅನುಭವ ಕಡಿಮೆ ಇತ್ತು. ಪರಾಕ್ರಮಿ ಹೌದು, ಒಪ್ಕೊಳ್ತೀನಿ, ಅನುಭವ ಕಡಿಮೆ ಇತ್ತು, ಶಾರ್ಟ್ ಟೆಂಪರ್. ಅಲಿನಗರ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡಿದಂಗೆ ಅಲಿನಗರ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈಗ ಬ್ರಿಟಿಷರಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ನಾರ್ಮಲ್ ಆಗಿ ಅನುಮತಿನ ಕೊಡ್ತಾನೆ. ಅದರ ಮಧ್ಯೆ ರಾಬರ್ಟ್ ಕ್ಲೈವ್ ಮುಂದೆ ಹೋಗ್ತಾ 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 ಕುತಂತ್ರಿ ಬುದ್ಧಿಯಿಂದ ಹಲವಾರು ಪ್ಲಾನಿಂಗ್ ಗಳನ್ನ ಮಾಡ್ತಾ ಹೋದ. ಏನ್ ಪ್ಲಾನಿಂಗ್ ಮಾಡ್ತಾ ಹೋದ? ರಾಬರ್ಟ್ ಕ್ಲೈವ್ ಏನ್ ಮಾಡ್ದ, ಬಂಗಾಳದ ನವಾಬನ ವಿರುದ್ಧವಾಗಿ ಕೆಲವರನ್ನ ತನ್ನ ಕಡೆಗೆ ತಿರುಗಿಸ್ಕೊಂಡ. ಬಂಗಾಳದ ನವಾಬ ಸಿರಾಜುದ್ದೌಲನ ಕಂಡ್ರೆ ಕೆಲವರಿಗೆ ಆಗ್ತಿರ್ಲಿಲ್ಲ, ಅವರನ್ನು ತನ್ನ ಕಡೆ ಎಳ್ಕೊಂಡ. ಯಾರಿಗೆ ಆಗ್ತಿರ್ಲಿಲ್ಲ? ಅಲಿವರ್ದಿ ಖಾನನ ಡಾಟರ್ಸ್ಗಳೇನಿದ್ರು, ಹೆಣ್ಣು ಮಕ್ಕಳಿದ್ರು, ಅವ್ರಿಗೂ ಸ್ವಲ್ಪ ಸಿರಾಜುದ್ದೌಲನ ಮೇಲೆ ಕೋಪ ಇತ್ತು, ಅವರನ್ನ ತನ್ನ ತಕ್ಕಿಗೆ ಹಾಕೊಂಡ. ಮತ್ತೆ ಬಹುಮುಖ್ಯವಾಗಿ ಮೀರ್ ಜಾಫರ್ ಅಂತೇಳಿ ಬಂಗಾಳ ಸೇನೆಯ ಮುಖ್ಯ ಕಮಾಂಡರ್ ಅವನನ್ನ ಅಧಿಕಾರದ ಆಸೆಯನ್ನ ತೋರಿಸಿ, ನೀನ್ ಯಾಕೆ ಅವನ ಕೆಳಗಡೆ ವರ್ಕ್ ಮಾಡಬೇಕು, ನೀನೇ ನವಾಬನಾದ್ರೆ ಹೆಂಗಿರುತ್ತೆ, ನೀನೇ ಬಂಗಾಳದ ನವಾಬನಾದ್ರೆ ಹೆಂಗಿರುತ್ತೆ, ಆ ಆಸೆ ಈ ಆಸೆ ಎಲ್ಲವನ್ನೂ ತೋರಿಸ್ಬಿಟ್ಟು ಮೀರ್ ಜಾಫರ್ ಬಂಗಾಳದ ಮುಖ್ಯ ಆರ್ಮಿಯ ಕಮಾಂಡರ್ ಅನ್ನೇ ಸಿರಾಜುದ್ದೌಲನ ವಿರುದ್ಧವಾಗಿ ಕೆಲಸ ಮಾಡುವಂತೆ ಹೇಳ್ಕೊಂಡ್ಬಿಟ್ಟ. ಆಸೆ ತೋರಿಸಿ, ಅಧಿಕಾರದ ಆಸೆನ ತೋರಿಸ್ಬಿಟ್ಟು. ನೋಡ್ರಿ, ಬ್ರಿಟನ್ನಿಂದ ಬಂದು ಬ್ರಿಟಿಷರು ಭಾರತೀಯರ ಮೇಲೆ ಎತ್ತು ಕಟ್ಬಿಟ್ಟು ಅವರು ಲಾಭವನ್ನು ಪಡ್ಕೊಳ್ತಾ ಹೋದ್ರು. ಅದಕ್ಕೆ ಈ ಅಧಿಕಾರದ ಆಸೆಗೋಸ್ಕರ ಇಂಥ ಮೀರ್ ಲೋಫರ್ ಅಂತವ್ರು, ಮೀರ್ ಜಾಫರ್ ಅಲ್ಲ, ಮೀರ್ ಲೋಫರ್, ಇಂತಹ ಲೋಫರ್ಗಳು ಅಧಿಕಾರದ ಆಸೆಗೆ ಬಿದ್ದು ತನ್ನ ರಾಜರನ್ನೇ, ತನಗೆ ಅನ್ನ ಹಾಕಿದಂತಹ ರಾಜರುಗಳ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡಿ, ಅಧಿಕಾರದ ಆಸೆಗೋಸ್ಕರ ಮಾಡಿ, ಮುಂದೆ ಸರಿಸುಮಾರು 200 ವರ್ಷಗಳ ಕಾಲ ಭಾರತವನ್ನ ಬ್ರಿಟಿಷರ ಕೈಗೆ ಕೊಟ್ಟು ತನ್ನ ಎಲ್ಲ ಆಸ್ತಿಗಳನ್ನ ಅವರಿಗೆ ದೋಚಿಕೊಳ್ಳುವಂತೆ ನಾವು ಇವತ್ತು ಬಿಟ್ಟಂಗಾಯ್ತು. ಇಂಥರಿಂದ ಇಂತಹ ಕೆಲವು ಲೋಫರ್ಗಳಿಂದ ಆಗಿರುವಂತಹದ್ದು ಮೀರ್ ಜಾಫರ್.
ಮೀರ್ ಜಾಫರ್ ಬಂಗಾಳದ ಮುಖ್ಯ ಕಮಾಂಡರು ಇವನನ್ನ ತನ್ನ ಕಡೆಗೆ ಎಳ್ಕೊಂಡ. ಮತ್ತೆ ಇನ್ನೊಬ್ರು ರಾಯ್ ದುರ್ಲಭ್ ಅಂತೇಳಿ, ಇವರು ಬುರ್ದುವಾನ್ನ ಜಮೀನ್ದಾರ್. ರಾಯ್ ದುರ್ಲಭ್ಗೆ ಮುಸ್ಲಿಂ ರಾಜರುಗಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅದನ್ನ ಗಮನಿಸಿದಂತಹ ರಾಬರ್ಟ್ ಕ್ಲೈವ್ ರಾಯ್ ದುರ್ಲಭ್ನ ತನ್ನ ಕಡೆಗೆ ಎಳ್ಕೊಂಡ. ಬಾ ಇನ್ನೊಬ್ಬ ಜಗತ್ ಸೇಠ್ ಅಂತೇಳಿ ಶ್ರೀಮಂತ ಬ್ಯಾಂಕರು, ಅವನನ್ನು ಕೂಡ ತನ್ನ ಕಡೆಗೆ ಎಳ್ಕೊಂಡ. ಇನ್ನೊಬ್ಬ ಓಮಿಚಂದ್ ಅಂತೇಳಿ ಒಬ್ಬ ಗ್ರೇಟ್ ಮನಿ ಲೆಂಡರ್, ದೊಡ್ಡ ಶ್ರೀಮಂತ, ಅವನಿಗೂ ಕೂಡ ತನ್ನ ಕಡೆಗೆ ಎಳ್ಕೊಂಡ. ಈ ರೀತಿಯಾಗಿ ಸಿರಾಜುದ್ದೌಲನ ವಿರುದ್ಧವಾಗಿ ಹಲವಾರು ಜನರ ಒಂದು ಒಕ್ಕೂಟವನ್ನು ಸೇರಿಸ್ಕೊಂಡ, ತನ್ನ ಕಡೆಗೆ ಎಳ್ಕೊಂಡ. ನೋಡ್ರಿ ಎಂತಹ ಪ್ಲಾನಿಂಗ್, ಎಂತಹ ಪ್ಲಾನಿಂಗ್ ಅನ್ನ ಮಾಡ್ದ. ಹೋಗಿ ಹೊಲಿನಗರ ಒಪ್ಪಂದವನ್ನು ಮಾಡಿಕೊಂಡು ಅದರ ನಂತರವಾಗಿ ಬಂಗಾಳದಲ್ಲಿ ಎದ್ದುಕೊಂಡು ಒಂದು ತಂಡವನ್ನು ರಚಿಸ್ಬಿಟ್ಟ. ಸಿರಾಜುದ್ದೌಲನ ಸೋಲಿಸ್ಲಿಕ್ಕೆ, ಅವನ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ಲಿಕ್ಕೆ ಒಂದು ತಂಡವನ್ನೇ ಮಾಡ್ಬಿಟ್ಟ. ಅಧಿಕಾರದ ಆಸೆಗಳನ್ನು ತೋರಿಸ್ಬಿಟ್ಟು, ಎಲ್ಲರಿಗೂ ಕೂಡ ಅಧಿಕಾರದ ಆಸೆಗಳನ್ನು ತೋರಿಸ್ಬಿಟ್ಟು ಒಂದು ತಂಡವನ್ನೇ ಒಂದು ಲಾಬಿ ಮಾಡುವಂತಹ ಒಂದು ತಂಡವನ್ನು ರಚನೆ ಮಾಡ್ಬಿಟ್ಟ. ಆಗ ಈಗ ಸ್ಟಾರ್ಟ್ ಮಾಡ್ಕೊಂಡ್ರು, ಎಲ್ಲ ಪ್ಲಾನಿಂಗ್ ಆಯ್ತು. ಮೀರ್ ಜಾಫರ್ನ ಬುಕ್ ಮಾಡ್ಕೊಂಡ್ಬಿಟ್ಟ. ನೋಡು, ಇಡೀ ಬಂಗಾಳ ಸೈನ್ಯವೇ ನಿನ್ ಕಂಟ್ರೋಲ್ ಆಗಿರುತ್ತೆ. ನೀನು ಹೇಳ್ದಂಗೆ ಬಂಗಾಳ ಇಡೀ ಸೈನ್ಯವೇ ನೀನು ಹೇಳ್ದಂಗೆ ಕೇಳುತ್ತೆ. ನೀನು ಅವ್ರನ್ನ ಮಿಸ್ಗೈಡ್ ಮಾಡ್ಬಿಡು. ಆಟೋಮೆಟಿಕ್ ಸಿರಾಜುದ್ದೌಲನ ಕೊಲೆ ಮಾಡ್ಬಿಟ್ರೆ ನೀನೇ ನೆಕ್ಸ್ಟ್ ಬಂಗಾಳದ ನವಾಬನ ಆಗ್ಬಿಡ್ತೀಯಾ, ನಿಂದೆ ಎಲ್ಲ, ನೀನ್ ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬಿಟ್ಟು ಮೀರ್ ಜಾಫರ್ಗೆ ಇದರ ಆಫರ್ ಅನ್ನ ಕೊಟ್ಬಿಟ್ಟು ಅವನು ಫುಲ್ಲು ತೇಲಾಡ್ಬಿಟ್ಟ. ನಾನು ನವಾಬನ ಆಗ್ತೀನಿ ಅಂತೇಳಿ. ಬಿಕಾಸ್ ಇಂಥ ಶ್ರೀಮಂತ ರಾಜ್ಯದ ನವಾಬನ ಆಗೋದು ಎಲ್ಲರಿಗೂ ಕನಸು ಕೂಡ ಇತ್ತು. ಈಗ ಎಲ್ಲ ಒಂದು ಗುಂಪನ್ನ ಮಾಡ್ಕೊಂಡು ಪ್ಲಾನಿಂಗ್ ಅನ್ನ ಮಾಡಿದ್ರು. ಈಗ ಬ್ರಿಟಿಷರು ಕ್ಯಾಚ್ ತೆಗಿಬೇಕಲ್ವಾ. ಈಗ ಬ್ರಿಟಿಷರು ಏನ್ಬಿಟ್ರು, ಮತ್ತೊಮ್ಮೆ ಕೋಟೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲಿನಗರ್ ಒಪ್ಪಂದದ ಪ್ರಕಾರ ಡಿಪೊಟೆಕ್ಷನ್ ಮಾಡಲಾಗಿತ್ತು. ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ರು, ಕೋಟೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಿಕಾಸ್ ಅವ್ರ ಸಪೋರ್ಟ್ ಇತ್ತು. ಯಾವಾಗ ಕೋಟೆನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೋ ಆಗ ಸಿರಾಜುದ್ದೌಲಾಗೆ ತುಂಬಾನೇ ಕೋಪ ಬಂತು. ಆಲ್ರೆಡಿ ಒಂದ್ಸಲಿ ಕಳಿಸಿದೀನಿ ಇವ್ರನ್ನ, ಮತ್ತೆ ಬಂದು ಅಲಿನಗರ ಒಪ್ಪಂದ ಮಾಡ್ಕೊಂಡು ನಾವು ಮತ್ತೆ ಕೋಟೆ ಕಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಕೋಟೆ ಕಟ್ಕೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದು ಏನು ಯೋಚನೆ ಮಾಡ್ದಂಗೆ ಅವರ ಮೇಲೆ ಸೈನ್ಯವನ್ನ ನುಗ್ಗಿಸುವ ಒಂದು ತಂತ್ರವನ್ನ ಮಾಡ್ದ. ಯಾರು? ಸಿರಾಜುದ್ದೌಲಾ. ಕೋಪ ಬಂತು. ಆಗ ಒಂದು ಕಡೆ ಮೀರ್ ಜಾಫರ್ನ ಬಂಗಾಳ ಸೈನ್ಯ, ಬಿಕಾಸ್ ಸಿರಾಜುದ್ದೌಲಾ ಅಂತಂದಾಗ ಅವನ ಸೈನ್ಯ, ಅದಕ್ಕೆ ಹೆಡ್ ಯಾರು? ಮೀರ್ ಜಾಫರ್. ಒಂದು ಕಡೆ ಮೀರ್ ಜಾಫರ್ ಸೈನ್ಯ, ಇನ್ನೊಂದು ಕಡೆ ರಾಬರ್ಟ್ ಕ್ಲೈವ್ನ ನೇತೃತ್ವದ ಕಂಪನಿ 1757 ಜೂನ್ 23 ಪ್ಲಾಸಿ ಯುದ್ಧ ಭೂಮಿಯಲ್ಲಿ ಇಬ್ರು ಕೂಡ ಮೀಟ್ ಆಗ್ತಾರೆ. ವೆಸ್ಟ್ ಬೆಂಗಾಳಲ್ಲಿ. ಸರಿ ಎಲ್ಲಿದೆ ಪ್ಲಾಸಿ? ನೋಡ್ರಿ, ಈ ಪ್ಲಾಸಿ ಅನ್ನುವಂತಹದ್ದು ಭಾಗೀರಥಿ ನದಿಯ ದಂಡೆಯ ಮೇಲಿದೆ. ಯಾವಾಗ ಎರಡು ಸೈನ್ಯವು ಮೀಟ್ ಆಗುತ್ತೆ, ಮೀರ್ ಜಾಫರ್ ಆಲ್ರೆಡಿ ಬುಕ್ ಆಗಿರ್ತಾನೆ. ಸೈನ್ಯವನ್ನ ದೊಡ್ಡ ಸೈನ್ಯ ಇರುತ್ತೆ, ಆ ಸೈನ್ಯವನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ರಾಬರ್ಟ್ ಕ್ಲೈವ್ಗೆ ಇಲ್ಲಿ ಗೆಲುವಾಗ್ತಾ ಹೋಗುತ್ತೆ. ಅಧಿಕಾರದ ಆಸೆಗೋಸ್ಕರ ಮೀರ್ ಜಾಫರ್ ತನ್ನ ನವಾಬನಿಗೆ ಮೋಸ ಮಾಡುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ನೋಡಿ, ಸಿರಾಜುದ್ದೌಲನ ಕೊಂದಿದ್ಯಾರು ಗೊತ್ತಾ? ಯುದ್ಧ ಭೂಮಿಯಲ್ಲಿ ಮೀರ್ ಜಾಫರ್ನ ಮಗ ಮಿರಾನ್. ಮೀರ್ ಜಾಫರ್ನ ಮಗ ಮಿರಾನ್ ಅನ್ನೋನು ಸಿರಾಜುದ್ದೌಲನನ್ನ ಬ್ಯಾಟಲ್ ಫೀಲ್ಡ್ ಅಲ್ಲಿ, ಯುದ್ಧ ಭೂಮಿಯಲ್ಲಿ ಕೊಲ್ತಾನೆ. ಇಲ್ಲಿಗೆ ಸಿರಾಜುದ್ದೌಲನ ಕೊಲೆ ಆಗುತ್ತೆ, ಮುಗೀತು ಇಲ್ಲಿಗೆ. ಇದು ಪ್ಲಾಸ್ಟಿಕ್ ಅದನ ಪಾಪ. ಸಿರಾಜುದ್ದೌಲ ಗೊತ್ತೇ ಇಲ್ಲ ಮೀರ್ ಜಾಫರ್ ಈ ತರ ಮೋಸ ಮಾಡಿದಾನೆ ಅಂತೇಳಿ. ಕಾನ್ಫಿಡೆನ್ಸ್ ಆಗಿದ್ದ. ಕರೆಕ್ಟಾಗಿ ಯುದ್ಧ ಮಾಡಿದ್ರೆ ಬ್ರಿಟಿಷರನ್ನ ಕೇಳಿದ್ರೆ ಅಷ್ಟು ಹೊಡೆದು ಓಡಿಸ್ಬಿಡ್ತು ಅವ್ರನ್ನ. ಅಷ್ಟು ಸ್ಟ್ರೆಂತ್ ಇತ್ತಿರುತ್ತೆ ಇವ್ರ ಆರ್ಮಿ ಹತ್ರ. ಆದರೆ ಮೀರ್ ಜಾಫರ್ನ ಕುತಂತ್ರದಿಂದ, ಅವನ ಆಸೆಯಿಂದ ಸಿರಾಜುದ್ದೌಲಾ ಮೋಸ ಹೋಗ್ಬಿಟ್ಟ. ಮೀರ್ ಜಾಫರ್ನ ಮಗಳಿಂದನೇ ಕೊಲೆಯಾದ. ನಂಬಿ ಶತ್ರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಬಗಲ್ ಮೇಹೆ ಅಂತ, ಇಲ್ಲೇ ಪಕ್ಕದಲ್ಲಿದ್ದಾರೆ, ಬಗಲಲ್ಲೇ ಇದ್ದಾರೆ ನಂಗೆ. ಇಲ್ಲೇ ಆಯ್ತು ನೋಡ್ರಿ.
ಅವ್ರು ಯಾರು ಬಂದು ಹೊಡಿಲಿಲ್ಲ, ಇವರೇ ಮೀರ್ ಜಾಫರ್ನ ಮಗ ಮಿರಾನ್ನೇ ಕೊಲೆ ಮಾಡ್ದ ಸಿರಾಜುದ್ದೌಲನಿಗೆ. ಅಷ್ಟು ನಂಬಿದ್ದ ಅವ್ರನ್ನೆಲ್ಲ ಸಿರಾಜುದ್ದೌಲ, ನಂಬಿಟ್ಟಿದ್ದೆ ಅವ್ರನ್ನೆಲ್ಲ. ಇವ್ರನ್ನೆಲ್ಲ ನಮ್ಮನ್ನೆಲ್ಲ ಉಳಿಸ್ತಾರೆ ಅಂದ್ಕೊಂಡಿದ್ದ. ಇವರೇ ಕೊಲೆ ಮಾಡಿದ್ರೆಲ್ಲ ಪ್ಲಾನ್ ಮಾಡ್ಕೊಂಡು. ನೋಡ್ರಿ ಯಾವ ರೀತಿಯಾಗಿ ಮೋಸ ಮಾಡಿದ್ರು. ಸಿರಾಜುದ್ದೌಲ ಹೇಳಿ ಅಲ್ಲ, ವಾಸ್ ಅ ಗ್ರೇಟ್ ವಾರಿಯರ್. ಅವನಿಗೆ ಶಾರ್ಟ್ ಟೆಂಪರ್ ಆಗಿರ್ಬೋದು, ಒಂದು ಅನುಭವ ಇಲ್ಲದೆ ಇರ್ಬೋದು, ಆದ್ರೆ ಪರಾಕ್ರಮಿ ಅವನು ಪರಾಕ್ರಮಿ. ಆದ್ರೂ ಎಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು, ಅಧಿಕಾರಕ್ಕೋಸ್ಕರ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಅವನಿಗೆ ಮೋಸವನ್ನ ಮಾಡಿಬಿಟ್ರು. ಪ್ಲಾಸಿ ಕದನದಲ್ಲಿ ಅವನು ಸೋಲನ್ನು ಅನುಭವಿಸ್ದ, ತನ್ನ ಪ್ರಾಣವನ್ನ ತ್ಯಾಗ ಮಾಡ್ದ, ತನ್ನವರೇ ತನ್ನ ಪ್ರಾಣವನ್ನ ತೆಗೆದು ಬಿಟ್ರು. ಪ್ಲಾಸಿ ಕದನದಲ್ಲಿ ಏನಾಯ್ತು ನೋಡ್ಕೊಂಡ್ಬಿಡೋಣ. 1757 ಜೂನ್ 23 ಆಗಿರುವಂತಹದ್ದು. ಬಂಗಾಳದ ಕಡೆ ಸಿರಾಜುದ್ದೌಲ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾನೆ. ಬ್ರಿಟಿಷರ ಕಡೆ ಮೋಸದಿಂದ ರಾಬರ್ಟ್ ಕ್ಲೈವ್, ಅಲಿವರ್ದಿ ಖಾನ್ ಡಾಟರ್ಸ್ಗಳು, ಮೀರ್ ಜಾಫರ್, ಬಹುಮುಖ್ಯವಾಗಿ ಮೀರ್ ಜಾಫರ್, ಬಂಗಾಳದ ಮುಖ್ಯ ಕಮಾಂಡರ್ ಮೀರ್ ಜಾಫರ್ ಇಲ್ಲಿ ಸಪೋರ್ಟ್ ಮಾಡ್ತಿರೋದನ್ನ ಕಾಣ್ತೀವಿ. ಮತ್ತು ರಾಯ್ ದುರ್ಲಭ್, ಜಗತ್ ಸೇಠು, ಓಮಿಚಂದ್ ಎಲ್ಲರೂ ಸೇರ್ಕೊಂಡು ಸಿರಾಜುದ್ದೌಲನನ್ನ ಮೋಸ ಮಾಡಿ ಕೊಲೆ ಮಾಡ್ತಾರೆ. ಬಹುಮುಖ್ಯವಾಗಿ ಇಲ್ಲಿ ಭಾಗೀರಥಿ ನದಿಯ ದಂಡೆಯ ಮೇಲೆ ಯುದ್ಧ ಆಗುತ್ತೆ. ಇದರಲ್ಲಿ ಸಿರಾಜುದ್ದೌಲ ಕೊಲೆ ಆಗ್ತಾನೆ ಮೀರ್ ಜಾಫರ್ನ ಮಗನಿಂದ, ಮಿರಾನ್ ಅನ್ನುವಂಥವರಿಂದ ಕೊಲೆ ಆಗ್ತಾನೆ ಯುದ್ಧ ಭೂಮಿಯಲ್ಲಿ. ಸಿರಾಜುದ್ದೌಲ ಇಲ್ಲಿ ವೀರಮರಣವನ್ನ ಹೊಂದ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ನೋಡ್ಕೊಂಬೋಣ ಏನೇನು ಯಾವ ತರ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ನೋಡ್ಕೊಳ್ಳೋಣ. ಫಸ್ಟ್ನೇ ಕ್ವಶನ್, ವೆನ್ ವಾಸ್ ದ ಬ್ಯಾಟಲ್ ಆಫ್ ಪ್ಲಾಸಿ ಫಾಟ್? ಪ್ಲಾಸಿ ಕದನ ಯಾವಾಗ ನಡೆದಿದ್ದು ಅಂತ ಕೇಳಿದಾಗ 1757ರಲ್ಲಿ. ಪ್ಲಾಸಿ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳ್ತಾರೆ. ಬಂಗಾಳದಲ್ಲಿ ಪ್ಲಾಸಿ ಇರುವಂತಹದ್ದು. ವೆಸ್ಟ್ ಬೆಂಗಾಳದಲ್ಲಿ ಪ್ಲಾಸಿ ಇರುವಂತಹದ್ದು. ಯಾವ ನದಿ ದಂಡೆಯ ಮೇಲೆ ಅಂತ ಕೇಳಿದಾಗ ಭಾಗೀರಥಿ ನದಿಯ ದಂಡೆಯ ಮೇಲೆ. ಬ್ಯಾಟಲ್ ಆಫ್ ಪ್ಲಾಸಿ ಕದನ ಯಾರ್ಯಾರ ಮಧ್ಯೆ ನಡೀತು? ಸಿರಾಜುದ್ದೌಲ ಮತ್ತು ರಾಬರ್ಟ್ ಕ್ಲೈವ್ ನಡೆದಿರುವಂತಹ ಕದನ. ಇನ್ನೊಂದು ಪ್ರಶ್ನೆ, ಹೂ ಬಿಟ್ರೇಡ್ ನವಾಬ್ ಸಿರಾಜುದ್ದೌಲ ಇನ್ ದ ಬ್ಯಾಟಲ್ ಆಫ್ ಪ್ಲಾಸಿ ಇನ್ 1757? ಈ ಕೆಳಗಿನ ಯಾರು ಸಿರಾಜುದ್ದೌಲನಿಗೆ ಮೋಸವನ್ನ ಮಾಡಿದ್ರು ಪ್ಲಾಸಿ ಕದನದಲ್ಲಿ ಅಂತ ಕೇಳಿದಾಗ ಮೀರ್ ಜಾಫರ್. ನಿಮಗೆ ಮೀರ್ ಜಾಫರ್ ನೆನ್ಪಿಟ್ಕೊಳ್ಳೋಕಾಗಂದ್ರೆ ಮೀರ್ ಲೋಫರ್ ನೆನ್ಪಿಟ್ಕೊಳ್ಳಿ. ನಮ್ಮ ದೇಶ ಬ್ರಿಟಿಷರ ಕೈಗೆ ಸೇರ್ಲಿಕ್ಕೆ ಮೊದಲನೇ ವ್ಯಕ್ತಿ ಯಾರಪ್ಪ ಕಾರಣ ಅಂದ್ರೆ ಇವನೇ, ಮೀರ್ ಜಾಫರ್. ಲೋಫರ್ ಕೆಲಸ ಮಾಡ್ಬಿಟ್ಟ. ಈ ಕದನದಲ್ಲಿ ಸಿರಾಜುದ್ದೌಲ ಗೆದ್ದಿದ್ರೆ ಭಾರತದ ಇತಿಹಾಸವೇ ಬೇರೆ ಆಗಿರ್ತಿತ್ತು. ಈ ಕದನದಲ್ಲಿ ಸಿರಾಜುದ್ದೌಲ ಗೆದ್ದಿದ್ರೆ ಭಾರತ ಇತಿಹಾಸ, ಭಾರತ ಹಣೆ ಬರವೇ ಬೇರೆ ಆಗಿರ್ತಿತ್ತು. ಭಾರತ ಇಷ್ಟು ಬಡತನಕ್ಕೆ ಜಾರಕ್ ಆಗ್ತಿರ್ಲಿಲ್ಲ, ಇಷ್ಟು ಬಡತನಕ್ಕೆ ಹೋಗ್ತಿರ್ಲಿಲ್ಲ ಭಾರತ. ಇವತ್ತೇನು ಬಡತನಲ್ಲಿ ನಾವು ಬೆಂದು ಬೇಗ್ತಾ ಇದೀವಿ, ಈ ಬಡತನ ಬಂದಿದ್ದು ಇವನಿಂದಲೇ. ಇವನೇ ಅದಕ್ಕೆ ಕಾರಣ. ಸ್ಟಾರ್ಟ್ ಮಾಡಿದ್ದು ಇವನೇ. ಇವನು ಸಪೋರ್ಟ್ ಮಾಡಿದಾಗ ಮುಂದೆ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಬ್ರಿಟಿಷರನ್ನ ಇಡೀ ಭಾರತವನ್ನೇ ಬ್ರಿಟಿಷರ ಕೈಗೆ ಕೊಟ್ಬಿಟ್ರು. ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗ್ಬಿಟ್ರು. ಈ ಒಂದು ವೀಕ್ನೆಸ್ ಅನ್ನ ಹಿಡ್ಕೊಂಡು ಬ್ರಿಟಿಷರು ಭಾರತದಲ್ಲಿ ಒಗ್ಗಟ್ಟಿರ್ಲಿಲ್ಲ. ಅಧಿಕಾರದ ಆಸೆಗೋಸ್ಕರ ಯಾರನ್ನ ಬೇಕಾದ್ರೂ ಕೊಲೆ ಮಾಡಕ್ ರೆಡಿ ಆಗ್ತಾರೆ, ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗ್ತಾರೆ. ಅಧಿಕಾರ ಬೇಕಷ್ಟೇ ಅವ್ರಿಗೆ. ಅವ್ರೊಬ್ರು ಚೆನ್ನಾಗಿರ್ಬೇಕು, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಷ್ಟೇ. ಇಡೀ ದೇಶ ಏನಾದ್ರೂ ಅವ್ರಿಗೇನಾಗ್ಬೇಕು. ಮೀರ್ ಜಾಫರ್ ಇಂದ ಅದನ್ನ ನಾವು ಕಾಣ್ತಾ ಹೋಗ್ತೀವಿ ನೋಡಿ. ಇಂತಹ ಕುತಂತ್ರ ಬುದ್ಧಿಗಳಿಂದಲೇ ನಮ್ಮ ದೇಶ ಹಾಳಾಗಿತ್ತು. ಇವತ್ತು ಈ ಬಡತನದಲ್ಲಿ ನಾವು ಬೇಕ್ತಿರೋದಕ್ಕೆ ಇದಕ್ಕೆ ಮುಖ್ಯ ಕಾರಣ ಇವರೇ, ಮೀರ್ ಜಾಫರ್. ಪ್ಲಾಸಿ ಕದನವು ಭಾರತದಲ್ಲಿ ಬ್ರಿಟಿಷ್ ವಿಸ್ತರಣೆಗೆ ಅಡಿಪಾಯವನ್ನು ಹಾಕ್ತು ಮತ್ತು ಹಲವಾರು ಮಹತ್ವದ ಕೂಡ ಆಯಿತು. ಈ ಒಂದು ಕದನ ಏನಾಯ್ತು? ಬ್ರಿಟಿಷರು ಒಬ್ಬಂಟಿಯಾಗಿದ್ರು. ಹಿಂದೆ ಫ್ರೆಂಚರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರು ವ್ಯಾಪಾರಕ್ಕೋಸ್ಕರ. ವ್ಯಾಪಾರದಲ್ಲಿ ಏಕಸ್ವಾಮ್ಯ ಸಾಧಿಸಕ್ಕೋಸ್ಕರ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ಯುದ್ಧಗಳಾಗ್ತಾ ಇತ್ತು. 3 ಆಂಗ್ಲೋ ಕಾರ್ನಾಟಿಕ್ ಯುದ್ಧಗಳು ಕೂಡ ಆದವು. ಬಹುಮುಖ್ಯವಾಗಿ ಅವ್ರ ಮಧ್ಯೆ ಆದವು. ಈಗ ಬ್ರಿಟಿಷರಿಗೆ ಹೊಸ ಮಿತ್ರಗಳು ಕಂಡು ಬಂದ್ರು. ಯಾರು ಬಂದ್ರು? ರಾಜನ ವಿರೋಧಿಗಳನ್ನ ಹಿಡಿಯುವಂತ ಟೆಕ್ನಿಕ್ ಇದು. ಈ ಟೆಕ್ನಿಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ಇದನ್ನ ಇಡೀ ಎಂಟೈರ್ ಭಾರತದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಒಬ್ಬ ರಾಜ ಇರ್ತಾನೆ, ರಾಜನಿಗೆ ಶತ್ರುಗಳು ಇರ್ಲೇಬೇಕಲ್ವಾ?
ಶತ್ರು ಎಲ್ಲಿರ್ತಾರೆ, ಅವ್ರ ಬಗಲಲ್ಲೇ ಇರ್ತಾರೆ, ಅವ್ರ ಪಕ್ಕದಲ್ಲೇ ಇರ್ತಾರೆ. ಅವ್ರ ಮಂತ್ರಿಗಳಾಗಿರ್ಬೋದು, ಅವರ ಕಮಾಂಡರ್ಗಳಾಗಿರ್ಬೋದು, ಅವರಿಗೆ ಅಧಿಕಾರಗಳ ಆಸೆಗಳನ್ನು ತೋರಿಸುವ ಮುಖಾಂತರವಾಗಿ ಅವರನ್ನು ತನ್ನ ಕಡೆಗೆ ಎಳ್ಕೊಳ್ಳುವಂಥದ್ದು. ಆ ಟೆಕ್ನಿಕ್ ಅನ್ನ ಮುಂದೆ ಫಾಲೋ ಮಾಡ್ತಾ ಹೋದ್ರು. ಭಾರತೀಯ ವೀಕ್ನೆಸ್ ಅನ್ನ ಹಿಡಿದ್ಬಿಟ್ರು. ಮತ್ತೆ ಇವ್ರೇನ್ ಮಾಡಿದ್ರು, ಯುದ್ಧಗಳಲ್ಲಿ ಸೋಲಿಸ್ಬಿಟ್ಟು ಸ್ಥಳೀಯ ಆಡಳಿತಗಾರನ ಸ್ಥಳದಲ್ಲಿ ಅವನಿಗೆ ಸಪೋರ್ಟ್ ಮಾಡುವಂತಹ, ಬ್ರಿಟಿಷರಿಗೆ ಸಪೋರ್ಟ್ ಮಾಡುವಂತಹ ರಾಜರನ್ನ ಆ ಪ್ಲೇಸ್ ಅಲ್ಲಿ ಇರಿಸಲಾಯಿತು. ಬ್ರಿಟಿಷರಿಂದ ಭಾರತೀಯರ ಶೋಷಣೆಯನ್ನ ಈಗ ಸ್ಟಾರ್ಟ್ ಮಾಡ್ಕೊಳ್ಳಲಾಯಿತು. ನೋಡ್ರಿ, ಬ್ರಿಟಿಷರಿಂದ ಭಾರತೀಯರ ಶೋಷಣೆಯನ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರು. ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಿಯನ್ಸ್ ಬೈ ಬ್ರಿಟಿಷ್ ವಾಸ್ ಸ್ಟಾರ್ಟೆಡ್ ಫ್ರಮ್ ದಿಸ್ ವಾರ್. ಈ ವಾರಿಂದ ಸ್ಟಾರ್ಟ್ ಆಯ್ತು. ಭಾರತದಲ್ಲಿ ಬ್ರಿಟಿಷರು ಭಾರತೀಯರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ, ಶೋಷಣೆಯನ್ನ ಮಾಡ್ಲಿಕ್ಕೆ, ತಮಗೆ ಬೇಕಾದ ರೀತಿಯಲ್ಲಿ ಭಾರತೀಯರನ್ನು ಯೂಸ್ ಮಾಡ್ಕೊಳ್ತಾ ಹೋದ್ರು ಇಲ್ಲಿಂದ. ಪ್ಲಾಸಿ ಕದನವನ್ನ ಮಧ್ಯಯುಗದ ಅಂತ್ಯ ಹಾಗೂ ಆಧುನಿಕ ಆರಂಭ ಸೂಚಕ ಎಂದ ವಿದ್ವಾಂಸ ಯಾರಪ್ಪ ಅಂತ ಕೇಳಿದಾಗ ಜೆ.ಎನ್. ಸರ್ಕಾರ ಅವರು ಬರ್ಕೊಂಡಿದೆ ಈ ಪದವನ್ನು. ಪ್ಲಾಸಿ ಕದನವನ್ನ ಮಧ್ಯಯುಗದ ಅಂತ್ಯ ಹಾಗೂ ಆಧುನಿಕ ಆರಂಭ ಸೂಚಕ ಎಂದಂತಹ ವಿದ್ವಾಂಸ ಯಾರಪ್ಪ ಅಂದ್ರೆ ದಟ್ ಇಸ್ ಜೆ.ಎನ್. ಸರ್ಕಾರ್. ಭಾರತೀಯರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ. ಒಂದು ಎಕ್ಸಾಂಪಲ್ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಬಂಗಾಳದಲ್ಲಿ ಪ್ಲಾಸಿ ಕದನದ ನಂತರ ವ್ಯಾಪಾರ ಮತ್ತು ವಾಣಿಜ್ಯ ಕೈಗಾರಿಕೆಗಳು ನಷ್ಟ ಹೊಂದಿದವು. ಅದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ನೀವು ಯೋಚನೆ ಮಾಡ್ಬೋದು, ಬಂಗಾಳದಲ್ಲಿ ಪ್ಲಾಸಿ ಕದನದ ನಂತರ ವ್ಯಾಪಾರ ಮತ್ತು ವಾಣಿಜ್ಯ ಕೈಗಾರಿಕೆಗಳು ನಷ್ಟ ಹೊಂದಿದ್ವು. ಕಾರಣ ಇರಬಹುದು, ಬ್ರಿಟಿಷರು ವ್ಯಾಪಾರ ಮಾಡ್ಲಿಕ್ಕೆ ಭಾರತಕ್ಕೆ ಬಂದಿದ್ರು. ಅವರ ಗೂಡ್ಸ್ಗಳಿಗೆ, ಅವರ ಸರಕುಗಳಿಗೆ ಭಾರತೀಯ ಸರಕುಗಳು ಕಾಂಪಿಟಿಷನ್ ಮಾಡಕ್ಕಾಗ್ದಲೆ ವೀಕ್ ಆಗ್ಬಿಟ್ಟು ನಷ್ಟ ಹೊಂದಿದ್ವು ಅಂತ ಅನ್ಕೊಂಡ್ರೆ ತಪ್ಪದು, ತಪ್ಪು. ಭಾರತದ ಗೂಡ್ಸ್ಗಳು ಯಾವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದ್ವು. ಯಾವ ಯುರೋಪಿನ ಗೂಡ್ಸ್ ಬಂದ್ರು ಕೂಡ ಅದಕ್ಕಿಂತ ಜಾಸ್ತಿನೇ ಕಾಂಪಿಟೇಷನ್ ಕೊಡ್ತಾ ಇದ್ವು. ಆದರೂ ಕೂಡ ನಷ್ಟ ಹೊಂದಲಿಕ್ಕೆ ಕಾರಣ ಏನ್ ಗೊತ್ತಾ? ಭಾರತೀಯ ಗೂಡ್ಸ್ಗಳನ್ನ, ಭಾರತೀಯ ಸರಕುಗಳನ್ನ ಹಿಂಸಾ ಮಾರ್ಗವಾಗಿ ಅಗ್ಗದ ಕಡಿಮೆ ದರಕ್ಕೆ ಕೊಳ್ತಾ ಇದ್ರು. ಕೊಡ್ಲೇಬೇಕು. ಯಾರೋ ಒಬ್ಬ ರೈತ ಬಂದು ಈ ವಸ್ತುವನ್ನ 50 ರೂಪಾಯಿಗೆ ಮಾರ್ತಿದ್ದ ಅನ್ಕೊಳ್ಳಿ, ಮೊದಲಿಗೆ ಒಳ್ಳೆ ಲಾಭ ಮಾಡ್ಕೊತಾ ಇದ್ದ. ಇವರು ಈಗ ಬಂಗಾಳವನ್ನ ಪ್ಲಾಸ್ಟಿಕ್ ಮುಖಾಂತರವಾಗಿ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ, ತಮಗೆ ಬೇಕಾದಂತಹ ನವಾಬನ್ನ ಇಟ್ಕೊಂಡಿದ್ದಾರೆ. ಆದ್ದರಿಂದ 50 ರೂಪಾಯಿಗೆ ಮಾರ್ತಾ ಇದ್ದ. ಇವ್ರು ಫಿಕ್ಸ್ ಮಾಡಿದ್ರು 10 ರೂಪಾಯಿ ಅಷ್ಟೇ ನಿಮ್ಗೆ ಕೊಡೋದು, ಯಾರು ತಗೊಳಂಗಿಲ್ಲ. ಬೇರೆ ತಗೊಳಕ್ ಬಂದ್ರು ಬಿಡೋದಿಲ್ಲ, 10 ರೂಪಾಯಿ ಕೊಡ್ಲೇಬೇಕು ನೀವು ಇದನ್ನ ಅಂತೇಳಿ ಅವನಿಗೆ ಹಿಂಸಾ ಮಾರ್ಗವಾಗಿ ಅವನಿಗೆ ಹೊಡೆದು ಬಡ್ದು 10 ರೂಪಾಯಿಗೆ ಕಿತ್ಕೊಂಡು ಇವ್ರು 70-80 ರೂಪಾಯಿಗೆ ಮಾರ್ಕೊಳ್ಳೋದು. ಈ ರೀತಿಯಾಗಿ ಹಿಂಸಾ ಮಾರ್ಗವಾಗಿ ವಸ್ತುಗಳನ್ನ ಅಗ್ಗದ ದರಕ್ಕೆ ಕೊಂಡು ಭಾರತದ ವ್ಯಾಪಾರ ಮತ್ತು ವಾಣಿಜ್ಯ ಕೈಗಾರಿಕೆಗಳಿಗೆ ಕಂಪ್ಲೀಟ್ ವರ್ತವನ್ನು ಮಾಡ್ಬಿಟ್ರು. ತನ್ನ ಅತಿಯಾಸೆ ದುರಾಸೆಗೋಸ್ಕರ, ತನ್ನ ಲಾಭಕ್ಕೋಸ್ಕರ ಭಾರತೀಯ ವ್ಯಾಪಾರ ಮತ್ತು ವಾಣಿಜ್ಯಗಳನ್ನ ಕಂಪ್ಲೀಟ್ಲಿ ನಾಶ ಮಾಡ್ಬಿಟ್ರು. ಅವ್ರಿಗೆ ಯಾವ ರೀತಿ, ಅವ್ರಿಗೆ ದುಡ್ಡು ಬೇಕು, ಅವರಿಗೆ ಮನಿ 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 ಮನಿ. ಆ ಮಟ್ಟದಲ್ಲಿ ಇಡೀ ಭಾರತವನ್ನೇ ನಾಶ ಮಾಡ್ಬಿಟ್ರು ಬ್ರಿಟಿಷರು. ಒಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ CDS ಅಲ್ಲಿ. ದ ವರ್ಕ್ ಸಿಯಾರ್ ಉಲ್ ಮುತಕರೀನ್ ಅನ್ನುವಂತ ಒಂದು ಪುಸ್ತಕ. ಇದು 1757ರ ಪ್ಲಾಸ್ಟಿಕ್ ಕದನಕ್ಕೆ ಸಂಬಂಧಪಟ್ಟಂತೆ ಇದು ಡಿಸ್ಕ್ರೈಬ್ ಕೂಡ ಮಾಡುತ್ತೆ. ಈ ಒಂದು ಪುಸ್ತಕದಲ್ಲಿ ಈ ಕದನ ಬಗ್ಗೆ ಕೂಡ ಉಲ್ಲೇಖ ಇದೆ. ಇದನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ, ಗುಲಾಮ್ ಹುಸೇನ್. ದ ಸಿಯಾರ್ ಉಲ್ ಮುತಕರೀನ್ ಅಂತೇಳಿ ಎ ಹಿಸ್ಟ್ರಿ ಆಫ್ ದಿ ಮನಮಿಡನ್ ಪವರ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಲಾಸ್ಟ್ ಸೆಂಚುರಿ ಅಂತ ಪುಸ್ತಕದ ನೇಮು. ಇದನ್ನ ಗುಲಾಮ್ ಹುಸೇನ್ ಅವರು ಬರೆದಿರುವಂತಹದ್ದು. ಇದು 1757ರ ಪ್ಲಾಸ್ಟಿಕ್ ಕದನಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರೈಬ್ ಕೂಡ ಮಾಡಿದೆ. ಅದರಿಂದ ಈ ಪುಸ್ತಕದ ಬಗ್ಗೆ ಯಾರು ಬರೆದಿರೋದು ಕೂಡ ಕೇಳಿದ್ದಾರೆ, ಎಕ್ಸಾಮ್ಸ್ ಅಲ್ಲಿ CDS ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದ್ರ ಬಗ್ಗೆ ಗೊತ್ತಿರಲಿ ನಿಮಗೆ ಈ ಪುಸ್ತಕದ ಬಗ್ಗೆ. ಈಗ ಮೋಸ ಮಾಡ್ಬಿಟ್ಟು ನಿಮಗೆ ನವಾಬರನ್ನಾಗಿ ಮಾಡ್ತೀನಿ ಅಂತೇಳಿ ಮೋಸ ಹೇಳ್ಬಿಟ್ಟು ಮೀರ್ ಜಾಫರ್ನ ತನ್ನ ಕಡೆಗೆ ಎಳ್ಕೊಂಡು ಸಿರಾಜುದ್ದೌಲನ್ನ ಕೊಲೆ ಮಾಡಿಸಿ ಬ್ರಿಟಿಷರು ಗೆದ್ದು ಬೀಗ್ತಾರೆ. ಪ್ರಾಮಿಸ್ ಮಾಡ್ದಂಗೆ ಮೀರ್ ಜಾಫರ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ.
ಅಧಿಕಾರ ಹೆಂಗಿರುತ್ತೆ ಎಬಿಲಿಟಿಯಲ್ಲಿ, ಅಧಿಕಾರ ಹೆಂಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ದುಡ್ಡಿನ ಆಸೆ, ಬರೀ ದುಡ್ಡು 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 ದುಡ್ಡು. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ನರಿ ಬುದ್ಧಿಯ ಕರ್ನಲ್ ಎಂದು ಹೆಸರಾದವನು ಯಾರು ಅಂತೇಳಿ. ನರಿ ಬುದ್ಧಿಯ ಕರ್ನಲ್ ಯಾರಪ್ಪ ಅಂದ್ರೆ ಮೀರ್ ಜಾಫರ್. ಮೀರ್ ಜಾಫರ್ ನರಿ ಬುದ್ಧಿಯ ಕರ್ನಲ್ ಯಾರಪ್ಪ ಅಂದ್ರೆ ಮೀರ್ ಲೋಫರ್ ಅಥವಾ ಮೀರ್ ಜಾಫರ್. ಮತ್ತೆ ಲೋಫರ್ ಅಂತ ಬರ್ಕೊಬಿಡ್ರಿ, ಅದು ನಾನು ನಿಮ್ಗೆ ಹೇಳ್ತಾ ಇರೋದು. ಮೀರ್ ಜಾಫರ್ ಅನ್ನೋ ಹೆಸರು. ಈಗ ಮೀರ್ ಜಾಫರ್ ನೆಕ್ಸ್ಟ್ ನವಾಬನ ಆಗ್ತಾನೆ. ಕಂಪನಿಗಳಿಗೆ 24 ಪರಗಣಗಳ ಜಮೀನ್ದಾರಿಕೆಯನ್ನು ಕೊಟ್ಬಿಡ್ತಾರೆ, ಜಮೀನ್ದಾರಿಕೆ ಸಿಕ್ತವ್ರಿಗೆ. ಈಗ ಅವ್ರಿಗೆ ಹೇಳ್ದಂಗೆ, ಬಿಕಾಸ್ ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆ. ಇಂತಹ ಶ್ರೀಮಂತ ರಾಜ್ಯವೇ ಅವನ ಕೈ ಸಿಕ್ಕಿದೆ. ದುಡ್ಡು ಬೆಕ್ಕದಷ್ಟಿದೆ, ಬಿಡ್ತಾರ, ಎಲ್ಲ ಇಸ್ಕೊತಾರೆ. ನೋಡ್ರಿ, ಮೀರ್ ಜಾಫರು ಅಧಿಕಾರಕ್ಕೆ ಬಂದ ಖುಷಿಗೋಸ್ಕರ ಕಂಪನಿಗೆ ಸಖತ್ ದುಡ್ಡನ್ನು ಕೊಟ್ಬಿಟ್ಟ, ಹ್ಯೂಜ್ ಮನಿಯನ್ನ. ಮೀರ್ ಜಾಫರ್ ಆಸ್ ಗೇವ್ ಹ್ಯೂಜ್ ಮನಿ ಟು ಕಂಪನಿ ಫ್ರೀಕ್ವೆಂಟ್ಲಿ. ಕೊಡ್ತಾನೆ ಬಂದಾಗೆಲ್ಲ ಅವ್ರಿಗೆ ಕೊಡ್ತಾನೆ ಬಂದ. ಕಂಪನಿಯವರು ಈಗ ಲಂಚ ಸ್ವೀಕರಿಸಕ್ಕೆ ಪ್ರಾರಂಭ ಮಾಡಿದ್ರು, ವ್ಯಾಪಾರ ಮಾಡೋದನ್ನ ಬಿಟ್ರು. ಅವರು ಈಗ ಬರೋದು ಇಲ್ಲಿಗೆ, ಇವನ ಹತ್ರ, ಮೀರ್ ಜಾಫರ್ ಹತ್ರ ಬರೋದು, ಕೈ ನಿಂತ್ಕೊಳ್ಳೋದು. ದುಡ್ಡಪ್ಪ, ಆಯ್ತು ತಗೋ 10 ಲಕ್ಷ. ನೆಕ್ಸ್ಟ್ ಸಲ ಮತ್ತೆ ನಾಳೆಗೆ ಬರ್ತಾರೆ, ನಾಳೆಗೆ ನಾನು ಅವನು ಬಂದಿದ್ದು ಬೇರೆ, ಇವತ್ತು ನಾನು ಬಂದಿದ್ದೀನಿ, ತಗೋ ನಿಂಗೆ 10 ಲಕ್ಷ. ಹಿಂಗ್ ಕೊಟ್ಟು ಸಾಕಾಗೋಯ್ತು. ಮೀರ್ ಜಾಫರ್ ಯಾವ ಮಟ್ಟಿಗೆ ಬೇಜಾರಾಯ್ತಪ್ಪ ಅಂತಂದ್ರೆ, ಅನೇಬಲ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ಕಂಪನಿ. ಕಂಪನಿ ಆಸೆಗಳನ್ನ ಪೂರೈಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು 10 ಲಕ್ಷ ಕೊಟ್ರೆ ಮತ್ತೆ ನಾಳೆಗೆ ಬರ್ತಾರ ಅವರು, ನಾಳೆ ಕೊಡ್ಲೇಬೇಕು, ನಾಳೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಕೋಪಗೊಂತಾರ. ಇವ್ರ ಅಧಿಕಾರಕ್ಕೆ ಬಂದಿರೋದೇ ಬ್ರಿಟಿಷರ ಒಂದು ಇದರಿಂದ. ಅವ್ರ ಕೈಗೊಂಬೆ ಮೀರ್ ಜಾಫರ್ ಡೈಲಿ ಬಂದು ದುಡ್ಡು ಕೇಳೋ ಮಟ್ಟಕ್ಕೆ ಆಯ್ತು. ಎಷ್ಟು ದುಡ್ಡು ಕೊಟ್ರು, ಅವ್ರನ್ನ ಒಪ್ಪಿಸ್ಲಿಕ್ಕೆ ಎಷ್ಟು ದುಡ್ಡು ಕೊಟ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಇನ್ನೂ ಬೇಕು 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 ಅಂತಾರೆ. ಅವ್ರಿಗೆ ಯಾವ ದುಡ್ಡು ಬೇಕು, ದೇ ನಾಕ್ ದ ಡೋರ್ ಆಫ್ ದ ನವಾಬ್. ಅವರು ನವಾಬನ ಮನೆಯ ಬಾಗ್ಲನ್ನು ತಟ್ಟದು. ದುಡ್ಡು ಕೊಟ್ಟು ನವಾಬನಿಗೆ ಬಹಳ ಬೇಸರ ಆಗೋಯ್ತು. ಬ್ರಿಟಿಷರು ಏನ್ ಮಾಡಿದ್ರು, ಮೀರ್ ಜಾಫರ್ ದುಡ್ಡು ಜಾಸ್ತಿ ಕೊಡ್ತಾ ಇಲ್ಲ ನಮಗೆ, ಆಲ್ಮೋಸ್ಟ್ ಎಲ್ಲ ದುಡ್ಡನ್ನು ಇವ್ರಿಗೆ ಕೊಟ್ಬಿಡನೆ. ಆಗ ಇವ್ರು ಅನ್ಕೋತಾರೆ ಬ್ರಿಟಿಷರು, ನಮಗೆ ಮೀರ್ ಜಾಫರ್ ಜಾಸ್ತಿ ಕೊಡ್ತಾ ಇಲ್ಲ ದುಡ್ಡು, ಆದ್ರಿಂದ ಜಾಸ್ತಿ ದುಡ್ಡನ್ನ ಸಂಗ್ರಹ ಮಾಡಿ ಕೊಡುವಂತಹ ನವಾಬನನ್ನ ನಾವು ನೇಮಕ ಮಾಡಬೇಕು ಅಂತ ಹೇಳ್ಬಿಟ್ಟು ಮೀರ್ ಜಾಫರ್ನ ಕರೆದ್ಬಿಟ್ಟು, ಬಾರಪ್ಪ, ನೀವು ನಾನು ಅನ್ಕೊಂಡಷ್ಟು ನೀವು ದುಡ್ಡು ಕೊಡ್ತಾ ಇಲ್ಲ, ಆದ್ರಿಂದ ನಿನಗೆ ಪರ್ ಆನಮ್ 1,500 ರೂಪಾಯಿ ಕೊಡ್ತೀನಿ, ನಿಮಗೆ 1,500 ಪೆನ್ಷನ್ ಕೊಡ್ತೀನಿ, ಸುಮ್ಮನೆ ಆರಾಮ ಮನೆ ಮಂಕ ಹೋಗು ಅಂತ ಹೇಳ್ಬಿಟ್ಟು 1,500 ಪೆನ್ಷನ್ ಕೊಟ್ಬಿಟ್ಟು ಅವನಿಗೆ ಮನೆ ಕಳಿಸ್ಬಿಟ್ರು. ಮೀರ್ ಜಾಫರ್ ನೋಡಿ, 1,500ಕ್ಕೋಸ್ಕರ 1,500 ಪೆನ್ಷನ್ ಕೊಟ್ಟು ಪರ್ ಆನಮ್ ಮನೆ ಕಳಿಸ್ಬಿಟ್ರು ಅವನ್ನ. ಮೀರ್ ಜಾಫರ್ನ ಪ್ಲೇಸಿಗೆ ಮೀರ್ ಕಾಸಿಂ ಅಂತೇಳಿ 1960ರಲ್ಲಿ ಮೀರ್ ಕಾಸಿಂನ ನವಾಬರನ್ನಾಗಿ ಮಾಡಲಾಯ್ತು. ಮೀರ್ ಕಾಸಿಂನ ಅಧಿಕಾರ ಇದ್ದೇನೆ ಕೇಳ್ರಿ, ದುಡ್ಡನ್ನ ಜಾಸ್ತಿ ಕೊಡ್ಲಿ ಅಂತೇಳಿ, ಬಂಗಾಳವನ್ನ ಉದ್ಧಾರ ಮಾಡ್ಲಿ ಅಂತಲ್ಲ, ದುಡ್ಡನ್ನ ಜಾಸ್ತಿ ಕೊಡ್ಲಿ, ನಾವ್ ಯಾವಾಗ ಬಂದಾಗೆಲ್ಲ ಇನ್ನೂ ಜಾಸ್ತಿ ದುಡ್ಡು ಕೊಟ್ಟು ಕಳಿಸ್ಲಿ ಅಂತೇಳಿ ಮೀರ್ ಜಾಫರ್ಗೆ ಪೆನ್ಷನ್ ಫಿಕ್ಸ್ ಮಾಡಿ 1,500 ರೂಪಾಯಿ, ಆಫ್ಟರ್ 1,500 ರೂಪಾಯಿ ಫಿಕ್ಸ್ ಮಾಡಿ ಮೀರ್ ಕಾಸಿಂನ ಅಲ್ಲಿ ಪ್ಲೇಸಿಗೆ ಕೂರಿಸಿದ್ರು, ದುಡ್ಡು ಕೀಳ್ಲಿಕ್ಕೆ. ಮೀರ್ ಕಾಸಿಂ ಬಂದ ನೆಕ್ಸ್ಟ್ ನವಾಬ. ಮೀರ್ ಕಾಸಿಮು ಮೀರ್ ಜಾಫರಿಗಿಂತ ಜಾಸ್ತಿ ಮನಿಯನ್ನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದ. ಅದ್ರ ಮೇಲೆ ಅಧಿಕಾರಕ್ಕೆ ಬಂದ. ಮೀರ್ ಕಾಸಿಂ ಮೊದಲಿಗೆ ಹೇಳ್ತಾ ಇದ್ದ, ಮೀರ್ ಜಾಫರ್ ನಿಮಗೆ ಜಾಸ್ತಿ ದುಡ್ಡನ್ನ ಕೊಡ್ತಾ ಇಲ್ಲಲ್ವಾ, ನನ್ನ ನವಾಬನಾಗಿ ಮಾಡ್ರಿ, ನಿಮ್ಗೆ ಇನ್ನೂ ಹೆಚ್ಚು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಇವ್ ನವಾಬನ ಆಗ್ತಾನೆ. ಮೀರ್ ಜಾಫರ್ನ ಇಳಿಸ್ಬಿಟ್ಟು ಮೀರ್ ಕಾಸಿಂನ ಕೊಡ್ತಾರೆ, ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಹೇಳಿ. ಮೀರ್ ಕಾಸಿಮು ಜಾಸ್ತಿ ದುಡ್ಡನ್ನ ಕೊಟ್ಟ ಇವನೇನ್ ಮಾಡ್ದ, ಸಾರಿ ಒಂದ್ ನಿಮಿಷ, ಓಕೆ, ಇವನೇನ್ ಮಾಡ್ದ, ಮೀರ್ ಕಾಸಿಂನ ತಂದಾಗ ಅತಿ ಹೆಚ್ಚಿನ ದುಡ್ಡನ್ನ ಕೊಡ್ತಾ ಹೋದ, ಅವನಿಗಿಂತ ಜಾಸ್ತಿ ಕೊಡ್ತಾ ಹೋದ. ಏನೇನು ಬಿಟ್ಟಿಲ್ಲ, ಅಲ್ಲಿ ಡೆವಲಪ್ಮೆಂಟ್ ಇಲ್ಲ, ರೋಡ್ಸ್ಗಳಿಲ್ಲ, ಕನ್ಸ್ಟ್ರಕ್ಷನ್ಸ್ಗಳಿಲ್ಲ, ಯಾವುದೂ ಇಲ್ಲ, ಬರೀ ದುಡ್ಡನ್ನ ಇವ್ರಿಗೆ ಕೊಡೋದೇ ಆಗೋಯ್ತು. ಮೀರ್ ಕಾಸಿಮು ಬ್ರಿಟಿಷರಿಗೆ ಒಪ್ಪಿಸ್ಲಿಕ್ಕೋಸ್ಕರ ಇನ್ನೂ ಹೆಚ್ಚು ಭೂಮಿಯನ್ನ ನೀವೇ ಕಂದಾಯವನ್ನು ಸಂಗ್ರಹಣೆ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೆಚ್ಚು ಭೂಮಿಯನ್ನ ಕೊಟ್ಬಿಟ್ಟ ಬ್ರಿಟಿಷರಿಗೆ ಕಂದಾಯ ಸಂಗ್ರಹಣೆಗೋಸ್ಕರ. ಕೊಟ್ರು, ಆದ್ರೂ ಬ್ರಿಟಿಷರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ.
ಇನ್ನು ಬೇಕು ಬೇಕು ಬೇಕು. ಮೀರ್ ಕಾಸಿಂ ಎಲ್ಲವನ್ನು ಕೊಟ್ಟ, ಭೂಮಿ ಇನ್ನೂ ಜಾಸ್ತಿ ಭೂಮಿಯನ್ನ ಹೋಗ್ಲಿ ಕಂದಾಯ ಸಂಗ್ರಹಣ ಮಾಡ್ಕೊಳ್ರಿ ಅಂತ ಕೊಟ್ಟ. ಆದರೂ ಕೂಡ ಬ್ರಿಟಿಷರಿಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಆಗ ಒಂದಿನ ಮೀರ್ ಕಾಸಿಂ ಯೋಚನೆ ಮಾಡ್ದ, ಕಂಪನಿಯ ಧೋರಣೆಗಳು ಈಗ ಅವನಿಗೆ ಅರ್ಥ ಆಗಲು ಸ್ಟಾರ್ಟ್ ಆಯ್ತು. ಮೀರ್ ಕಾಸಿಂ ಯೋಚನೆ ಮಾಡ್ತಾನೆ, ಕಂಪನಿ ಭಾರತವನ್ನ ದೋಚ್ತಾ ಅಂತ ಈಗ ಅವನಿಗೆ ಅನ್ಸುತ್ತೆ. ಕಂಪನಿಯ ಎಕ್ಸ್ಪ್ಲಾಯ್ಟೆಡ್ ನೇಚರ್ ಈಗ ಅವನಿಗೆ ಅರ್ಥ ಆಗುತ್ತೆ. ಇಷ್ಟು ಕೊಟ್ಟರು ಅವರಿಗೆ ಬುದ್ಧಿ, ಇಷ್ಟು ಅವರಿಗೆ ನಮ್ಮ ಮೇಲೆ ಇದಿಲ್ವಲ್ಲ, ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಇಷ್ಟು ಭೂಮಿಯನ್ನು ಕೊಟ್ಟಿದ್ದೀನಿ, ಆದ್ರೂ ನಮ್ಮ ಮೇಲೆ ಇವರಿಗೆ ಇದಿಲ್ವಲ್ಲ, ದುಡ್ಡು ಇನ್ನೂ ಬೇಕು ಬೇಕು ಅಂತಿರಲ್ಲ ಅಂತ ಅನ್ಕೊಂಡು ಈ ನಿಟ್ಟಿನಲ್ಲಿ ಅವರಿಗೆ ಪಾಠ ಕಲಿಸ್ಬೇಕು ಅಂತ ಅವ್ನು ಬಯಸ್ತಾ. ಪಾಠ ಕಲಿಸ್ಲೇಬೇಕು ಅವರಿಗೆ ನಾನು ಮಾಡಿ. ನಾನು ತಿರುಗಿ ಬಿದ್ದ ಮೀರ್ ಕಾಸಿಂ. ಈಗ ತಿರುಗಿ ಬೀಳುವಂತ ಕೆಲಸನ ಮಾಡ್ದ. ದುಡ್ಡು ಕೊಟ್ಟು ಕೊಟ್ಟು ಸಾಕಾಗಿ ಈಗ ತಿರುಗಿ ಬೀಳಕ್ ಸ್ಟಾರ್ಟ್ ಮಾಡ್ಕೊಂಡ. ಕಂಪನಿಗೆ ಒಂದು ಪಾಠವನ್ನ ಕಲಿಸ್ತೀನಿ ಅಂತೇಳಿ ಪಣವನ್ನ ತೊಟ್ಟ. ಅದಕ್ಕೆ ಏನ್ ಮಾಡ್ದ ಗೊತ್ತಾ ಮೀರ್ ಕಾಸಿಂ? ಫಸ್ಟ್ ರಾಜಧಾನಿಯನ್ನ ಮುರ್ಷಿದಾಬಾದ್ ನಲ್ಲಿ ಎಲ್ಲರೂ ಬಿಡಿಸರೇ ಇದ್ರು, ಏನ್ ಮಾಡಕ್ ಹೋಗ್ತಾ ಇರಲಿಲ್ಲ. ಕೂತ್ರು ನೋಡ್ತಾ ಇದ್ರು, ನಿಂತರು ನೋಡ್ತಾ ಇದ್ರು. ಮೀರ್ ಕಾಸಿಂ ಕೂತ್ಕೊಂಡ್ರೆ ಮೀರ್ ಕಾಸಿಂ ಯಾಕೆ ಕೂತ್ಕೊಂಡೆ ಅಂತ ಕೇಳ್ತಾ ಇದ್ರು, ನಿಂತ್ಕೊಂಡ್ರೆ ಯಾಕೆ ನಿಂತ್ಕೊಂಡೆ ಅಂತ ಕೇಳ್ತಾ ಇದ್ರು, ವಾಕ್ ಹೋದ್ರೆ ಅಲ್ಲಿ ಯಾಕೆ ಹೋಗಿದ್ದೀರಾ ಅಂತ ಕೇಳ್ತಾ ಇದ್ರು, ಊಟ ಮಾಡಿದ್ರೆ ಊಟ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರು. ಪ್ರತಿಯೊಂದನ್ನು ಕೂಡ ಬ್ರಿಟಿಷರು ಟ್ರ್ಯಾಕ್ ಮಾಡ್ತಾ ಇದ್ರು. ಮೀರ್ ಕಾಸಿಂನ ದೈನಂದಿನ ಚಲನೆಯನ್ನ ಟ್ರ್ಯಾಕ್ ಮಾಡ್ತಾ ಇದ್ರು. ಅದಕ್ಕೆ ಮೀರ್ ಕಾಸಿಂಗೆ ಅನಿಸ್ತು, ನಾನು ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತಂದ್ರೆ ಇವರಿಂದ ಫಸ್ಟ್ ಬಿಟ್ಟು ಹೋಗ್ಬೇಕು ಅಂತೇಳಿ ಮುರ್ಷಿದಾಬಾದ್ನ ಬಿಟ್ಟು ಹೋಗ್ಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಹಾಕೊಂಡ. ಮೀರ್ ಕಾಸಿಂ ಏನ್ ಮಾಡ್ಬಿಟ್ಟ, ರಾಜಧಾನಿಯನ್ನ ಮುರ್ಷಿದಾಬಾದ್ನಿಂದ ಮೋಂಗೀರ್ಗೆ ಬದಲಾಯಿಸ್ತಾನೆ. ಬಿಕಾಸ್ ಅವ್ರ ಕಾಟ ತಡ್ಕೊಳಕ್ತಾ ಇಲ್ಲ, ಅವನಿಗೆ ಬ್ರಿಟಿಷರ ಕಾಟವನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೇನ್ ಮಾಡ್ದ, ಮುರ್ಷಿದಾಬಾದ್ನಿಂದ ಮೋಂಗೀರ್ಗೆ ರಾಜಧಾನಿಯನ್ನ ಬದಲಾಯಿಸ್ತಾ. ಬ್ರಿಟಿಷರಿಗೆ ಕೋಪ ಬಂತು. ಬ್ರಿಟಿಷರಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಅವ್ನು ಪ್ರಯತ್ನ ಮಾಡ್ದ. ಮುರ್ಷಿದಾಬಾದ್ನಿಂದ ಮೋಂಗೀರ್ಗೆ ಬದಲಾಯಿಸ್ತಾ. ಈಗ ಪ್ಲಾನಿಂಗ್ ಅನ್ನ ಮಾಡ್ಬೋದು ದೂರ ಇದ್ರೆ ಅಂತೇಳಿ. ಆ ಟೈಮಲ್ಲಿ ಫರೂಕ್ ಸಿಯಾರ್ ಟೈಮಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಲೇಟರ್ ನಂತರದ ಮೊಘಲ್ ಎಂಪರರ್ ಫರೂಕ್ ಸಿಯಾರು ಫರ್ಮನ್ಗಳನ್ನ, ಫ್ರೀ ಟ್ರೇಡ್ ಅನ್ನ ಪಾಲಿಸಿಗೋಸ್ಕರ ಫರ್ಮನ್ ಅನ್ನ ಕೊಟ್ಟಿದ್ದ 1917ರಲ್ಲಿ. ದಸ್ತಕ್ಗಳನ್ನ ಕೊಡಲಾಗಿತ್ತು. ದಸ್ತಕ್ಗಳಂದ್ರೆ ಬ್ರಿಟಿಷರು ತೆರಿಗೆಯನ್ನ ಕೊಡದಂಗೆ ಇಷ್ಟು ದುಡ್ಡನ್ನ ಕೊಟ್ಬಿಟ್ಟು ಆ ದಸ್ತಕ್ಗಳ ಮುಖಾಂತರವಾಗಿ ಫ್ರೀ ಆಗಿ ವ್ಯಾಪಾರವನ್ನ ಮಾಡಬಹುದು, ಯಾವುದೇ ತೆರಿಗೆಯನ್ನ ಕೊಡುವಂತಿಲ್ಲ, ಇಷ್ಟು ಅವ್ರು ಕೊಡ್ತಾರಲ್ಲ ಅಷ್ಟು ಸಾಕು ಅಂತೇಳಿ, ವರ್ಷಕ್ಕೆ ಇಷ್ಟು ಕೊಡ್ಬೇಕು ಅಂತ ಮೇಂಟೈನ್ ಮಾಡ್ತಾರೆ. ಆಗ ಅದನ್ನ ಕೊಟ್ಟಿದ್ರು. ಅದನ್ನ ಕಂಪನಿಯವರು ಮಿಸ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಕಂಪನಿ ಆ ದಸ್ತಕ್ಸ್ಗಳನ್ನ, ಪಾಸ್ಗಳನ್ನ, ವ್ಯಾಪಾರ ಮಾಡ್ಲಿಕ್ಕೆ ಪಾಸ್ಗಳು, ನಾನು ಬ್ರಿಟಿಷರು ನನಗೆ ಫ್ರೀ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿನ ಕೊಟ್ಟಿರುವಂತ ಪಾಸ್ಗಳು, ಅದನ್ನ ದಸ್ತಕ್ಸ್ಗಳು ಅಂತ ಕರಿತೀವಿ. ಆ ದಸ್ತಕ್ಸ್ಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಯಾರು, ಬ್ರಿಟಿಷರು. ಏನ್ ಮಾಡಿದ್ರು ಗೊತ್ತಾ, ಅವರು ಆ ಕಂಡೀಷನ್ ಆಗಿ ಕೊಡಲಾಗಿತ್ತು. ಫರೂಕ್ ಸಿಯಾರು ಆ ದಸ್ತಕ್ಸ್ಗಳನ್ನ ಕೊಟ್ಟಾಗ ಕಂಡೀಷನ್ ಆಗಿದ್ದ, ಇವುಗಳನ್ನ ಕೇವಲ ನೀವೇ ಅಷ್ಟೇ ಯೂಸ್ ಮಾಡಿ, ಭಾರತೀಯರಿಗೆ ಕೊಡಂಗಿಲ್ಲ, ನೀವಷ್ಟೇ ಫ್ರೀ ಆಗಿ ಇದನ್ನ ಬಳಸಬಹುದು ಅಂತೇಳಿ. ದಸ್ತಕ್ಸ್ ಆರ್ ಟು ಬಿ ಯೂಸ್ಡ್ ಬೈ ಬ್ರಿಟಿಷ್ ಮರ್ಚೆಂಟ್ಸ್ ಓನ್ಲಿ. ಬ್ರಿಟಿಷ್ ವ್ಯಾಪಾರಿಗಳು ಮಾತ್ರ ಇದನ್ನ ಯೂಸ್ ಮಾಡಬೇಕು, ಅವರಿಗೆ ತೆರಿಗೆಯಿಂದ ವಿನಾಯಿತಿನ ಕೊಡಲಾಗಿರುತ್ತೆ ಅಂತೇಳಿ ಕಂಡೀಷನ್ ಇತ್ತು. ಆದ್ರೆ ಬ್ರಿಟಿಷ್ ವ್ಯಾಪಾರಿಗಳು ಏನ್ ಮಾಡಿದ್ರು, ಆ ದಸ್ತಕ್ಸ್ಗಳನ್ನ ಜಾಸ್ತಿ ಪ್ರಿಂಟ್ ಮಾಡ್ಬಿಟ್ಟು ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಯಾರಿಗೆ? ಭಾರತೀಯ ವ್ಯಾಪಾರಿಗಳಿಗೆ ಆ ಬ್ರಿಟಿಷ್ ದಸ್ತಕ್ಸ್ಗಳನ್ನ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಯಾವಾಗ ಆ ದಸ್ತಕ್ಸ್ಗಳನ್ನ ಭಾರತೀಯರಿಗೆ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಾಗ ಆಟೋಮೆಟಿಕ್ ರಾಜ್ಯದ ಬೊಕ್ಕಸಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಭಾರತೀಯ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ಲಿಕ್ಕೆ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರು. ಯಾವಾಗ ಬ್ರಿಟಿಷರ ಹೆಸರಲ್ಲಿ ಅವರಿಗೆ ಆ ದಸ್ತಕ್ಸ್ಗಳು ಸಿಕ್ಕಿದ್ವು, ಪಾಸ್ಗಳು ಸಿಕ್ಕಿದ್ವು, ಈಗ ಭಾರತೀಯ ವ್ಯಾಪಾರಿಗಳು ಕೂಡ ಆ ಪಾಸ್ಗಳನ್ನು ತೋರಿಸ್ಬಿಟ್ಟು ಟ್ಯಾಕ್ಸ್ ಅನ್ನ ಕಟ್ಟೋದನ್ನ ಬಿಟ್ಬಿಟ್ರು. ಬ್ರಿಟಿಷ್ ವ್ಯಾಪಾರಿಗಳು ಆ ಪಾಸ್ಗಳನ್ನ ಅತಿ ಹೆಚ್ಚು ಬೆಲೆಗೆ ಭಾರತೀಯ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಅವ್ರು ದುಡ್ಡು ಮಾಡ್ಕೊತಾ ಇದ್ರು. ಭಾರತದ ಸರ್ಕಾರಕ್ಕೆ, ಈ ಒಂದು ಸರ್ಕಾರಕ್ಕೆ, ಬಂಗಾಳದ ಸರ್ಕಾರಕ್ಕೆ ನಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಂಗಾಳದ ನವಾಬನಿಗೆ ಇದರಿಂದ ಆದಾಯಕ್ಕೆ, ಅವನಿಗೆ ಬರುವಂತಹ ಆದಾಯ ಏನಿತ್ತು ಅದು ಫುಲ್ ಸ್ಟಾಪ್ ಆಗ್ಬಿಡ್ತು, ತೊಂದರೆ ಆಯ್ತು ಇದರಿಂದ ಅವನಿಗೆ. ಅದಕ್ಕೆ ಬಂಗಾಳದ ನವಾಬ ಬಹಳ ಕೋಪಗೊಂಡಿದ್ದ. ಮೀರ್ ಕಾಸಿಂ ಬಹಳ ಕೋಪ ಆಯ್ತು, ಇವ್ರಿಗೊಂದು ಬುದ್ಧಿ ಕಲಿಸ್ಲೇಬೇಕು ನಾನು ಅಂತ ಪ್ಲಾನಿಂಗ್ ಅನ್ನ ಹಾಕೊಂಡ. ಅದಕ್ಕೇನ್ ಮಾಡ್ದ, ಅಲ್ಲಿ
ರಾಜಧಾನಿಯನ್ನ ಚೇಂಜ್ ಮಾಡಿದ್ದ. ದಸ್ತಕ್ಸ್ಗಳ ಮಿಸ್ಯೂಸ್ ಆಗ್ತಾ ಇದೆ, ಅದಕ್ಕೂ ಒಂದು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ 1764 ಜೂನ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾನೆ. ಹೇಗೆ ನರೇಂದ್ರ ಮೋದಿಜಿಯವರು ಡಿಮಾನಿಟೈಸೇಷನ್ ಅನ್ನು ಅನೌನ್ಸ್ ಮಾಡಿದ್ರು ಸಡನ್ ಆಗಿ, ಯಾರಿಗೆ ಗೊತ್ತಿಲ್ಲ ನನಗೆ. ಅದೇ ರೀತಿಯಾಗಿ 1764 ಜೂನ್ ಅಲ್ಲಿ ಮೀರ್ ಕಾಸಿಮು ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾನೆ. ಈ ಫ್ರೀ ಟ್ರೇಡ್ ಪಾಲಿಸಿ ಏನಿತ್ತು, ಬ್ರಿಟಿಷರು ಪಾಸ್ಗಳನ್ನ ಇಟ್ಕೊಂಡು ಫ್ರೀ ಆಗಿ ಯಾವುದೇ ತೆರಿಗೆಯನ್ನ ಕಟ್ಟಂಗೆ ವ್ಯಾಪಾರ ಮಾಡಬಹುದು ಅಂತ ಏನು ದಸ್ತಗಳನ್ನ ಕೊಡಲಾಗಿತ್ತು, ಆ ಒಂದು ಫ್ರೀ ಟ್ರೇಡ್ ಪಾಲಿಸಿಯನ್ನ ಬಂಗಾಳದಲ್ಲಿ ಭಾರತೀಯ ವ್ಯಾಪಾರಿಗಳಿಗೂ ಕೂಡ ಘೋಷಣೆ ಮಾಡ್ಬಿಡ್ತಾರೆ. ಭಾರತೀಯ ವ್ಯಾಪಾರಿಗಳಿಗೂ ಕೂಡ ಫ್ರೀ ಟ್ರೇಡ್, ಈಗ ಅವರು ಕೂಡ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತೇಳಿ ಅನೌನ್ಸ್ ಮಾಡ್ಬಿಡ್ತಾರೆ. ಆಗ ಆ ದಸ್ತಕ್ಸ್ಗಳಿಗೆ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಡುತ್ತೆ. ಬ್ರಿಟಿಷ್ ವ್ಯಾಪಾರಿಗಳು ಆ ದಸ್ತಕ್ಸ್ಗಳನ್ನ ಭಾರತೀಯ ವ್ಯಾಪಾರಿಗಳಿಗೆ ಲಾಭಕ್ಕೆ ಮಾರ್ಕೊಳ್ತಾ ಇದ್ರು, ಅದರಿಂದ ಒಳ್ಳೆ ದುಡ್ಡು ಮಾಡ್ಕೊಳ್ತಾ ಇದ್ರು. ಯಾವಾಗ ಭಾರತೀಯರಿಗೂ ಕೂಡ ಫ್ರೀ ಅಂತ ಅನೌನ್ಸ್ ಮಾಡಿದಾಗ ಆ ದಸ್ತಕ್ಸ್ಗಳಿಗೆ ವ್ಯಾಲ್ಯೂ ಇಲ್ದಂಗೆ ಆಯ್ತು, ಎಲ್ಲರೂ ಫ್ರೀಯಾಗಿ ವ್ಯಾಪಾರ ಮಾಡ್ಬೋದಲ್ವಾ. ಈ ಒಂದು ಆದೇಶ ಕಂಪನಿಗೆ ಆಘಾತಕಾರಿ ಆಯ್ತು. ದಸ್ತಕ್ಸ್ಗಳಿಗೆ ಬೆಲೆ ಇಲ್ದಂಗೆ ಆಗ್ಬಿಡ್ತು, ದುಡ್ಡು ಮಾಡ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಆಗ ಅವ್ರು ಏನ್ ಮಾಡಿದ್ರು ಗೊತ್ತಾ, ಯಾವಾಗ ಮೀರ್ ಕಾಸಿಮು ಈ ಫ್ರೀ ಟ್ರೇಡ್ ಪಾಲಿಸಿಯನ್ನು ಅನೌನ್ಸ್ ಮಾಡ್ತಾನೆ, ಇದರಿಂದ ಕಂಪನಿ ಶಾಕ್ ಆಗುತ್ತೆ. ಮೀರ್ ಕಾಸಿಮನ್ನ ಸೋಲಿಸ್ಬಿಟ್ಟು ಅವನನ್ನ ಅಲ್ಲಿಂದ ಓಡಿಸ್ಬಿಡುತ್ತೆ. ನೋಡ್ರಿ, ಒಬ್ಬ ನವಾಬನನ್ನ ಓಡಿಸ್ಬಿಡುತ್ತೆ. ಈಗ ಮೀರ್ ಕಾಸಿಮ್ಗೆ ಕೋಪ ಬರುತ್ತೆ, ಮತ್ತೆ ಅಲ್ಲಿಗೆ ಮೀರ್ ಜಾಫರ್ ಬರ್ತಾರೆ. ಮೀರ್ ಕಾಸಿಮ್ನ ಓಡಿಸ್ಬಿಟ್ಟು ಮತ್ತೆ ಮೀರ್ ಜಾಫರನ್ನ ನವಾಬರನ್ನಾಗಿ ಮಾಡಲಾಗತ್ತೆ. ಮೀರ್ ಕಾಸಿಮ್ಗೆ ಬಹಳ ಕೋಪ ಬರುತ್ತೆ, ನನ್ನನ್ನೇ ಓಡಿಸ್ಬಿಟ್ರು, ಇವರು ಭಾರತವನ್ನು ದೋಚ್ತಾ ಇದ್ದಾರೆ. ಈಗ ಅರ್ಥ ಆಯ್ತು ಮೀರ್ ಕಾಸಿಮ್ಗೆ, ಅವರು ಮಾಡ್ತಿರುವಂತಹ ಒಂದು ಧೋರಣೆ ಈಗ ಅರ್ಥ ಆಯ್ತು ಮೀರ್ ಕಾಸಿಮ್, ಈಗ ಅರ್ಥ ಆಗ್ತಾ ಹೋಯ್ತು. ಬಟ್ ಆದ್ರೆ ಏನು ಮಾಡಕ್ ಆಗ್ತಾ ಇಲ್ಲ ಅವ್ರನ್ನ, ಬಿಕಾಸ್ ಆಲ್ರೆಡಿ ಅಧಿಕಾರವನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ, ಅವ್ರ ಕೈಯಲ್ಲೇ ಇದೆ. ಮೀರ್ ಕಾಸಿಮ್ ಬಹಳ ಕೋಪ ಆಯ್ತು. ಅದಕ್ಕೆ ಮೀರ್ ಕಾಸಿಮ್ ಏನ್ ಮಾಡ್ತಾನೆ, ಒಂದು ತಂಡವನ್ನು ರಚನೆ ಮಾಡ್ತಾನೆ. ಮೊಘಲ್ ಚಕ್ರವರ್ತಿ ಹತ್ರ ಹೋಗ್ತಾನೆ, ಎರಡನೇ ಶಾಲಂ ಇರ್ತಾನೆ, ಅವನ ಹತ್ರ ಹೇಳ್ತಾನೆ, ನೋಡ್ರಿ ನಮ್ಮನ್ನ ಈ ತರ ಅವ್ರು ದೋಚ್ತಾ ಇದ್ದಾರೆ, ನಾವು ಈಗಲೂ ಎಚ್ಚೆತ್ಕೊಂಡು ನಾವೆಲ್ಲ ಒಂದಾಗಿ ಅವ್ರ ಜೊತೆ ಅವರ ವಿರುದ್ಧವಾಗಿ ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದೆ ನಾವೆಲ್ಲರೂ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಎರಡನೇ ಶಾಲಾ ಹತ್ರ ಹೋಗ್ತಾನೆ. ನಿಮ್ಮ ಸಹಾಯವನ್ನ ಕೊಡಿ, ನಾವೆಲ್ಲರೂ ಸರಿ ಯುದ್ಧ ಮಾಡೋಣ ಅವ್ರ ಮೇಲೆ, ಅವ್ರನ್ನ ಓಡಿಸ್ಬಿಡೋಣ, ನಾವೆಲ್ಲರೂ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಎರಡನೇ ಶಾಲಾಂಗೂ ಒಪ್ಪಿಸ್ತಾನೆ. ಮತ್ತೆ ಅವಧ್ಗೆ ಹೋಗ್ತಾನೆ. ಅವಧ್ಗೆ ಹೋಗ್ಬಿಟ್ಟು ಅಲ್ಲಿ ಶುಜಾ-ಉದ್-ದೌಲಾ ಇರ್ತಾನೆ, ಅವಧ್ನ ನವಾಬ. ಅವನ ಹತ್ರ ಹೋಗ್ಬಿಟ್ಟು ಸೇಮ್ ಪರಿಸ್ಥಿತಿ ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಡ್ರಿ, ಹಿಂಗಾಯ್ತು, ಎಷ್ಟು ದುಡ್ಡು ಕೊಟ್ಟರು ಕೂಡ ಅವ್ರಿಗೆ ಒಪ್ಸಕ್ ಆಗ್ತಿಲ್ಲ, ಅವರಿಗೆ ದುಡ್ಡು ಬೇಕು ಅಂತಾರೆ, ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರನ್ನ ತಂದು ನಿಲ್ಲಿಸ್ತಾರೆ, ಈ ತರ ದಸ್ತಕ್ಸ್ಗಳನ್ನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಅವರನ್ನು ಕೂಡ ಒಪ್ಪಿಸ್ತಾರೆ ಯುದ್ಧ ಮಾಡ್ಲಿಕ್ಕೆ. ಇವ್ರು 3 ಜನ ಸೇರ್ಕೊಂಡು ಒಂದು ಕಾನ್ಫಿಡೆನ್ಸ್ ಮಾಡ್ತಾರೆ. ಇವ್ರು 3 ಜನ ಸೇರ್ಕೊಂಡು ನಂತರದ ಮೊಘಲ್ ಚಕ್ರವರ್ತಿ ಎರಡನೇ ಶಾಲಂ, ಮೀರ್ ಕಾಸಿಮ್ ಮತ್ತು ಅವಧ್ನ ನವಾಬ ಶುಜಾ-ಉದ್-ದೌಲಾ 3 ಜನರು ಸೇರ್ಕೊಂಡು ಒಂದು ಕಾನ್ಫಿಡೆನ್ಸ್ ಮಾಡಿ ಒಂದು ಸೈನ್ಯ ಒಕ್ಕೂಟವನ್ನ ಮಾಡ್ಬಿಟ್ಟು ಯುದ್ಧವನ್ನ ಮಾಡ್ಲಿಕ್ಕೆ ತಯಾರಾಗ್ತಾರೆ. ದಸ್ತಕ್ತ ವಿಷಯದಲ್ಲಿ ಕಂಪನಿ ಮತ್ತು ಸ್ಥಳೀಯ ಆಡಳಿತಗಾರರ ಒಂದು ಮಧ್ಯೆ ಏನು ಈ ಒಂದು ವಿಚಾರ ಆಯಿತು. ಫ್ರೀ ಟ್ರೇಡ್ ಪಾಲಿಸಿನ ಅನೌನ್ಸ್ ಮಾಡಿದಾಗ ಅವನನ್ನು ತೆಗೆದಾಕ್ಬಿಟ್ಟು ಮತ್ತೆ ಮೀರ್ ಜಾಫರ್ನ ತಂದು ಕೂರಿಸ್ತಾರೆ. ಆಗ ಈಗ ಇವನು ಯಾರೋ ಮೀರ್ ಕಾಸಿಮು ಕಾನ್ಫಿಡೆನ್ಸಿಯನ್ನ ಮಾಡಿಬಿಟ್ಟು ಒಂದು ಒಕ್ಕೂಟವನ್ನ ಮಾಡಿ, ಭಾರತೀಯ ಸೈನ್ಯದ ಒಕ್ಕೂಟಗಳನ್ನ ಮಾಡಿಬಿಟ್ಟು ಯುದ್ಧವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಆ ಯುದ್ಧವೇ ಬಕ್ಸಾರ್ ಕದನ. ಬಕ್ಸಾರ್ ಇರುವಂತಹದ್ದು ಬಿಹಾರದಲ್ಲಿ, ಪ್ಲಾಸಿ ಇರುವಂತಹದ್ದು ಬೆಂಗಾಳಲ್ಲಿ, ಬಕ್ಸಾರ್ ಇರುವಂತಹದ್ದು ಬಿಹಾರದಲ್ಲಿ ಯುದ್ಧ ಆಗುತ್ತೆ. 22 ಅಕ್ಟೋಬರ್ 1764 ಒಂದು ಕಡೆ ಬ್ರಿಟಿಷ್, ಒಂದು ಕಡೆ ಭಾರತೀಯ ರಾಜರ ಕಾನ್ಫಿಡೆನ್ಸಿ, ಅದಕ್ಕೆ ಮುಖ್ಯಸ್ಥ ಮೀರ್ ಕಾಸಿಮ್, ಇನ್ನೊಂದು ಕಡೆ ಬ್ರಿಟಿಷರು. ಈ ಒಂದು ಯುದ್ಧದಲ್ಲಿ ಬ್ರಿಟಿಷರು ಈ ಒಂದು ಬಕ್ಸರ್ ಕದನದಲ್ಲಿ ಸ್ಥಳೀಯ ಆಡಳಿತಗಾರರ ಒಕ್ಕೂಟವನ್ನ ಯಶಸ್ವಿಯಾಗಿ ಸೋಲಿಸಿಬಿಡ್ತಾರೆ. ಮೀರ್ ಕಾಸಿಮ್ ಕಂಪ್ಲೀಟ್ಲಿ ಸೋತೋಗ್ತಾನೆ. ಇದರಲ್ಲಿ ಮೀರ್ ಕಾಸಿಮ್ ಒಬ್ನೇ ಸೋಲಿಲ್ಲ, ಅವರ ಜೊತೆಗೆ ಮೀರ್ ಕಾಸಿಮ್ ಒಬ್ನೇ ಸೋಲಿಲ್ಲ. ಇಲ್ಲಿ ಮೀರ್ ಕಾಸಿಮ್ ಸೋತ, ಓಕೆ, ಅದರ ಜೊತೆಗೆ ಮೊಘಲ್ ಚಕ್ರವರ್ತಿ ಎರಡನೇ ಶಾಲಂ ಕೂಡ ಸೋತಂಗೆ ಇದರಲ್ಲಿ, ಬಿಕಾಸ್ ಕಾನ್ಫಿಡೆನ್ಸ್ ಅಲ್ವಾ ಅದು, ಅವನು ಕೂಡ ಸೋತಂಗೆನೆ ಇಲ್ಲಿ.
ಅವಧ್ನ ನವಾಬ ಶುಜಾವುದ್ದೌಲಾ ಕೂಡ ಸೋತಂಗೆ. ನೋಡ್ರಿ, ಬಂಗಾಳದಲ್ಲಿ ಅಷ್ಟೇ ಹೊಡೆದಿತ್ತು, ಈಗ ದೆಹಲಿಗೂ ಹೋಯ್ತು, ಅವಧ್ಗೂ ಬಂತು ಅವ್ರ ಆಡಳಿತ, ಅವ್ರ ಇನ್ಫ್ಲೂಯೆನ್ಸ್, ಬ್ರಿಟಿಷರ ಇನ್ಫ್ಲೂಯೆನ್ಸ್. ಕಾನ್ಫೆಡರಸಿ ವರ್ಕೌಟ್ ಆಗಲಿಲ್ಲ, ಸೋಲಿಸ್ಬಿಟ್ರು ಬ್ರಿಟಿಷರು ಕಂಪ್ಲೀಟ್ ಆಗಿ. ಇವರು ಅಷ್ಟು ಸೋತಂಗೆ, 3 ಜನ ಕೂಡ ಸೋತಂಗೆ ಅಲ್ವಾ ಯುದ್ಧದಲ್ಲಿ, ಬಕ್ಸರ್ ಕದನದಲ್ಲಿ. ಈ ಒಂದು ಕದನದಲ್ಲಿ, ಬಕ್ಸರ್ ಕದನದಲ್ಲಿ ಮೇಜರ್ ಹೆಕ್ಟರ್ ಮನ್ರೋ ಅವರ ನೇತೃತ್ವದಲ್ಲಿ ಬ್ರಿಟಿಷರು ಭಾರತೀಯ ರಾಜರ ಸ್ಥಳೀಯ ಒಕ್ಕೂಟವನ್ನ ಕಂಪ್ಲೀಟ್ ಆಗಿ ಸೋಲಿಸಿದ್ರು. ಇದರ ಮುಖಾಂತರವಾಗಿ ಮೀರ್ ಕಾಸಿಂಗೆ ಪಿಂಚಣಿಯನ್ನ ಕೊಟ್ಬಿಟ್ಟು, ಇಷ್ಟು ಪಿಂಚಣಿ ತಳಪ, ನೀನು ಪೆನ್ಷನ್ ಕೊಡ್ತೀವಿ, ಮನೆಗೆ ಹೋಗ್ಬಿಡು ನೀನು ಅಂತ ಹೇಳ್ಬಿಟ್ಟು ಪಿಂಚಣಿಯನ್ನು ಕೊಟ್ಬಿಟ್ಟು ಮೀರ್ ಕಾಸಿಂನ ಕೂರಿಸಿದ್ರು. ಮೀರ್ ಕಾಸಿಂ ಹೋದಾಗ ಪಿಂಚಣಿ ತಗೊಂಡು ಹೋಗ್ಬಿಟ್ಟ, ಮನೆಗೆ ಹೋಗ್ಬಿಟ್ಟ, ಮುಗಿತಾ ಒಂದು. ಈಗ ಉಳಿದವ್ರು ಇಬ್ರಲ್ವಾ, ಯಾರಿಬ್ರು ಯುದ್ಧದಲ್ಲಿ? ನಂತರದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಮತ್ತು ಅವಧ್ನ ನವಾಬ ಶುಜಾವುದ್ದೌಲಾ, ಇವ್ರ ಮಧ್ಯೆ ಒಂದು ಒಪ್ಪಂದ ಮಾಡ್ಕೋಬೇಕೀಗ. ಅದಕ್ಕೇನ್ ಮಾಡಿದ್ರು, ಅಲಹಾಬಾದ್ ಒಪ್ಪಂದವನ್ನ ಮಾಡ್ಕೊಂಡ್ರು. ಏನ್ ಅಲಹಾಬಾದ್ ಒಪ್ಪಂದ? ಅಲಹಾಬಾದ್ ಒಪ್ಪಂದವನ್ನು ಮಾಡ್ಕೊಂಡ್ರು, ಅದ್ರ ಬಗ್ಗೆ ನಿಮ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. ಅಲಹಾಬಾದ್ ಒಪ್ಪಂದವನ್ನು ಮಾಡ್ಕೊಳ್ಳೋ ಮುಖಾಂತರವಾಗಿ ಈ ಒಂದು ಒಪ್ಪಂದ ಬಂಗಾಳದಲ್ಲಿ ಬ್ರಿಟಿಷರನ್ನ ಶಕ್ತಿಯುತವಾಗಿಸಿದಂತಹ ಒಂದು ಪ್ರಮುಖ ಒಪ್ಪಂದ ಇದು. ಅಲಹಾಬಾದ್ ಒಪ್ಪಂದ ಬಂಗಾಳದಲ್ಲಿ ಬ್ರಿಟಿಷರನ್ನ ಶಕ್ತಿಯುತವಾಗಿಸಿದಂತಹ ಒಂದು ಪ್ರಮುಖವಾದಂತಹ ಒಪ್ಪಂದ. ಏನು ಒಪ್ಪಂದ ಅಂತ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ. ಅಲಹಾಬಾದ್ ಒಪ್ಪಂದ 1765 ಆಗಿರುವಂತದ್ದು. ಬ್ರಿಟಿಷ್ ರಾಬರ್ಟ್ ಕ್ಲೈವ್ ಇದ್ದ ಆ ಟೈಮಲ್ಲಿ. ಅವಧ್ನ ನವಾಬ ಶುಜಾವುದ್ದೌಲಾ ಕೂಡ ಇಲ್ಲಿ ಯುದ್ಧದಲ್ಲಿ ಭಾಗವಹಿಸಿದ್ದ, ಮೀರ್ ಕಾಸಿಂನ ಪರವಾಗಿ. ಈಗ ಸೋತಿದ್ದಾರೆ. ಅದಕ್ಕೆ ಏನ್ ಮಾಡ್ಬಿಟ್ಟ, ಶುಜಾವುದ್ದೌಲಾ ರಾಬರ್ಟ್ ಕ್ಲೈವ್ನ ಹತ್ರ ಹೋಗ್ಬಿಟ್ಟು, ನೋಡಪ್ಪ, ನಾವು ಯುದ್ಧದಲ್ಲಿ ಭಾಗವಹಿಸಿದೀವಿ, ಈ ಒಂದು ಯುದ್ಧದಲ್ಲಿ ಭಾಗವಹಿಸಿದೀವಿ, ಸೋತಿದೀವಿ, ಅದಕ್ಕೆ ಬೇಕಾದ್ರೆ ನಾನು ಇಷ್ಟು ದುಡ್ಡನ್ನು ಕೊಡ್ತೀನಿ. ನಿಮ್ದೇನು ಈಗ ನಷ್ಟ ಆಗಿದೆಯಲ್ಲ, ಯುದ್ಧ ನಷ್ಟ ಆಗಿದೆ, ಯುದ್ಧ ಪರಿಹಾರ ಆಗಿದೆ, ಪರಿಹಾರಕ್ಕೋಸ್ಕರ ಒಂದು 50 ಲಕ್ಷ ಕೊಡ್ತೀನಿ ನಿಮಗೆ. ಕೆಲವು ಪ್ರದೇಶಗಳನ್ನು ಕೂಡ ಬಿಟ್ಕೊಟ್ಬಿಡ್ತೀನಿ ಬೇಕಾದ್ರೆ ನಿಮಗೆ. ಅಲಹಾಬಾದು ಮತ್ತು ಕಾರ ಏರಿಯಾಗಳನ್ನ ನಿಮಗೆ ಬಿಟ್ಕೊಟ್ಬಿಡ್ತೀರಿ. ನಮಗೆ ನನ್ನ ನವಾಬನ ಸ್ಥಾನಕ್ಕೆ ನೀವು ಬರಕ್ ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು ಶುಜಾವುದ್ದೌಲಾ ರಾಬರ್ಟ್ ಕ್ಲೈವ್ನ ಹತ್ರ ಒಪ್ಪಂದ ಮಾಡ್ಕೊಳ್ತಾನೆ. ಶುಜಾವುದ್ದೌಲಾ ಅವಧ್ನ ನವಾಬ ರಾಬರ್ಟ್ ಕ್ಲೈವ್ನ ಹತ್ರ ಒಪ್ಪಂದ ಮಾಡ್ಕೊಳ್ತಾನೆ. ಫಸ್ಟ್ ಒಪ್ಪಂದ ನೋಡ್ರಿ, ಇದಾಗಿರುವಂತದ್ದು. ಫಸ್ಟ್ ರಾಬರ್ಟ್ ಕ್ಲೈವ್ ಹತ್ರ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಈ ಒಪ್ಪಂದದ ಪ್ರಕಾರ, ಈ ಒಂದು ಅಲಹಾಬಾದ್ ಒಪ್ಪಂದದ ಪ್ರಕಾರ ಬ್ರಿಟಿಷರಿಗೆ ಅಲಹಾಬಾದ್ ಮತ್ತು ಕಾರ ಏರಿಯಾಗಳನ್ನ ಕೊಟ್ಬಿಟ್ಟು 50 ಲಕ್ಷಗಳನ್ನ ಬ್ರಿಟಿಷರಿಗೆ ಕೊಡಲಾಯಿತು. ಇದು ಒಪ್ಪಂದ ಆಗಿರುವಂತದ್ದು 3 ಜನರ ಮಧ್ಯೆ ಆಗಿದಲ್ಲ ಇದು. ಫಸ್ಟ್ ಶುಜಾವುದ್ದೌಲಾ ಅವಧ್ನ ನವಾಬ ಹೋಗ್ಬಿಟ್ಟು ರಾಬರ್ಟ್ ಕ್ಲೈವ್ ಹತ್ರ ಒಪ್ಪಂದ ಮಾಡಿಕೊಂಡಿದ್ದು. ಅಲಹಾಬಾದ್ ಕಾರ ಏರಿಯಾಗಳನ್ನ ಅವ್ರಿಗೆ ಕೊಟ್ಬಿಟ್ಟು 50 ಲಕ್ಷವನ್ನ ಕೊಟ್ಬಿಟ್ಟ. 50 ಲಕ್ಷವನ್ನ ಇದರ ಮುಖಾಂತರವಾಗಿ ಇದಕ್ಕೆ ರಾಬರ್ಟ್ ಕ್ಲೈವ್ ಹೇಳ್ತಾರೆ, ಎಸ್ ಹೋಗಪ್ಪ, ನೀನು 50 ಲಕ್ಷ ಕೊಟ್ಟಲ್ವಾ, ನಮಗೆ ನಿಯತ್ತಾಗಿರಿ, ನೀನು ಆಯ್ತು ಹೋಗಿ ನೀನು ನವಾಬನಾಗಿ ಕಂಟಿನ್ಯೂ ಆಗೋ, ಆಶೀರ್ವಾದ ಮಾಡಿಬಿಟ್ಟು ಶುಜಾವುದ್ದೌಲನ್ನ ಅವಧ್ನ ನವಾಬನಾಗಿ ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಈ ಒಂದು ಒಪ್ಪಂದದ ಪ್ರಕಾರವಾಗಿ ಇವನೇ ಹೋಗಿ ಒಪ್ಪಂದವನ್ನು ಮಾಡ್ಕೊಂಡ. ಈ 50 ಲಕ್ಷ ಅಲಹಾಬಾದ್ ಮತ್ತು ಕಾರ ಏರಿಯಾ ಇದೆ ಅಲ್ವಾ, ಅದನ್ನ ತೆಗೆದುಕೊಂಡಂತಹ ರಾಬರ್ಟ್ ಕ್ಲೈವ್ ಆ ದುಡ್ಡನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಂತರದ ಮೊಘಲ್ ರಾಜ 2ನೇ ಶಾ ಆಲಂ ಮತ್ತು ತಗೊಂಡು ಹೋಗ್ತಾನೆ ಆ ದುಡ್ಡು ಮತ್ತು ಏರಿಯಾ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗ್ಬಿಟ್ಟು 2ನೇ ಶಾ ಆಲಂಗೆ ಹೇಳ್ತಾನೆ, ಅಲಹಾಬಾದ್ ಮತ್ತು ಕಾರ ಏರಿಯಾಗಳಿದಿಲ್ಲ, ತಗೊಳ್ರಿ, ನೀವು 50 ಲಕ್ಷ ಕೊಟ್ಟಿದ್ರಲ್ಲ, ಅದ್ರಲ್ಲಿ 50 ಲಕ್ಷ ರೂಪಾಯಿ ಪ್ಯಾಕೆಟ್ ಹಾಕಂತಾನೆ. ಸರಿ 50 ಲಕ್ಷ ಕೊಟ್ಟಿದ್ರಲ್ವಾ, ಅದ್ರಲ್ಲಿ 25 ಲಕ್ಷನ ಪ್ಯಾಕೆಟ್ ಹಾಕಂತಾನೆ. ಇನ್ನು 25 ಲಕ್ಷ ತೆಗೆದುಕೊಂಡು 2ನೇ ಶಾ ಆಲಂಗೆ ಕೊಡ್ತಾನೆ. 25 ಲಕ್ಷ ಲಾಭ ಆಯ್ತು. ಅಲಹಾಬಾದು ಮತ್ತು ಕಾರ ಏರಿಯಾಗಳನ್ನ ಮತ್ತು 25 ಲಕ್ಷ, ಇನ್ನು 25 ಲಕ್ಷವನ್ನ ಜೋಬಿ ಹಾಕತ್ತ ನಾವು. ಜೋಬಿ ಹಾಕೊಂಡು 2ನೇ ಶಾ ಆಲಂಗೆ ಅದನ್ನು ತಗೊಂಡು ಹೋಗ್ಬಿಟ್ಟು ಅಲಹಾಬಾದ್ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಹೇಳ್ತಾನೆ. ಏನಾದ್ರ ಪ್ರಕಾರ ಈ ದುಡ್ಡಿಂದ 25 ಲಕ್ಷ ಅಲಹಾಬಾದ್ ಮತ್ತು ಕಾರ ಏರಿಯಾವನ್ನ ಕೊಡಲಾಗುತ್ತೋ, ಈ ಒಂದು ಇದರಿಂದ 2ನೇ ಶಾ ಆಲಂ ಬ್ರಿಟಿಷರಿಗೆ ಬಂಗಾಳದಲ್ಲಿ ದಿವಾನಿ ರೈಟ್ಸ್ ಅನ್ನ ಕೊಡ್ತಾನೆ. ಸರ್, ನಂತರದ ಮುಘಲ್ ರಾಜರು ಅಂತ ಸ್ಟ್ರಾಂಗ್ ಇಲ್ಲ, ಅವ್ರು ಯಾರು ಸರ್ ಬಂಗಾಳದಲ್ಲಿ ದಿವಾನಿ ರೈಟ್ಸ್ ಅನ್ನ ಕೊಡ್ಲಿಕ್ಕೆ? ಅವ್ರಿಗೆ ಅಷ್ಟು ಪವರ್ ಇದೆಯಾ? ಇಡೀ ಬಂಗಾಳವನ್ನೇ ಇವರು ಆಕ್ರಮಣ ಮಾಡಿಕೊಂಡು ಆಗಿದೆ, ಆದ್ರೂ ಅವ್ರಿಗೆ ಪವರ್ ಇದೆಯಾ ಅಂತ ಕೇಳಿದಾಗ, ಬಟ್ ಮುಘಲ್ ಎಂಪರರ್ಗಳನ್ನ
ಎಂಪರರ್ಗಳು ಅವರು 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 ಅವ್ರ ಹತ್ರ ಅಂಡರಲ್ಲಿ ಜಾಗ ಇಲ್ಲ ಅಂದ್ರೂ ಕೂಡ ಅವರ ಮಾತಿಗೆ ಅಷ್ಟು ಬೆಲೆ ಇದೆ. ಸೆಂಟಿಮೆಂಟ್ಸ್, ಮುಘಲ್ ಎಂಪರರ್ಸ್ ಅಂದ್ರೆ ಜನರಿಗೆ ಸೆಂಟಿಮೆಂಟ್ಸ್ ಆಗ್ಬಿಟ್ಟಿತ್ತು. ಅವ್ರ ಹತ್ರ ಭೂಮಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಜನರ ಸೆಂಟಿಮೆಂಟ್ಸ್ ಹೆಲ್ಪ್ ಮಾಡಬಾರ್ದಲ್ವಾ. ಮೊಘಲ್ ಎಂಪರರ್ ಅಂದ್ರೆ ಹೇಳ್ಬಿಟ್ರೆ ಎಸ್ ಹೋಗಪ್ಪ ತಗೊಳಪ್ಪ ನೀನು ಅಂತ ಹೇಳ್ಬಿಟ್ರೆ ಜನರು ಒಪ್ಕೊಂತಾರೆ. ಒಂದು 25 ಲಕ್ಷ ಬೇಕಾದ್ರೆ ಹೋಗ್ಬಿಡ್ಲಿ, ತೊಂದರೆ ಇಲ್ಲ, ಜನರು ಒಪ್ಕೊಂತಾರೆ. ಜನರೇ ಅಧಿಕೃತವಾಗಿ ಒಪ್ಕೊಂಡ್ಬಿಡ್ತಾರೆ ಇದನ್ನ ಅಂತ ಹೇಳ್ಬಿಟ್ಟು ಮೊಘಲ್ ಎಂಪರರ್ ಹತ್ರ ಹೋಗ್ಬಿಟ್ಟು 25 ಲಕ್ಷ ದುಡ್ಡು ಕೊಟ್ಟು ಏನು ಬಹುಮುಖ್ಯವಾಗಿ ಅವಧ್ನ ನವಾಬ ಕೊಟ್ಟಿದ್ದ ಶುಜಾವುದ್ದೌಲಾ ದುಡ್ಡು ಕೊಟ್ಟಿದ್ನಲ್ಲ 25 ಲಕ್ಷ ಜೋಬಿ ಇಟ್ಕೊಂಡ, ಈ 25 ಲಕ್ಷ ಅಲಹಾಬಾದ್ ಮತ್ತು ಕರೇರೆಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಶಾ ಆಲಂಗೆ ಕೊಟ್ಬಿಟ್ಟು ನಮಗೆ ಬಂಗಾಳದಲ್ಲಿ ದಿವಾನಿ ರೈಟ್ಸ್ ಅನ್ನ ಕೊಡಿ. ದಿವಾನಿ ರೈಟ್ಸ್ ಅಂದ್ರೆ ಏನ್ ಹೇಳ್ತೀನಿ, ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡುವಂತ ಅಧಿಕಾರ. ಇಡೀ ಭಾರತದಲ್ಲಿಯೇ ಬಹುಮುಖ್ಯವಾಗಿ ಬಂಗಾಳ ಅತ್ಯಂತ ಶ್ರೀಮಂತವಾದಂತಹ ಸುಬಾಗಿತ್ತು, ಶ್ರೀಮಂತವಾಗಿರುವಂತಹ ರಾಜ್ಯ ಆಗಿತ್ತು. ಆ ರಾಜ್ಯದ ದಿವಾನಿ ಹಕ್ಕನ್ನು ಅವರು ಪಡ್ಕೊಂಡ್ರು ಈ ಒಂದು ಒಪ್ಪಂದದ ಮುಖಾಂತರವಾಗಿ, ಅಲಹಾಬಾದ್ ಒಪ್ಪಂದದ ಮುಖಾಂತರವಾಗಿ ಇವರು ದಿವಾನಿ ರೈಟ್ಸ್ ಅನ್ನ ಪಡ್ಕೊಂಡ್ರು 1765 ಈ ಒಪ್ಪಂದದ ಪ್ರಕಾರವಾಗಿ. ನೋಡ್ರಿ, ಫಸ್ಟು ಅಲಹಾಬಾದ್ ಒಪ್ಪಂದವನ್ನ ನವಾಬ್ ಆಫ್ ಅವಧ್ ಶುಜಾವುದ್ದೌಲಾ ಹೋಗ್ಬಿಟ್ಟು ರಾಬರ್ಟ್ ಕ್ಲೈವ್ ಹತ್ರ ಮಾಡ್ಕೊತಾನೆ. ರಾಬರ್ಟ್ ಕ್ಲೈವ್ ಶಾ ಆಲಂ ಹತ್ರ ಹೋಗ್ಬಿಟ್ಟು ಸೆಕೆಂಡ್ ಅವನು ಸಪರೇಟ್ ಹೋಗ್ಬಿಟ್ಟು ಮತ್ತೆ ಒಪ್ಪಂದವನ್ನು ಮಾಡ್ಕೊಂಡು ಬರ್ತಾನೆ. ಇದು ಈ ರೀತಿ ಆಗಿದ್ದು ಅಲಹಾಬಾದ್ ಒಪ್ಪಂದ ಈ ರೀತಿ ಆಗಿದ್ದು. ಇದರ ಮುಖಾಂತರವಾಗಿ ಬ್ರಿಟಿಷರು ಬಂಗಾಳದಲ್ಲಿ ದಿವಾನಿ ಹಕ್ಕನ್ನ ಪಡಿತಾರೆ. ಅಂತಹ ಶ್ರೀಮಂತ ರಾಜ್ಯದ ದುಡ್ಡನ್ನ ಪಡೆದುಕೊಳ್ಳುವಂತ ಹಕ್ಕನ್ನು ಅವ್ರು ಪಡ್ಕೊಳ್ತಾರೆ. ಅವ್ರಿಗೆ ಯಾಕೆ 50 ಲಕ್ಷ ತಗೊಂಡು ಏನ್ ಮಾಡ್ತಾರೆ, ಇಡೀ ಕೋಟಿ ಟ್ಯಾಕ್ಸ್ ಬರುವಂತಹ ಬಂಗಾಳದ ಟ್ರೆಜರಿನವ್ರಿಗೆ ಸಿಗ್ತಾ ಆದ್ಮೇಲೆ 50 ಲಕ್ಷ ತಗೊಂಡು ಅವ್ರೇನ್ ಮಾಡ್ತಾರೆ, ಕೋಟಿ ದುಡ್ಡು ಬರುತ್ತೆ. ಬಂಗಾಳದಲ್ಲಿ ಟ್ಯಾಂಕ್ಸ್ ಸಂಗ್ರಹ ಮಾಡುವಂತ ಅಧಿಕಾರವನ್ನು ತಕೊಂಡ್ಬಿಟ್ರೆ ಕೋಟಿ ದುಡ್ಡು ಬರುತ್ತೆ. ನೋಡ್ರಿ, ಇವರು ದಿವಾನಿ ಹಕ್ಕನ್ನ ಪಡ್ಕೊಂಡ್ರು. ಆದ್ರೆ ದಿವಾನಿ ಪಡ್ಕೊಂಡ್ರು ಕೂಡ ನಿಜಾಮ ಏನಿರ್ತಿದ್ರು, ಬಹುಮುಖ್ಯವಾಗಿ ನವಾಬನನ್ನ ಮುಂದುವರಿಸ್ತಾ ಇದ್ರು. ನವಾಬನನ್ನ ತೆಗೆದಾಕ್ಲಿಲ್ಲ, ನವಾಬನನ್ನ ಮುಂದುವರಿಸಿದ್ರು. ಯಾಕೆ ಅಂತ ನಿಮಗೆ ಹೇಳ್ತೀನಿ. ಕಂದಾಯ ಮಾತ್ರ ಬೇಕು, ಆಳ್ವಿಕೆ ಮಾತ್ರ ಇದಕ್ಕೆ ಬೇಡ. ಐ ವಿಲ್ ಟೆಲ್ ಯು ಯಾಕೆ ಅಂತ ಹೇಳ್ತೀನಿ ನಿಮಗೆ. 1965 ಮೀರ್ ಜಾಫರ್ ಮರಣವನ್ನ ಹೊಂತಾನೆ. ಮರಣ ಹೊಂದಿದ ನಂತರ ನಜಾಮ್ ಉದ್ ದೌಲಾ ಅನ್ನುವಂಥವನ್ನ ಬಂಗಾಳದ ನವಾಬರನ್ನಾಗಿ ಮಾಡಲಾಗುತ್ತೆ. 1765 ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ಬೆಂಗಾಲ್ಗೆ ಫಸ್ಟ್ ಗವರ್ನರ್ ಆಗಿ ಅಪಾಯಿಂಟ್ ಆಗ್ತಾನೆ. ರಾಬರ್ಟ್ ಕ್ಲೈವ್ ಅಪಾಯಿಂಟ್ ಆದಾಗ ಅವನು ಬೆಂಗಾಳದಲ್ಲಿ ದ್ವಿಸರ್ಕಾರವನ್ನ, ಡ್ಯುಯಲ್ ಗವರ್ನಮೆಂಟ್, ಇಲ್ಲಿ ನೋಡಿ ಇರೋದು ದಿವಾನಿ ರೈಟ್ಸ್ ಅನ್ನ ಪಡ್ಕೊಂಡ್ರಲ್ಲ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಆದ್ಮೇಲೆ ಇಂಪ್ಲಿಮೆಂಟ್ ಮಾಡಕ್ ಮಾಡ್ಕೊಳ್ತಾನೆ. ರಾಬರ್ಟ್ ಕ್ಲೈವ್ 1765 ಬಂಗಾಳದಲ್ಲಿ ಡ್ಯುಯಲ್ ಗವರ್ನಮೆಂಟ್, ದ್ವಿಸರ್ಕಾರವನ್ನ ಅವನು ಸ್ಥಾಪನೆ ಮಾಡ್ತಾನೆ. ಏನು ದ್ವಿಸರ್ಕಾರ ಅಂತಂದ್ರೆ ಐ ವಿಲ್ ಟೆಲ್ ಯು ಇನ್ ನೆಕ್ಸ್ಟ್ ಸ್ಲೈಡ್. ಡೀಟೇಲ್ ಅಲ್ಲಿ ಚರ್ಚೆ ಮಾಡ್ತಾ ಬರ್ತೀನಿ. ಎಕ್ಸಾಮ್ಸ್ ಕೇಳಿದಾರೆ ನೋಡ್ರಿ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಸ್ಥಿರಗೊಳಿಸಿದಂತಹ ಯುದ್ಧ ಯಾವ್ದಪ್ಪ ಅಂತ ಕೇಳಿದಾಗ ಬಕ್ಸರ್ ಕದನ. ಬ್ರಿಟಿಷ್ ಸಾಮ್ರಾಜ್ಯವನ್ನ ಸ್ಥಿರಗೊಳಿಸ್ತು ಈ ಒಂದು ಕದನ. ಕಂಪ್ಲೀಟ್ ಅವರೇ ಸುಪ್ರೀಂ ತರ ಇಲ್ಲಿ ನೆಲೆ ಆಗ್ಬಿಟ್ರು. ಬೇರೆ ರಾಜರು ಕೂಡ, ದೆಹಲಿಯ ರಾಜನು ಕೂಡ, ಅವಧ್ನ ನವಾಬನು ಕೂಡ ಇವನ ಮಾತನ್ನ ಕೇಳುವ ಮಟ್ಟಕ್ಕೆ ಆಯ್ತು. ಸ್ಥಿರಗೊಳಿಸಿದ್ರು ಅವರು, ತನ್ನ ಬ್ರಿಟಿಷ್ ಸಾಮ್ರಾಜ್ಯವನ್ನ ಸ್ಥಿರಗೊಳಿಸ್ಕೊಂಡ್ರು. ದ್ವಿಸರ್ಕಾರವನ್ನ ಬಂಗಾಳದ ಲೂಟಿಗಾರನೆಂದು ಕರೆದವರು ಯಾರಪ್ಪ ಅಂದ್ರೆ KM ಪಣಿಕರು. ದ್ವಿಸರ್ಕಾರ ಅಂತ ಏನು ಸ್ಥಾಪನೆ ಮಾಡ್ತಾರೆ ರಾಬರ್ಟ್ ಕ್ಲೈವ್, ಅದು ಬಂಗಾಳದ ಲೂಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಲೂಟಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಏನ್ ಡ್ಯುಯಲ್ ಗವರ್ನಮೆಂಟ್ ಅಂದ್ರೆ ಐ ವಿಲ್ ಟೆಲ್ ಯು. ದ್ವಿಸರ್ಕಾರ ಅಂತಂದ್ರೆ ಈಗ ಇವತ್ತಿನ ನಮ್ಮ ಸರ್ಕಾರಗಳು ಹೆಂಗ್ ನಡೀತವೆ, ಟ್ಯಾಕ್ಸ್ ಗಳನ್ನ ಸಂಗ್ರಹ ಮಾಡ್ತಾರೆ. GST ಗಳ ಮುಖಾಂತರವಾಗಿ, ಹಲವಾರು ಟ್ಯಾಕ್ಸ್ ಗಳ ಮುಖಾಂತರವಾಗಿ, GST ಇದರ ಮುಖಾಂತರವಾಗಿ ಟ್ಯಾಕ್ಸ್ ಸಂಗ್ರಹ ಮಾಡ್ತಾರೆ. ಆ ಟ್ಯಾಕ್ಸ್ ಮನಿಯನ್ನ ಸಾರ್ವಜನಿಕ ಕಲ್ಯಾಣಕ್ಕೋಸ್ಕರ, ರೋಡ್ಗಳನ್ನ ಮಾಡ್ಲಿಕ್ಕೆ, ಕಾನೂನು ಮತ್ತು ಸುವ್ಯವಸ್ಥೆಗಳನ್ನು ಕಾಪಾಡಲಿಕ್ಕೆ, ಬಡ ಜನರಿಗೆ ಉದ್ಧಾರಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ ಆ ದುಡ್ಡನ್ನ ಖರ್ಚು ಮಾಡ್ತಾರೆ. ಲಾಭಕ್ಕೋಸ್ಕರ ಟ್ಯಾಕ್ಸ್ ಸಂಗ್ರಹ ಮಾಡಲ್ಲ ಅವರು. ಸರ್ಕಾರಗಳು ಲಾಭಕ್ಕೋಸ್ಕರ, ಇವತ್ತಿನ ಏನು ಪ್ರಜಾಪ್ರಭುತ್ವ ಸರ್ಕಾರ ಇದೆ, ಲಾಭಕ್ಕೋಸ್ಕರ ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡೋದಿಲ್ಲ. ಆ ಟ್ಯಾಕ್ಸ್ ನ ಹಣವನ್ನ
ಸಾರ್ವಜನಿಕ ಕಲ್ಯಾಣ, ರೋಡು ಕಾಮಗಾರಿಗಳನ್ನ ಮಾಡೋದಾಗಿರ್ಬೋದು, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದು, ಆರೋಗ್ಯ, ಶಿಕ್ಷಣಕ್ಕೋಸ್ಕರ ಖರ್ಚು ಮಾಡಲಿಕ್ಕೆ ಆ ಹಣವನ್ನ ಸಂಗ್ರಹ ಮಾಡ್ತಾರೆ. ಆದರೆ ಆದರೆ ರಾಬರ್ಟ್ ಕ್ಲೈಬು ದ್ವಿಸರ್ಕಾರ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಜಾರಿ ತರ್ತಾನೆ. ಇದರ ಅರ್ಥ ಏನ್ ಗೊತ್ತಾ? ಟ್ಯಾಕ್ಸ್ ಬರುವಂತಹ ಒಂದು ಹಣ ಏನಿದೆ ಅದು ಇವರ ಜೇಬಿಗೆ, ಬಂಗಾಳದ ನವಾಬ ಆಡಳಿತ ಮಾಡ್ಲಿಕ್ಕೆ ರಾಜ ಅವನು ರಾಜ, ಅವನು ಅಧಿಕಾರವನ್ನ ಮಾಡೋದಷ್ಟೇ. ದುಡ್ಡಿಲ್ಲ ಅಧಿಕಾರ ಏನ್ ಬೇಕಾಗತ್ತಾ? ಈಗ ಸರ್ಕಾರ ಇದೆ, ಸರ್ಕಾರದ ದುಡ್ಡೇ ಇಲ್ಲ, ಇದ್ರೆ ಏನು ಉಪಯೋಗ? ಸರ್ಕಾರ ಇದೆ, ಒಂದು ರೋಡ್ ಹಾಕ್ಲಿಕ್ಕೆ ಅದಕ್ಕೊಂದು ಅಧಿಕಾರ ಇಲ್ಲ ಅಂದಾಗ ಅದ್ರ ಅಧಿಕಾರ ಇದ್ದೇನು ಉಪಯೋಗ? ಹಂಗೆ ಆಗಿದ್ದು. ದ್ವಿಸರ್ಕಾರ ಅಂದ್ರೆ ಏನ್ ಗೊತ್ತಾ? ಎರಡು ರೀತಿ. ದ್ವಿ ಅಂದ್ರೆ ಎರಡು ಸರ್ಕಾರಗಳು ನಡೆಯುವಂಥದ್ದು. ಒಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಡೆ, ಇನ್ನೊಂದು ಕಡೆ ಬಂಗಾಳದ ನವಾಬ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅದರ ಡ್ಯೂಟಿ ಏನು? ಆದಾಯ ಸಂಗ್ರಹ ಮಾಡುವಂತಹದ್ದು. ಸದರ್ ದಿವಾನತ್ ಅದರ ಒಂದು ಉದ್ದೇಶ. ಅದರ ಡ್ಯೂಟಿ ಏನಪ್ಪಾ ಅಂದ್ರೆ ಆದಾಯ ಸಂಗ್ರಹಣೆ ಮಾಡುವಂತ ಅದರ ಉದ್ದೇಶ, ಅದರ ಒಂದು ಡ್ಯೂಟಿ. ಇನ್ನೊಂದು ಕಡೆ ಬಂಗಾಳದ ನವಾಬನ ಪೋಸ್ಟ್ ಅನ್ನ ತೆಗಿಲಿಲ್ಲ. ಅವ್ರು ಮನಸ್ಸು ಮಾಡಿದ್ರೆ ತೆಗಿಬೋದಿತ್ತು. ಯಾಕೆ ತೆಗಿಲಿಲ್ಲಪ್ಪ ಅಂತಂದ್ರೆ ಐ ವಿಲ್ ಟೆಲ್ ಯು. ಇನ್ನೊಂದು ಕಡೆ ಬಂಗಾಳದ ನವಾಬ ಅಂದ್ರೆ ದ್ವಿಸರ್ಕಾರ, ಎರಡು ಸರ್ಕಾರಗಳು ಅಂತ ಅರ್ಥ. ಒಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇನ್ನೊಂದು ಕಡೆ ಬಂಗಾಳದ ನವಾಬ. ಒಂದು ಸರ್ಕಾರ ಕೇವಲ ಆದಾಯ ಸಂಗ್ರಹಣೆಯನ್ನು ಮಾಡುವಂತಹದ್ದು, ಇನ್ನೊಂದು ಸರ್ಕಾರ ಬಂಗಾಳದ ನವಾಬ. ಇವನ್ ಡ್ಯೂಟಿ ಏನು? ಸದರ್ ನಿಜಾಮತ್ತು, ಸಾರ್ವಜನಿಕ ಕಲ್ಯಾಣ. ಇವನ್ ಡ್ಯೂಟಿ ಸಾರ್ವಜನಿಕ ಕಲ್ಯಾಣ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡೋದು. ಸಾರ್ವಜನಿಕ ಕಲ್ಯಾಣ ಮಾಡಬೇಕು ಅಂತಂದ್ರೆ ದುಡ್ಡು ಬೇಕು, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ದುಡ್ಡು ಬೇಕು, ರೋಡನ್ನು ಹಾಕ್ಲಿಕ್ಕೆ ದುಡ್ಡು ಬೇಕು. ಬಂಗಾಳದ ನವಾಬನಿಗೆ ಡ್ಯೂಟಿಗಳಲ್ಲಿ ಸಾರ್ವಜನಿಕ ಕಲ್ಯಾಣ, ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲವನ್ನು ಕೊಡಲಾಗಿದೆ. ಆದರೆ ದುಡ್ಡೇ ಅವನ ಹತ್ರ ಇಲ್ಲ. ಅವನು ಒಂದ್ ಲೋಟ ಟೀ ಕುಡಿಬೇಕಂದ್ರೂ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿನ ಕೇಳಬೇಕು. ಆ ಮಟ್ಟಕ್ಕೆ ಬಂದು ತಲುಪ್ತು. ಡ್ಯೂಟಿ ಮಾತ್ರ ಅಗಾಧವಾಗಿದೆ, ದುಡ್ಡೇ ಇಲ್ಲ. ಅದರ ಮಧ್ಯದಲ್ಲಿ ದ್ವಿಸರ್ಕಾರ ಅಲ್ವಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಬಂಗಾಳದ ನವಾಬ. ಅದರ ಮಧ್ಯದಲ್ಲಿ ಡಿಪ್ಯೂಟಿ ಸುಬೇದಾರ್ ಅನ್ನುವಂತ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಲಾಯಿತು. ಡಿಪ್ಯೂಟಿ ಸುಬೇದಾರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ನವಾಬನ ಮಧ್ಯೆ ಸೇತುವೆಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಅರ್ಥ ಏನು? ಬಂಗಾಳದ ನವಾಬನ ಡ್ಯೂಟಿ ಏನು? ಸಾರ್ವಜನಿಕ ಕಲ್ಯಾಣ, ಯಾವ್ದೊಂದು ರೋಡ್ ಹಾಕ್ಬೇಕು, ಯಾವ್ದೊಂದು ಹಾಸ್ಪಿಟ್ಲ್ ಕಟ್ಟಬೇಕು ಅಂತ ಬಂಗಾಳದ ನವಾಬ ಅನ್ಕೊಂತಾನೆ. ಹಾಸ್ಪಿಟ್ಲ್ ಕಟ್ಟೋಣ, ಇಲ್ಲ ಒಂದು ರೋಡ್ ಹಾಕೋಣಪ್ಪ ಅಂತ ಅನ್ಕೊಂಡ್ರೆ ಆಗ ದುಡ್ಡು ಬೇಕಲ್ವಾ? ದುಡ್ಡು ಯಾರ ಹತ್ರ ಇದೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆದಾಯ ಸಂಗ್ರಹಣೆಯ ಜವಾಬ್ದಾರಿ ಅದಕ್ಕಿದೆ. ದ್ವಿಸರ್ಕಾರ ಅಲ್ವಾ, ಎರಡು ಸರ್ಕಾರ. ಇವನೊಂದು ಸರ್ಕಾರ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ನೊಂದು ಸರ್ಕಾರ. ಬಂಗಾಳದವರಿಗೆ ಅನ್ಸುತ್ತೆ ಒಂದು ರೋಡ್ ಮಾಡ್ಬೇಕಪ್ಪ ಅಥವಾ ಒಂದು ಹಾಸ್ಪಿಟಲ್ ಕಟ್ಬೇಕು ಅಂತ ಅನ್ಸುತ್ತೆ. ಅದಕ್ಕೇನ್ ಮಾಡ್ತಾನೆ, ಅವನು ಹೋಗ್ಬಿಟ್ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದುಡ್ಡು ಕೇಳಂಗಿಲ್ಲ. ಆ ಮಿಡಲ್ ಮ್ಯಾನ್ ಇದ್ದಾನಲ್ಲ ಡಿಪ್ಯೂಟಿ ಸುಬೇದಾರ್, ಅವನು ಕೇಳಬೇಕು. ಬಂಗಾಳದ ನವಾಬ ಹೋಗ್ಬಿಟ್ಟು ಡಿಪ್ಯೂಟಿ ಸುಬೇದಾರ್ ಹತ್ರ, ಡಿಪ್ಯೂಟಿ ಸುಬೇದಾರ್ ನಾನು ಹಾಸ್ಪಿಟಲ್ ಅನ್ನ ಕಟ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ಬೇಕು. ಅದಕ್ಕೆ ಡಿಪ್ಯೂಟಿ ಸುಬೇದಾರ್ ಹೇಳ್ತಾನೆ, ಎಷ್ಟು ಲಕ್ಷ ಬೇಕಾಗ್ಬೋದು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಸರಿ ಸುಮಾರು 10 ಲಕ್ಷ ಬೇಕಾಗ್ಬೋದು. ಆಯ್ತು ನೀವು ಹೋಗಿರಪ್ಪ ಮನೆಗೆ, ನಾನು ಬಂದು ಕೇಳಕೊಂಬಂದು ಹೇಳ್ತೀನಿ. ಆಗ ಡಿಪ್ಯೂಟಿ ಸುಬೇದಾರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹತ್ರ ಹೋಗೋದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಸಾಹೇಬ್ರೆ ಬಂಗಾಳದ ನವಾಬ ಹಾಸ್ಪಿಟ್ಲ್ ಕಟ್ಟಿಸ್ತಾನಂತೆ, ಅವನಿಗೆ ದುಡ್ಡು ಬೇಕಂತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಳುತ್ತೆ, ಹಾಸ್ಪಿಟ್ಲಾ? ಏನಕ್ಕೆ ಹಾಸ್ಪಿಟ್ಲು? ಯಾವ ಹಾಸ್ಪಿಟ್ಲ್ ಬೇಡ, ಯಾವ್ದು ಬೇಡ, ಸರಿ ಆಯ್ತು ಇರ್ಲಿ ಬಿಡು, ಎಷ್ಟು ಬೇಕಪ್ಪ ಅಂತ ಹೇಳಿದಾಗ ಡಿಪ್ಯೂಟಿ ಸುಬೇದಾರು ಬಂಗಾಳದ ನವಾಬ 10 ಲಕ್ಷ ಕೇಳಿರ್ತಾನೆ. ಡಿಪ್ಯೂಟಿ ಸುಬೇದಾರ್ ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕಟ್ಸ್ಲಿಕ್ಕೆ 20 ಲಕ್ಷ ಬೇಕಂತೆ. 10 ಲಕ್ಷ ಜಾಸ್ತಿ ಹೇಳ್ತು. ಸರ್ ಕರುಣಾ ಭಾವದಿಂದ ಏನಾದ್ರು ಇರ್ಬೋದಾ? ನೋ, ಹೇಳ್ತೀನಿ ಯಾಕೆ ಅಂತೇಳಿ. 20 ಲಕ್ಷ ಜಾಸ್ತಿ ಕೇಳ್ತಾನೆ. ಡಿಪ್ಯೂಟಿ ಸುಬೇದಾರ್ ಹೋಗ್ಬಿಟ್ಟು 20 ಲಕ್ಷ ಬೇಕಂತೆ ಹಾಸ್ಪಿಟ್ಲ್ ಕಟ್ಸ್ಲಿಕ್ಕೆ. ಬಂಗಾಳದ ನವಾಬ ಕೇಳಿದ್ದು 10 ಲಕ್ಷ ಅಷ್ಟೇ, ಆದರೆ ಡಿಪ್ಯೂಟಿ ಸುಬೇದಾರ್ ಹೋಗಿ ಕೇಳಿದ್ದು 20 ಲಕ್ಷ. ಅದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಳ್ತಾರೆ, 20 ಲಕ್ಷ ಬೇಕಾ? ಅಷ್ಟೊಂದೆಲ್ಲ ಕೊಡೋದಿಲ್ಲ ನಿಮಗೆ, ಒಂದು 12 ಲಕ್ಷ ಕೊಡ್ತೀನಿ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 12 ಲಕ್ಷ ಕೊಡ್ತೀನಿ, ಆಯ್ತು ಹೋಗ್ರಿ ಅಂತೇಳಿ 12 ಲಕ್ಷವನ್ನ ಕೊಟ್ಬಿಟ್ಟು
ಡಿಪ್ಯೂಟಿ ಸುಬೇದಾರ್ಗೆ ಕಳಿಸ್ತಾರೆ. ಈಗ ಡಿಪ್ಯೂಟಿ ಸುಬೇದಾರು ಬಂಗಾಳದ ನವಾಬನ ಹತ್ರ ಹೋಗ್ಬಿಟ್ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು 10 ಲಕ್ಷವನ್ನು ಕೊಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ಅವರು 5 ಲಕ್ಷವನ್ನ ಕೊಡ್ತೀವಿ ಅಂತ ಅಂದ್ರು. ಅದಕ್ಕೆ 5 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು 5 ಲಕ್ಷವನ್ನ ಬಂಗಾಳದ ನವಾಬರಿಗೆ ಕೊಡೋದು. ಇನ್ನ 7 ಲಕ್ಷ ರೂಪಾಯಿ ಇವ್ರಿಗೆ ಲಾಭ. ಇವನಿಗೆ ಲಾಭ. ಯಾರಿಗೆ? ಡಿಪ್ಯೂಟಿ ಸುಬೇದಾರರಿಗೆ ಲಾಭ. ಕಮಿಷನ್ ಹೊಡೆದ ಅವನು. 10 ಲಕ್ಷ ಕೇಳ್ದ, 20 ಲಕ್ಷ ಅಂತ ಹೇಳ್ದ. ಅವ್ರು 12 ಲಕ್ಷ ಕೊಟ್ರು, ವಾಪಸ್ ಬಂದು 5 ಲಕ್ಷ ಕೊಟ್ಟ. 7 ಲಕ್ಷ ಅವ್ರಿಗೆ ಲಾಭ ಮಾತುಕತೆ ಮಾಡಿದ್ದಕ್ಕೆ. ಏನ್ ಕೆಲಸ ಮಾಡಕತ್ತೆ ಬಂಗಾಳದ ನವಾಬ? ಅಷ್ಟೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸಾರ್ವಜನಿಕ ಕಲ್ಯಾಣ ಮಾಡಬೇಕು, ಕಾನೂನು ಸುವ್ಯವಸ್ಥೆ, ಹಾಸ್ಪಿಟ್ಲ್ ಕಟ್ಟಿಸ್ಬೇಕು, ರೋಡ್ಗಳನ್ನ ಕಟ್ಟಿಸ್ಬೇಕು. ದುಡ್ಡೇ ಇಲ್ಲ, ಟ್ಯಾಕ್ಸ್ 1 ರೂಪಾಯಿ ಇಲ್ಲ. ಅವ್ರು ಟೀ ಕುಡಿಬೇಕಂದ್ರೂ ಕೂಡ ಡಿಪ್ಯೂಟಿ ಸುಬೇದಾರ್ ಹತ್ರ ಹೋಗ್ಬೇಕು. ನನಗೆ ಟೀ ಕುಡಿಕೆ ದುಡ್ಡಿಲ್ಲ, ದಯವಿಟ್ಟು 10 ರೂಪಾಯಿ ಇಸ್ಕೊಂಬಾರಪ್ಪ ಅಂತೇಳಿ. ಡಿಪ್ಯೂಟಿ ಸುಬೇದಾರು ಟೀ ಕುಡಿಯಕ್ಕೆ 10 ರೂಪಾಯಿ ಬೇಕಂತೆ ಬಂಗಾಳದ ನವಾಬನಿಗೆ. ಅವರು 10 ರೂಪಾಯಿ ಬೇಕಾ? 10 ರೂಪಾಯಿ ಕೊಡಕ್ಕಾಗಲ್ಲ, 7 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 7 ರೂಪಾಯಿ ಕೊಟ್ಟು ಕಳ್ಸೋದು. ಅದು 2 ರೂಪಾಯಿ ಕಮಿಷನ್ ಹೊಡೆದು, ಆಯ್ತು 7 ರೂಪಾಯಿ ಟೀ ಕುಡಿಬೇಡ ನೀನು, 5 ರೂಪಾಯಿ ಟೀ ಕುಡಿ ಅಂತೇಳಿ ಕಮಿಷನ್ ಹೊಡೆಯೋದು. ಬಂಗಾಳದ ನವಾಬನಿಗೆ ಟೀ ಕುಡಿಯಕ್ಕೂ ಕೂಡ ಅವ್ರಿಗೆ ಕೇಳುವಂತ ಪರಿಸ್ಥಿತಿ ಬಂತು. ಬಿಕಾಸ್ ಆದಾಯ ಸಂಗ್ರಹಣೆ ಅವ್ರ ಹತ್ರ ಇದೆ. ಇವಂದು ಕೇವಲ ಸಾರ್ವಜನಿಕ ಕಲ್ಯಾಣ, ಕಾನೂನು ಮತ್ತು ಸುವ್ಯವಸ್ಥೆ ಅಷ್ಟೆ. ಎಂತಹ ಪರಿಸ್ಥಿತಿ ಬಂತು ಇಲ್ಲಿ. ಶ್ರೀಮಂತ ಆಗಿದ್ದು ಡಿಪ್ಯೂಟಿ ಸುಬೇದಾರ್. ಬಂಗಾಳದ ನವಾಬ ಮತ್ತು ಬ್ರಿಟಿಷ್ ಇಂಡಿಯಾ ಕಂಪನಿಯ ಮಧ್ಯೆ ಯಾವುದೇ ಕಾಂಟ್ಯಾಕ್ಟ್, ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ. ನೋ ಡೈರೆಕ್ಟ್ ಕಾಂಟ್ಯಾಕ್ಟ್. ಯಾವುದೇ ಫಂಡ್ ಬೇಕಾದ್ರೂ ಕೂಡ ನೋ ಡೈರೆಕ್ಟ್ ಕಾಂಟ್ಯಾಕ್ಟ್. ಡಿಪ್ಯೂಟಿ ಸುಬೇದಾರ್ನ ಮುಖಾಂತರವಾಗಿಯೇ ಹೋಗ್ಬೇಕು. ನೋಡ್ರಿ, ಇವನ ಮುಖಾಂತರವಾಗಿ ಹೋಗ್ಬೇಕು. ಅವರು ಅಷ್ಟೇ ಡೈರೆಕ್ಟ್ ಆಗಿ ಇವನೇನೋ ಕೇಳಂಗಿಲ್ಲ, ಇವ್ರ ಮುಖಾಂತರವಾಗಿ ಬರ್ಬೇಕು. ಇಲ್ಲಿ ಉದ್ಧಾರ ಆಗಿದ್ದಾರಪ್ಪ ಅಂದ್ರೆ ಡಿಪ್ಯೂಟಿ ಸುಬೇದಾರ್, ಇವನೇ ಉದ್ಧಾರ ಆಗಿದ್ದು. ಬಂಗಾಳದ ನವಾಬನಿಗೆ ಹೇಳ್ಕೊಳಕ್ ಮಾತ್ರ ಜವಾಬ್ದಾರಿಗಳು ಜಾಸ್ತಿ. ಸಾರ್ವಜನಿಕ ಕಲ್ಯಾಣ, ಕಾನೂನು ಮತ್ತು ಸುವ್ಯವಸ್ಥೆ, ಅದು ಇದು ಎಲ್ಲ ಅಧಿಕಾರ ಅವನಿಗೆ ಇದೆ. ದುಡ್ಡೇ ಇಲ್ಲ. ಕಂಪ್ನಿ ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವುದೇ ಸಾರ್ವಜನಿಕ ಕಲ್ಯಾಣ ಇಲ್ಲ, ಕಾನೂನು ಮತ್ತು ಸುವ್ಯವಸ್ಥೆ ಇಲ್ಲ. ಆರಾಮಾಗಿ ಕೋಟಿ ಕೋಟಿ ದುಡ್ಡು ಬರುತ್ತೆ, ಆದಾಯ ಸಂಗ್ರಹ ಮಾಡ್ಕೊಂಡು ಆರಾಮಾಗಿರೋದು. ಅದರಲ್ಲಿ ಒಂದು ಸ್ವಲ್ಪ ಒಂದು 5% ಹಿಂಗೆ ಎಸೆಯೋದು. 5% ಎಸ್ತಾಗ ಅದರ ಒಂದು 3% ಡಿಪ್ಯೂಟಿ ಸುಬೇದಾರ್ ಹೊಡಿತಾನೆ. ಇನ್ನ ಬಂಗಾಳದ ನವಾಬನಿಗೆ ಹೋಗಿ ತಲುಪೋದು 2%. ಇನ್ನೆಲ್ಲಿ ದೇಶ ಉದ್ಧಾರ ಆಗುತ್ತೆ, ಇನ್ನೆಲ್ಲಿ ರಾಜ್ಯ ಉದ್ಧಾರ ಆಗುತ್ತೆ, ಇನ್ನೆಲ್ಲಿ ರೋಡ್ಗಳನ್ನ ಕಟ್ತಾರೆ, ಇನ್ನೆಲ್ಲಿ ಸಾರ್ವಜನಿಕ ಕಲ್ಯಾಣ ಆಗುತ್ತೆ, ಇನ್ನೆಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡ್ತಾರೆ ಇವರು? ದುಡ್ಡೇ ಇಲ್ಲ. ಲೈಕ್ ದಿಸ್ ಈಗ ಆಗೋಯ್ತು. ಇದು ದ್ವಿಸರ್ಕಾರ ಪದ್ಧತಿ. ಡಿಪ್ಯೂಟಿ ಸುಬೇದಾರು ಯಾವ ಮಟ್ಟಕ್ಕೆ ರಿಚ್ ಆದ ಗೊತ್ತಾ ಇದರಿಂದ? ಈ ವಾಸ್ ದ ಮೋಸ್ಟ್ ರಿಚೆಸ್ಟ್ ಮ್ಯಾನ್ ದ್ಯಾನ್ ಬೆಂಗಾಲ್ ನವಾಬ್ ಮತ್ತು ಕಂಪನಿಗಿಂತ. ನೋಡ್ರಿ, ಕಂಪನಿ ಮತ್ತು ಬಂಗಾಳದ ನವಾಬನಿಗಿಂತ ಹೆಚ್ಚು ಶ್ರೀಮಂತ ಆಗ್ತಾನೆ ಡಿಪ್ಯೂಟಿ ಸುಬೇದಾರ್. ಬಾರ್ಗೇನ್ ಮಾಡಿ ಮಾಡಿ ಮಾಡಿ. ಫಸ್ಟ್ ಡಿಪ್ಯೂಟಿ ಸುಬೇದಾರ್ ಯಾರು ಗೊತ್ತಾ? ಮೊಹಮ್ಮದ್ ರಜಾ ಖಾನ್ ಅಂತೇಳಿ. ಮೊಹಮ್ಮದ್ ರಜಾ ಖಾನ್ ವಾಸ್ ದ ಫಸ್ಟ್ ಡಿಪ್ಯೂಟಿ ಸುಬೇದಾರ್ ಅಂಡರ್ ದ ನ್ಯೂ ಸಿಸ್ಟಮ್. ಈ ಸಿಸ್ಟಮ್ನ ಪ್ರಕಾರವಾಗಿ ಏನು ದ್ವಿಸರ್ಕಾರ ಅಂತಾರೆ. ಆ ದ್ವಿಸರ್ಕಾರದ ಪದ್ಧತಿಯಲ್ಲಿ ಮೊದಲ ಬಾರಿಗೆ ಫಸ್ಟ್ ಡಿಪ್ಯೂಟಿ ಸುಬೇದಾರ್ ಯಾರಪ್ಪ ಅಂದಾಗ ಮೊಹಮ್ಮದ್ ರಜಾ ಖಾನ್. ಡೆಪ್ಯೂಟಿ ಸುಬೇದಾರು ಬಂಗಾಳದ ನವಾಬ ಮತ್ತು ಕಂಪನಿಗಿಂತ ಹೆಚ್ಚು ಶ್ರೀಮಂತನಾಗಿದ್ದ. ಬಿಕಾಸ್ ಮಿಡಲ್ ಮೆನ್ ತರ ವರ್ಕ್ ಮಾಡ್ತಾ ಇದ್ದ. ಎಕ್ಸಾಂಪಲ್ ಪ್ರಶ್ನೆ ನೋಡ್ರಿ. ದ್ವಿಸರ್ಕಾರ ಪದ್ಧತಿಯಿಂದ ಹೆಚ್ಚು ತೊಂದರೆಗಿಡೋರು ಯಾರಪ್ಪ ಅಂದ್ರೆ ಸಾಮಾನ್ಯ ಜನರು. ಟ್ಯಾಕ್ಸ್ ಅನ್ನ ಕೊಡಬೇಕು, ಟ್ಯಾಕ್ಸ್ ಅನ್ನ ಕಟ್ಸ್ಕೊಳ್ತಾರೆ, ಆದ್ರೆ ವಾಪಸ್ ಅವ್ರಿಗೆ ಏನೂ ಇಲ್ಲ. ಅವ್ರಿಗೆ ಬೆನಿಫಿಟ್ ಯಾವ ಆರೋಗ್ಯ ಇಲ್ಲ, ರೋಡ್ಗಳಿಲ್ಲ, ಯಾವ ಇನ್ಫ್ರಾಸ್ಟ್ರಕ್ಚರ್ ಏನೇನು ಮಾಡಂಗಿಲ್ಲ. ಬರೀ ಟ್ಯಾಕ್ಸ್ ಅಷ್ಟೇ ಸಂಗ್ರಹ ಮಾಡ್ಕೊಳ್ಳೋದು, 1 ವೇ ಅಷ್ಟೇ, ವಾಪಸ್ ಬರೋದಿಲ್ಲ. ವಾಪಸ್ ಬಂದ್ರು ಕೂಡ ಎಲ್ಲೋ ಬಿಡುಗಾಸಿಂಗ್ ಎಸೆಯೋದು ಅಷ್ಟೇ. ಸಾಮಾನ್ಯ ಜನರು ತೊಂದರೆಗಿಡೋದ್ರಿಂದ ಬಂಗಾಳದ ನವಾಬನಿಗೆ ತೊಂದರೆ ಇಲ್ಲ. ಬಿಕಾಸ್ ಅವನು ಆಡಳಿತ ಇತ್ತು, ಸುಮ್ಮನೆ ಮಾಡ್ಕೊಂಡ, ಬೇಕಾದ ದುಡ್ಡು ಬಂತು, ಅದನ್ನ ಸ್ವಲ್ಪ ಅನುಭವಿಸ್ಕೊಂಡು ಮಾಡ್ತಾನೆ. ಕಂಪನಿ ನೌಕರಿಗೂ ತೊಂದರೆ ಇಲ್ಲ, ಬಿಕಾಸ್ ಕೋಟೆ ಅಂತ ದುಡ್ಡು ಬರ್ತಿದೆ. ಈ ತರ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೋಡ್ರಿ. ಹೂ ವಾಸ್ ಅಪಾಯಿಂಟೆಡ್ ಡಿಪ್ಯೂಟಿ ದಿವಾನ್ ಆಫ್ ಮುರ್ಷಿದಾಬಾದ್ ಬೈ ರಾಬರ್ಟ್ ಕ್ಲೈವ್ ಆಫ್ಟರ್ ದಿ ಅಲಹಾಬಾದ್ ಟ್ರೀಟಿ. ಅಲಹಾಬಾದ್ ಒಪ್ಪಂದ ನಂತರ ರಾಬರ್ಟ್ ಕ್ಲೈವ್ ಡಿಪ್ಯೂಟಿ ದಿವಾನ್, ಮುರ್ಷಿದಾಬಾದ್ನ ಡಿಪ್ಯೂಟಿ ದಿವಾನನ್ನಾಗಿ ಯಾರನ್ನ ನೇಮಕ ಮಾಡೋದು ಕೇಳಿದಾಗ ಅದೇ ಹೇಳಿದ್ನಲ್ಲ, ಮೊಹಮ್ಮದ್ ರಜಾ ಖಾನ್. ಮೊಹಮ್ಮದ್ ರಜಾ ಖಾನು ಮೊದಲ ಡಿಪ್ಯೂಟಿ ಸುಬೇದಾರು ಅಂಡರ್ ದಿ ದ್ವಿಸರ್ಕಾರ ಪದ್ಧತಿಯ ಪ್ರಕಾರವಾಗಿ ಇವನು ಮೊದಲ ಡಿಪ್ಯೂಟಿ ಸುಬೇದಾರ್ ಆಗಿರ್ತಾನೆ. ಇದನ್ನ ಪ್ರಶ್ನೆ ಕೇಳಿದ್ದಾರೆ ಮೊಹಮ್ಮದ್ ರಜಾ ಖಾನ್ ಅಂತ. ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ. ಬ್ರಿಟಿಷ್ ಕಂಟಿನ್ಯೂಡ್ ದಿ ಪೋಸ್ಟ್ ಆಫ್ ನವಾಬ್ ಆಫ್ ಬೆಂಗಾಲ್ ಇವನ್ ಆಫ್ಟರ್ ದಿ ಬ್ಯಾಟಲ್ ಆಫ್ ಪ್ಲಾಸಿ. ನೋಡ್ರಿ, ಬ್ರಿಟಿಷರು ಮನಸ್ಸು ಮಾಡಿದ್ರೆ ಬಂಗಾಳದ ನವಾಬನ ಪೋಸ್ಟ್ ಅನ್ನ ರದ್ದು ಮಾಡಬಹುದಿತ್ತು, ಅವರೇ ಕಂಟ್ರೋಲ್ ತಗೋಬೋದಿತ್ತು. ಆದ್ರೂ ಯಾಕೆ ತಗೊಳ್ಳಿಲ್ಲ ಗೊತ್ತಾ? ಅವರ ಉದ್ದೇಶ ಭಾರತವನ್ನು ಆಳ್ವಿಕೆ ಮಾಡಿ ಉದ್ಧಾರ ಮಾಡ್ಬೇಕು ಅಂತಲ್ಲ. ಅವರ ಉದ್ದೇಶ ದುಡ್ಡಷ್ಟೇ ಬೇಕು ಅವರಿಗೆ. ಸಾರ್ವಜನಿಕ ಕಲ್ಯಾಣ ಅವ್ರಿಗೇನಕ್ಕೆ ಬೇಕು?
ಕಾನೂನು ಮತ್ತು ಸುವ್ಯವಸ್ಥೆ ಅವ್ರಿಗೆ ಬೇಕು, ಅವರಿಗೆ ಬೇಕಾಗಿದ್ದು ದುಡ್ಡು ಅಷ್ಟೇ. ಆದ್ರಿಂದ ಬಂಗಾಳದ ನವಾಬ ಪೋಸ್ಟ್ ಇದ್ರೆ ಜನರು ಅವನ ಮೇಲೆ ದಂಗೆ ಹೇಳ್ತಾರೆ, ಪ್ರಶ್ನೆ ಮಾಡೋದು ನವಾಬನ್ನ ಪ್ರಶ್ನೆ ಮಾಡ್ತಾರೆ, ನಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ. ಆದ್ರೆ ನವಾಬ ಇರ್ಲಿ, ಜನರು ಪ್ರಶ್ನೆ ಮಾಡಿಸ್ಕೊಳಕ್ ಅವ್ನು ಇರ್ಲಿ, ಅವನ ಹೆಸರಲ್ಲಿ ನಾವು ಮಜಾ ಮಾಡೋಣ ಅಂತ ಹೇಳ್ಬಿಟ್ಟು ಅವನ ಪೋಸ್ಟ್ ಇಟ್ಬಿಟ್ಟು ಇವರು ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ಮಜಾ ಮಾಡ್ತಾರೆ. ಅದೇ ಆಗಿದೆ ಇಲ್ಲಿ ಪ್ರಶ್ನೆ ನೋಡಿ. ಬ್ರಿಟಿಷ್ ಕಂಟಿನ್ಯೂಡ್ ದ ಪೋಸ್ಟ್ ಆಫ್ ನವಾಬ್ ಆಫ್ ಬೆಂಗಾಲ್. ಬ್ರಿಟಿಷರು ಬಂಗಾಳದ ನವಾಬನ ಪೋಸ್ಟ್ ನ ಕಂಟಿನ್ಯೂ ಮಾಡ್ತಾರೆ, ಪ್ಲಾಸ್ಟಿಕ್ ನಂತರವೂ ಕೂಡ ಕಂಟಿನ್ಯೂ ಮಾಡ್ತಾರೆ. ಯಾಕಪ್ಪ ಅಂತ ಕೇಳಿದಾಗ ದೇ ಯೂಸ್ ಟು ಥಿಂಕ್ ದಟ್ ದಿಸ್ ಸಿಸ್ಟಮ್ ಇಸ್ ಸ್ಟಿಲ್ ಇನ್ ದೇರ್ ಇಂಟ್ರೆಸ್ಟ್. ಈ ಸಿಸ್ಟಮ್ ಏನಿದೆ, ನವಾಬ್ ಆಫ್ ಬೆಂಗಾಲ್ ಅನ್ನುವಂಥ ಒಂದು ಪೋಸ್ಟ್ ಏನಿದೆ, ಇವರ ಇಂಟ್ರೆಸ್ಟ್ಗೆ ತಕ್ಕಂತೆ ಆ ಪೋಸ್ಟ್ ಇದೆ, ಅದರಿಂದ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಬ್ಯಾಟಲ್ ಆಫ್ ಬಕ್ಸರ್ ಯಾವಾಗಿದೆ ಅಂದ್ರೆ 1764ರಲ್ಲಿ. ಇನ್ನೊಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಮೋಸ್ಟ್ ಡಿಸಿಸಿವ್ ಬ್ಯಾಟಲ್ ವಿಚ್ ರಿಸಲ್ಟೆಡ್ ಇನ್ ಎಸ್ಟಾಬ್ಲಿಷಿಂಗ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಬ್ರಿಟಿಷ್ ಆಳ್ವಿಕೆಯನ್ನು ಎಸ್ಟಾಬ್ಲಿಷ್ ಮಾಡಿದಂತಹ ಒಂದು ಬ್ಯಾಟಲ್ ಯಾವ್ದಪ್ಪ ಅಂತ ಕೇಳಿದಾಗ ಅದು ಬ್ಯಾಟಲ್ ಆಫ್ ಬಕ್ಸರ್ ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಮಾಡುತ್ತೆ. ಇನ್ನೊಂದು ಪ್ರಶ್ನೆ, ಬ್ಯಾಟಲ್ ಆಫ್ ಬಕ್ಸರ್ ಪೇವ್ಡ್ ದಿ ವೇ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಕರೆಕ್ಟ್. ಬಕ್ಸರ್ ಕದನ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆಯಿತು. ಹೌದು. ಎರಡನೇದು, ಟ್ರೀಟಿ ಆಫ್ ಅಲಹಾಬಾದ್ ವಿಚ್ ವಾಸ್ ಹೆಲ್ಡ್ ಇನ್ 1765 ಹೆಲ್ಪ್ಡ್ ದಿ ಬ್ರಿಟಿಷ್ ಇನ್ ಎಸ್ಟಾಬ್ಲಿಷಿಂಗ್ ಬ್ರಿಟಿಷ್ ರೂಲ್ ಇನ್ ಬೆಂಗಾಲ್. ಅಲಹಾಬಾದ್ ಒಪ್ಪಂದ 1960 ಏನಾಗುತ್ತೆ, ಇದು ಬ್ರಿಟಿಷರು ಭಾರತದಲ್ಲಿ ರೂಲ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೆಂಗಾಳದಲ್ಲಿ ಅವರಿಗೆ ಹೆಲ್ಪ್ ಮಾಡ್ತು ಅಂತೇಳಿ. ಎರಡೂ ಕರೆಕ್ಟ್. ಬೋತ್ ಎ ಅಂಡ್ ಬಿ ಆರ್ ಬೋತ್ 1:2 ಎರಡೂ ಕರೆಕ್ಟ್ ಅಂತ ಅನ್ಸುತ್ತೆ. ಇನ್ನೊಂದು ಪ್ರಶ್ನೆ ನೋಡಿ, ಹೂ ವಾಸ್ ದ ರೂಲರ್ ಆಫ್ ಡೆಲ್ಲಿ ಡ್ಯೂರಿಂಗ್ ದಿ ಬ್ಯಾಟಲ್ ಆಫ್ ಬಕ್ಸರ್. ಬಕ್ಸರ್ ಕದನ ಆದಾಗ ಯಾರು ದೆಹಲಿಯ ರಾಜ ಆಗಿದ್ದ ಅಂತ, ದೆಹಲಿಯ ರೂಲರ್ ಯಾರು ಅಂತ ಕೇಳಿದಾಗ ಎರಡನೇ ಶಾ ಆಲಂ, ಮೊಘಲ್ ಎಂಪರರ್, ನಂತರದ ಮೊಘಲ್ ಎಂಪರರ್ ಅವನಿದ್ದ ಬಕ್ಸರ್ ಕದನ ಆದಾಗ. ಅವನಲ್ವಾ, ಅವನು ಕೂಡ ಭಾಗವಹಿಸಿದ, ಅದರಲ್ಲಿ ಸೋತ. ಅಲಹಾಬಾದ್ ಒಪ್ಪಂದ ಇವನಿಗೆ ಕೂಡ ದುಡ್ಡು ಕೊಟ್ಟು ದಿವಾನಿ ರೇಟ್ಸ್ ಅನ್ನ ಪಡ್ಕೊಂಡಿದ್ದು ಬ್ರಿಟಿಷರು. ಇನ್ನೊಂದು ಪ್ರಶ್ನೆ, ಹೂ ವಾಸ್ ದ ನವಾಬ್ ಆಫ್ ಬೆಂಗಾಲ್ ಅಟ್ ದ ಟೈಮ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್. ಬಕ್ಸರ್ ಕದನದ ಟೈಮಲ್ಲಿ ಬಂಗಾಳದ ನವಾಬ್ ಆಗಿದ್ದಾರಪ್ಪ ಅಂತ ಕೇಳಿದಾಗ ಮೀರ್ ಕಾಸಿಂ ತೆಗೆದಾಕ್ಬಿಟ್ಟು ಅವಾಗ ಬ್ಯಾಟಲ್ ಆಫ್ ಬಕ್ಸರ್ ಆಗಿರುವಂತದ್ದು. ಇನ್ನೊಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಟ್ರೀಟಿ ಆಫ್ ಅಲಹಾಬಾದ್ ಇಸ್ ನಾಟ್ ಕರೆಕ್ಟ್. ಅಲಹಾಬಾದ್ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಇಟ್ ವಾಸ್ ಸೈನ್ಡ್ ಇನ್ 1765 ಕರೆಕ್ಟು. 1765 ಇದಕ್ಕೆ ಸೈನ್ ಆಗಿದ್ದು ಕರೆಕ್ಟು. ಮುಘಲ್ ಎಂಪರರ್ ಫಾರ್ಮಲಿ ಗ್ರಾಂಟೆಡ್ ದ ಈಸ್ಟ್ ಇಂಡಿಯಾ ಕಂಪನಿ ದಿವಾನಿ ರೈಟ್ಸ್ ಆಫ್ ಬೆಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ ಬೈ ಇಶ್ಯೂಯಿಂಗ್ ಎ ಫರ್ಮ್. ಕರೆಕ್ಟ್. ಮುಘಲ್ ಎಂಪರರ್ ದಿವಾನಿ ರೈಟ್ಸ್ ಅನ್ನ ಕೊಡಲಾಯಿತು ಬ್ರಿಟಿಷರಿಗೆ. ಇನ್ನೊಂದು, ಆಫ್ಟರ್ ಪೇಯಿಂಗ್ ವಾರ್ ಇಂಡೆಮ್ನಿಟಿ ಆಫ್ 50 lakh ಅವಧ್ ವಾಸ್ ರಿಟರ್ನ್ ಟು ಇಟ್ಸ್ ನವಾಬ್. 50 ಲಕ್ಷ ಖಾರ ಮತ್ತು ಅಲಹಾಬಾದಿಗಳನ್ನ ಇಸ್ಕೊಂಡು ಬ್ರಿಟಿಷ್ ಅವಧ್ನ ನವಾಬರಿಗೆ ವಾಪಸ್ ಅವರ ಪ್ರದೇಶವನ್ನು ಕೊಡಲಾಯಿತು ಆಳ್ವಿಕೆನ ಮಾಡಲಿಕ್ಕೆ. ಇವು ಮೂರು ಕೂಡ ಕರೆಕ್ಟು. 4ನೇದು ತಪ್ಪಾಗಿದೆ. ವಾರಣಾಸಿ ಅಂಡ್ ಇಟ್ಸ್ ಸರೌಂಡಿಂಗ್ಸ್ ಏರಿಯಾಸ್ ವರ್ ಸಪರೇಟೆಡ್ ಫ್ರಮ್ ಅವಧ್ ಅಂಡ್ ಗಿವನ್ ಟು ಶಾ ಆಲಂ. ಸೆಕೆಂಡ್ ತಪ್ಪು. ಅಲಹಾಬಾದ್ ಮತ್ತು ಕಾಲೇರಿಗಳನ್ನು ಅವ್ರಿಗೆ ಕೊಡಲಾಯಿತು ಮತ್ತು 20 ಲಕ್ಷ ದುಡ್ಡನ್ನು ಕೂಡ ಕೊಡಲಾಯಿತು. ಈ ತರ ದ್ವಿಸರ್ಕಾರವನ್ನ ರಾಬರ್ಟ್ ಕ್ಲೈವ್ ಜಾರಿಗೆ ತರ್ತಾನೆ. ನಂತರವಾಗಿ 1772ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಅಧಿಕಾರಕ್ಕೆ ಬಂದಾಗ ಈ ದ್ವಿಸರ್ಕಾರವನ್ನು ರದ್ದು ಮಾಡಿಬಿಟ್ಟು ಏನು ನವಾಬ್ ಪೋಸ್ಟ್ ಇರುತ್ತೆ, ಬಂಗಾಳದ ನವಾಬ್ ಪೋಸ್ಟ್ ಇರುತ್ತೆ, ಅದನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಿ ಅವನಿಗೆ ಪೆನ್ಷನ್ ಅನ್ನು ಕೊಡುವ ಮುಖಾಂತರವಾಗಿ ರದ್ದು ಮಾಡಿ ಕಂಪ್ಲೀಟ್ ಆಡಳಿತವನ್ನ, ಬಂಗಾಳದ ಆಡಳಿತವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೇ ಕೈಗೆತ್ತಿಕೊಳ್ಳುತ್ತೆ. ಇದರ ಮುಖಾಂತರವಾಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ಆಳ್ವಿಕೆ, ಕಂಪ್ಲೀಟ್ ಆಳ್ವಿಕೆ. ಅವ್ರ ರೂಲ್ ಅನ್ನ ಕಂಪ್ಲೀಟ್ಲಿ ಎಂಡ್ ಮಾಡ್ಬಿಟ್ಟು ಈ ರೂಲ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. 1772ರಲ್ಲಿ ವಾರನ್ ಹೇಸ್ಟಿಂಗ್ ಗವರ್ನರ್ ಆಗಿ ಬಂದಾಗ ಡ್ಯುಯಲ್ ಗವರ್ನಮೆಂಟ್ ಅನ್ನ ರದ್ದುಪಡಿಸಿ ಆಡಳಿತವನ್ನ ವಹಿಸಿಕೊಳ್ತಾನೆ. ಈ ಟೈಮಲ್ಲಿ ಲಾಸ್ಟ್ ಡಿಪ್ಯೂಟಿ ಸುಬೇದಾರ್ ಯಾರಪ್ಪ ಅಂತ ಕೇಳಿದಾಗ ನಂದಕುಮಾರ್ ಅಂತೇಳಿ, ಲಾಸ್ಟ್ ಉಪ ಸುಬೇದಾರ್ ಆಗಿದ್ದು ನಂದಕುಮಾರ್. ಇವರೇ ಹೈಯೆಸ್ಟ್ ಶ್ರೀಮಂತ ಆಗಿದ್ದು ಈ ಒಂದು ದ್ವಿಸರ್ಕಾರದಲ್ಲಿ. ನಜಾಮ್ ಉದ್ದೌಲಾ ಬಂಗಾಳದ ನವಾಬ, ಇವನಿಗೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ಪಿಂಚಣಿ ಕೊಡುವ ಮುಖಾಂತರವಾಗಿ ಅವನ್ನ ಪರ್ಮನೆಂಟ್ ಆಗಿ ಮನೆ ಕಳಿಸಲಾಯಿತು. ಕಂಪ್ಲೀಟ್ ಬೆಂಗಾಳದ ಆಡಳಿತವನ್ನ ಡ್ಯುಯಲ್ ಗವರ್ಮೆಂಟ್ ಅನ್ನು ರದ್ದು ಮಾಡಿ ಕಂಪ್ಲೀಟ್ ಬೆಂಗಾಳದ ಆಳ್ವಿಕೆಯನ್ನ ಇವರು ಕೈಗೆತ್ತಿಕೊಂಡ್ರು, ನೇರ ಆಳ್ವಿಕೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಕಂಪ್ಲೀಟ್ ಬೆಂಗಾಲ್ ಇವ್ರ ಕಂಟ್ರೋಲ್ಗೆ ಬಂದ್ಬಿಡ್ತು. ಯಾವ ನವಾಬನಿಲ್ಲ, ಯಾರಿಲ್ಲ.
ವಾರನ್ ಹೇಸ್ಟಿಂಗ್ ಸ್ಟಾರ್ಟೆಡ್ ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್ ಇನ್ 1773. ವಾರನ್ ಹೇಸ್ಟಿಂಗ್ ಬಂಗಾಳದಲ್ಲಿ ನೇರ ಆಡಳಿತವನ್ನ ಪ್ರಾರಂಭ ಮಾಡ್ತಾನೆ 1773ರಲ್ಲಿ. ಇದರ ಮುಖಾಂತರವಾಗಿ ಬಂಗಾಳವು ಭಾರತದಲ್ಲಿ ಬ್ರಿಟಿಷ್ ವಿಸ್ತರಣೆಯ ಸೂಚ್ಯಂಕ ರಾಜ್ಯವಾಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಯಾವಾಗ ಬಂಗಾಳವನ್ನ ಗೆದ್ದ ತಕ್ಷಣ ಅವ್ರಿಗೆ ಫುಲ್ ಕಾನ್ಫಿಡೆನ್ಸ್ ಬಂದು ಬಂಗಾಳದ ಮುಖಾಂತರವಾಗಿ ಇಡೀ ಎಂಟೈರ್ ಭಾರತವನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಇಡೀ ಅಖಂಡ ಭಾರತವನ್ನ ಆಳ್ವಿಕೆ ಮಾಡುವಂತ ಕೆಲಸವನ್ನ ಬ್ರಿಟಿಷರು ಮಾಡ್ತಾ ಹೋಗ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಬಂಗಾಳದಿಂದ ಸ್ಟಾರ್ಟ್ ಆದಂತಹ ಒಂದು ಎಕ್ಸ್ಪ್ಯಾನ್ಷನ್ ನೀತಿಯಿಂದ ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಆಗಿ ಈ ಐಡಿಯಾಗಳನ್ನ ಮೋಸ ಮಾಡುವ ಐಡಿಯಾಗಳಿಂದ ಎಕ್ಸ್ಪ್ಯಾಂಡ್ ಆಗಿ ಇಡೀ ಎಂಟೈರ್ ಭಾರತವನ್ನೇ ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಆದ್ದರಿಂದ ಬೆಂಗಾಲ್ ಬಿಕಮ್ ಇಂಡೆಕ್ಸ್ ಸ್ಟೇಟ್ ಆಫ್ ಬ್ರಿಟಿಷ್ ಎಕ್ಸ್ಪ್ಯಾನ್ಷನ್ ಇನ್ ಇಂಡಿಯಾ. ಬಂಗಾಳವು ಭಾರತದಲ್ಲಿ ಬ್ರಿಟಿಷ್ ವಿಸ್ತರಣೆಯ ಸೂಚ್ಯಂಕ ರಾಜ್ಯವಾಯಿತು. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ತಂದವರು ಯಾರಪ್ಪ ಅಂತ ಕೇಳಿದಾಗ, ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ತಂದವರು ರಾಬರ್ಟ್ ಕ್ಲೈವ್. ಅದನ್ನು ರದ್ದು ಮಾಡಿದವರು ವಾರನ್ ಹೇಸ್ಟಿಂಗ್. ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನ ಬಂಗಾಳದಲ್ಲಿ ಜಾರಿ ತಂದವರು ಯಾರಪ್ಪ ಅಂತ ಕೇಳಿದಾಗ ವಾರನ್ ಹೇಸ್ಟಿಂಗ್ಸ್ 1773ರಲ್ಲಿ. ಇಷ್ಟು ಪ್ಲಾಸಿ ಮತ್ತು ಬಕ್ಸರ್ ಕದನಕ್ಕೆ ಸಂಬಂಧಪಟ್ಟಂತೆ ಬಂಗಾಳವನ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಅವರು ವಶಪಡಿಸಿಕೊಂಡ್ರು, ಅಲ್ಲಿ ಆಳ್ವಿಕೆನ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತೇಳಿ ನಿಮಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ಬಿಟ್ಟೆ. ಈಗ ಈಸ್ಟ್ ಇಂಡಿಯಾ ಕಂಪನಿಯ ಕೆಲವು ಇಂಪಾರ್ಟೆಂಟ್ ವರ್ಷಗಳ ಬಗ್ಗೆ ನಿಮಗೆ ಕೊಟ್ಟಿದ್ದೀನಿ, ನೋಡ್ಕೊಳ್ತಾವೆ ಅಷ್ಟೇ. ಜಸ್ಟ್ ಈಸ್ಟ್ ಇಂಡಿಯಾ ಕಂಪನಿಯ ಕೆಲವು ಇಯರ್ಸ್ಗಳು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. 1609ರಲ್ಲಿ ವಿಲಿಯಂ ಹಾಕಿನ್ಸ್ ಜಹಾಂಗೀರ್ ಆಸ್ಥಾನಕ್ಕೆ ಬರ್ತಾನೆ. 1611ರಲ್ಲಿ ಕ್ಯಾಪ್ಟನ್ ಮಿಡಲ್ಟನ್ ಅಲ್ಲಿ ವ್ಯಾಪಾರ ಮಾಡಲು ಸೂರತ್ ಮೊಘಲ್ ರಾಜ್ಯಪಾಲರ ಅನುಮತಿಯನ್ನು ಪಡಿತಾನೆ. 1613ರಲ್ಲಿ ಪರ್ಮನೆಂಟ್ ಫ್ಯಾಕ್ಟರಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಸೂರತ್ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಪರ್ಮನೆಂಟ್ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಆಗುತ್ತೆ. 1615ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರ್ನ ಕೋರ್ಟ್ಗೆ ಕಿಂಗ್ ಜೇಮ್ಸ್ I ಅಂಬಾಸಿಡರ್ ಆಗಿ ರಾಯಭಾರಿಯಾಗಿ ಅವನ ಆಸ್ಥಾನಕ್ಕೆ ಬರ್ತಾನೆ. ಅದು ಕೂಡ ಗೊತ್ತಿರಲಿ. 1616ರಲ್ಲಿ ಕಂಪನಿ ತನ್ನ ಮೊದಲ ಕಾರ್ಖಾನೆಯನ್ನ ದಕ್ಷಿಣದಲ್ಲಿ ಪರ್ಮನೆಂಟ್ ಆಗಿ ಮಸೂರಿ ಪಟ್ಟಣದಲ್ಲಿ ಸ್ಥಾಪನೆ ಮಾಡುತ್ತೆ. 1632ರಲ್ಲಿ ದ ಕಂಪನಿ ಗಾಟ್ ದ ಗೋಲ್ಡನ್ ಫರ್ಮನ್ ಫ್ರಮ್ ದ ಸುಲ್ತಾನ್ ಆಫ್ ಗೋಲ್ಕೊಂಡ ಸುಲ್ತಾನರಿಂದ ಗೋಲ್ಡನ್ ಫರ್ಮನ್ ಪಡೆದುಕೊಳ್ಳುತ್ತೆ 1632ರಲ್ಲಿ. ಅದು ಅವರ ವ್ಯಾಪಾರದ ಸುರಕ್ಷತೆ ಮತ್ತು ಸಮೃದ್ಧಿಯನ್ನು ಖಾತ್ರಿಪಡಿಸುತ್ತೆ ಈ ಒಂದು ಫರ್ಮನ್. 1633ರಲ್ಲಿ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಈಸ್ಟ್ ಇಂಡಿಯಾದಲ್ಲಿ ಹರಿಹರ್ಪುರಲ್ಲಿ, ಒಡಿಶಾದ ಹರಿಹರ್ಪುರ್ ಬಲಸೂರಲ್ಲಿ ಪೂರ್ವ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಸ್ಥಾಪನೆ ಆಗುತ್ತೆ. ಪೂರ್ವ ಭಾರತದಲ್ಲಿ ಮೊದಲ ಬಾರಿ ಸ್ಟಾರ್ಟ್ ಆಗಿದ್ದು. 1639ರಲ್ಲಿ ಕಂಪನಿ ಸ್ಥಳೀಯ ರಾಜನಿಂದ ಮದ್ರಾಸನ ಗುತ್ತಿಗೆಯನ್ನು ಪಡೆಯುತ್ತೆ. ಅದನ್ನು ಕೂಡ ಚರ್ಚೆ ಮಾಡಿದ್ದೆ ನಿಮಗೆ. ಮದ್ರಾಸನ ಗುತ್ತಿಗೆ ಪಡೆಯುವಂಥದ್ದನ್ನು ಕೂಡ ನಮಗೆ ಚರ್ಚೆ ಮಾಡಿದ್ದೆ. 1651ರಲ್ಲಿ ಹೂಗ್ಲಿ ಬಂಗಾಳದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕಂಪನಿ ಅನುಮತಿಯನ್ನು ಕೊಡಲಾಗುತ್ತೆ. 1662ರಲ್ಲಿ ಬ್ರಿಟಿಷ್ ಕಿಂಗ್ 2ನೇ ಚಾರ್ಲ್ಸ್ ಅವನ್ನ ಮದುವೆ ಮಾಡಿದಾಗ ಬಾಂಬೆ ಎನ್ನುವಂತಹದ್ದು ಪೋರ್ಚುಗೀಸ್ ರಾಣಿಯನ್ನ ಮದುವೆ ಆಗಿದ್ರು ಅದರ ಮುಖಾಂತರವಾಗಿ ಅದು ಬಳುವಳಿಯಾಗಿ ಡೌರಿಯಾಗಿ ಬರುತ್ತೆ. ಅದನ್ನ ಬ್ರಿಟಿಷ್ ರಾಜ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇಷ್ಟು ದುಡ್ಡಿಗೆ ಅಂತ ಹೇಳ್ಬಿಟ್ಟು ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಮುಂದೆ ಅದು ಬಾಂಬೆ ಪ್ರಾವಿನ್ಸ್ ಆಗಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ. 1667ರಲ್ಲಿ ಔರಂಗಜೇಬ ಇಂಗ್ಲಿಷರಿಗೆ ಒಂದು ಫರ್ಮನ್ನು ಕೂಡ ಕೊಡ್ತಾನೆ ಬಂಗಾಳದಲ್ಲಿ ಟ್ರೇಡ್ ಅನ್ನ ಮಾಡಲಿಕ್ಕೆ. 1691ರಲ್ಲಿ ಕಂಪನಿ ವರ್ಷಕ್ಕೆ 3,000 ರೂಪಾಯಿ ಪಾವತಿಸುವ ಬದಲು ಬಂಗಾಳದಲ್ಲಿ ತಮ್ಮ ವ್ಯಾಪಾರವನ್ನು ಮುಂದುವರಿಸಲಿಕ್ಕೆ ಸಾಮ್ರಾಜ್ಯಶಾಹಿ ಆದೇಶವನ್ನು ಪಡೆಯಲಾಗುತ್ತೆ 1691ರಲ್ಲಿ. 1617ರಲ್ಲಿ ಬಹುಮುಖ್ಯವಾಗಿ ಫರೂಕ್ ಸಿಯಾರ್ ಫರ್ಮನ್ ಇಶ್ಯೂ ಆಗುತ್ತೆ. ಇಲ್ಲಿ ಜಾನ್ ಸರ್ಮನ್ ಆಯೋಗ ಫರೂಕ್ ಸಿಯಾರ್ ಫರ್ಮನ್ ಇಶ್ಯೂ ಆಗುತ್ತೆ 1717ರಲ್ಲಿ. ಇದನ್ನ ಮ್ಯಾಗ್ನಾ ಕಾರ್ಟಾ ಆಫ್ ದಿ ಕಂಪನಿ ಅಂತ ಕರಿತೀವಿ. ಹಲವಾರು ಟ್ರೇಡ್ ವ್ಯಾಪಾರ ರಿಯಾಯಿತಿಗಳನ್ನ ಇಲ್ಲಿ ಕೊಡಲಾಯಿತು. ಫ್ರೀ ಟ್ರೇಡ್ ಅನ್ನ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಡಲಾಯಿತು ಬೆಂಗಾಳದಲ್ಲಿ. ಇದು ಇದಕ್ಕೆ ಸಂಬಂಧಪಟ್ಟಂತೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬೇರೆ ಚಾಪ್ಟರ್ನ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕ್ಲಾಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಿ. ಐ ಹೋಪ್ ನಾವಾಗ್ತಿರೋ ಎಫರ್ಟ್ ಬೆಸ್ಟ್ ಇದೆ ಅಂತ ಅನ್ಕೊಡ್ತೀನಿ. ಆಲ್ಮೋಸ್ಟ್ ಬೆಸ್ಟ್ ಎಫರ್ಟ್ ಅನ್ನು ಹಾಕಿ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಅನ್ನು ಕೊಡಬೇಕನ್ನೋ ಒಂದು ಕಾರಣದಿಂದ ಬೆಸ್ಟ್ ಕಂಟೆಂಟ್ ಅನ್ನು ನಾವು ಕನ್ನಡದಲ್ಲಿ ಕೊಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಕನ್ನಡ ಚಾನಲ್ಗಳಿಗೆ ನಿಮ್ಮ ಸಪೋರ್ಟ್ ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.